ದಿನಕರ ನವದೆಹಲಿಯ ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾದ ಪ್ರೊಫೆಸರ್ ಎಲ್ ನಾಗೂರ್ ಅವರು ಹಾಗೂ ಈ ಕಾರ್ಯಕ್ರಮ ವೀಕ್ಷಿಸಲು ಬಂದಂತಹ ಎಲ್ಲ ದಿನಕರದ ಸಹೃದಯ ವೀಕ್ಷಕ ಪ್ರೇಕ್ಷಕರೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಬಯಸುತ್ತಾ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡುವ ಮುಂಚೆ, ದಿನಕರ ಒಂದು ಹವ್ಯಾಸಿ ತಂಡವಾಗಿದ್ದು ದೆಹಲಿಯಲ್ಲಿ ತನ್ನದೇ ಆದ ಒಂದು ಕಾರ್ಯಕ್ಷೇತ್ರವನ್ನ ನಾಟಕಗಳ ಮೂಲಕ ಕಲಾವಿದರಿಗೆ ವೇದಿಕೆ ಒದಗಿಸುವ ಮೂಲಕ ತನ್ನ ಕಾರ್ಯಕ್ಷೇತ್ರವನ್ನು ನಡೆಸಿಕೊಂಡು ಬರ್ತಾ ಇತ್ತು. ಆದರೆ ಕೋವಿಡ್ ಕಾಲಘಟ್ಟದಲ್ಲಿ ಸ್ವಲ್ಪ ನಾವು ಬೇರೆ ಮಾರ್ಗವಾಗಿ ಆ ಕಾರ್ಯಕ್ರಮಗಳನ್ನು ಮುಂದುವರಿಸಿಕೊಂಡು ಬಂದಿವೆ. ಇನ್ನೂ ಸ್ಥಿತಿ ಸುಧಾರಿಸಬೇಕಿದೆ. ಸದ್ಯಕ್ಕೆ ಸ್ಟೇಜಿಗೆ ಹೋಗುವ ಸ್ಥಿತಿ ದೆಹಲಿಯಲ್ಲಿ ಇಲ್ಲ. ಅದಲ್ಲದೇನೆ ಈ ಒಂದು ನಿಸ್ತಂತು ಮಾಧ್ಯಮದಿಂದ ಕೂಡ ಸಾಕಷ್ಟು ವಿಶೇಷ ಸಂಗ್ರಹಣೆ ಆಗುವಂತಹ ಒಂದು ನಿಟ್ಟಿನಲ್ಲಿ ಈಗ ಆನ್ಲೈನ್ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ಮತ್ತೊಮ್ಮೆ ಕಾರ್ಯಕ್ರಮ ಮುಂದುವರಿಸುವ ಮುಂಚೆ ಒಂದು ರಂಗಗೀತೆ, ಅದನ್ನು ಪ್ರಸ್ತುತಪಡಿಸುವವರು ಗಣೇಶ್ ವಾರದ್ ಪುಣೆ. ನಮಸ್ಕಾರ, ನನ್ನ ಹೆಸರು ಗಣೇಶ್ ವಾರದ್. ರಂಗಗೀತೆಯನ್ನು ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶಿವಾನಂದ ಇಂಗ್ಲೇಶ್ವರ್ ಸರಿಗೆ ಧನ್ಯವಾದಗಳು. ನನ್ನ ಗುರುಗಳಾದ ಹರೀಶ್ ಹೆಗಡೆ ಸರನ್ನು ನೆನೆಯುತ್ತಾ ರಂಗಗೀತೆಯನ್ನು ಹಾಡಲು ಪ್ರಯತ್ನಿಸುತ್ತೇನೆ. ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ, ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ, ನಾನೇನು ಬಲ್ಲೆ ನಿನ್ನ ಘನ ಮಹಿಮೆಯ, ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ, ನಾನೇನು ಬಲ್ಲೆ ನಿನ್ನ ಘನ ಮಹಿಮೆಯ, ಏನೆಂದು ಕೊಂಡಾಡಿ ಸ್ತುತಿಸಲು ದೇವಾ. ಹರಿಮುಕುಂದನು ನೀನು, ನರಜನ್ಮ ಹುಳ ನಾನು, ಹರಿಮುಕುಂದನು ನೀನು, ನರಜನ್ಮ ಹುಳ ನಾನು, ಪರಮಾತ್ಮನು ನೀನು, ಪಾಮರನು ನಾನು, ಪರಮಾತ್ಮನು ನೀನು, ಪಾಮರನು ನಾನು, ಗರುಡ ಗಮನನೆ ನೀನು, ಮರುಳ ಪಾಪಿಯು ನಾನು, ಗರುಡ ಗಮನನೆ ನೀನು, ಮರುಳ ಪಾಪಿಯು ನಾನು, ಪರಂ ಜ್ಯೋತಿಯು ನೀನು, ತಿರುಕನು ನಾನು, ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ, ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ. ತಿರುಪತಿಯ ವಾಸ ಶ್ರೀ ವೆಂಕಟೇಶನು ನೀನು, ತಿರುಪತಿಯ ವಾಸ ಶ್ರೀ ವೆಂಕಟೇಶನು ನೀನು, ಸ್ಮರಿಸಿ ನಿಮ್ಮಯ ನಾಮ ಬದುಕುವೆನು ನಾನು, ಸ್ಮರಿಸಿ ನಿಮ್ಮಯ ನಾಮ ಬದುಕುವೆನು ನಾನು, ಬಿರುದುಳ್ಳವ ನೀನು, ಮೊರೆ ಹೊಕ್ಕವನು ನಾನು, ಬಿರುದುಳ್ಳವ ನೀನು,
ಏನೆಂದು ಕೊಂಡಾಡೆ ಏನೆಂದು ಕೊಂಡಾಡೆ ಏನೆಂದು ಕೊಂಡಾಡೆ ಸ್ತುತಿಸಲು ದೇವಾ ಧನ್ಯವಾದಗಳು ಗಣೇಶ್ ಅವರೇ. ಗಣೇಶ್ ವಾರದವರು ಇಂಜಿನಿಯರಿಂಗ್ ಮುಗಿಸಿ ಸದ್ಯಕ್ಕೆ ಪುಣೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರು ಡಾಕ್ಟರ್ ಹರೀಶ್ ಹೆಗಡೆ ಅವರಲ್ಲಿ ಸಂಗೀತ ಅಧ್ಯಯನ ಮಾಡುತ್ತಿದ್ದಾರೆ. ಈಗ ಈ ಒಂದು ರಂಗಗೀತೆ ಅಂದ್ರೆ ದಾಸರ ಪದವನ್ನ ಯಾರ ತಪ್ಪು ಅನ್ನೋ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ನಾಟಕಕ್ಕೆ ದಾನಪ್ಪ ರಾಜಮನಿ ಅನ್ನೋರು ರಂಗಗೀತೆಗಳನ್ನು ಬರೆದಿದ್ದಾರೆ. ಆದ್ರೆ ಈ ದಾಸರ ಪದವನ್ನು ಕೂಡ ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈ ನಾಟಕದಲ್ಲಿ ಯಾರ ತಪ್ಪು ನಾಟಕದಲ್ಲಿ ನಮ್ಮ ಹಂದಿಗನೂರು ಸಿದ್ದರಾಮಪ್ಪ ಅವರು ನಟಿಸಿದ್ದು ಉಲ್ಲೇಖಾರ್ಹ. ಆ ಒಂದು ನಿಟ್ಟಿನಲ್ಲಿ ನಾವು ಈ ಪದ್ಯವನ್ನ ಇಂದಿನ ರಂಗಗೀತೆಗಾಗಿ ಆಯ್ಕೆ ಮಾಡಿದ್ದೀವಿ. ಈಗ ಇಂದಿನ ನಮ್ಮ ಸಂಪನ್ಮೂಲ ವ್ಯಕ್ತಿಯ ಪರಿಚಯ ಮಾಡಿಕೊಡ್ಬೇಕೆಂದು ಶ್ರೀ ಅಂಬರೀಶ್ ಅವರನ್ನು ವಿನಂತಿಸಿಕೊಳ್ತೇನೆ. ಶ್ರೀ ಅಂಬರೀಶ್ ದಿನಕರ್ ತಂಡದ ಕಲಾವಿದರು. ಭಕ್ತಿ ಗೀತೆ, ಜಾನಪದ ಗೀತೆ ಹಾಗೂ ನಾಟಕಗಳಲ್ಲಿ ಕೂಡ ಪಾತ್ರ ಮಾಡಿದ್ದಾರೆ. ದೆಹಲಿಯ ವಾರ್ತಾ ಇಲಾಖೆಯಲ್ಲಿ ಅಂದ್ರೆ ಕರ್ನಾಟಕ ವಾರ್ತಾ ಇಲಾಖೆಯಲ್ಲಿ ದೆಹಲಿಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಶ್ರೀ ಅಂಬರೀಶ್. ನಮಸ್ಕಾರ. ಇಂದಿನ ದಿನಕರ ಫೌಂಡೇಶನ್ ಹಮ್ಮಿಕೊಂಡಿರುವ ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪ ಅವರ ಕುರಿತು ಈ ಮಹಾನ್ ಕಲಾವಿದರಿಗೆ ಗೌರವ ನುಡಿ ನಮನಗಳ ಮೂಲಕ ಸಲ್ಲಿಸುತ್ತಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಲೇಖಕರು ಹಾಗೂ ಸಂಶೋಧಕರು ಆದ ಎಲ್ ನಾಗೂರು ಸರ್ ಅವರ ಒಂದು ಪರಿಚಯವನ್ನ ನಾನು ಮಾಡಿಕೊಡಲಿದ್ದೇನೆ. ಪ್ರೊಫೆಸರ್ ಎಲ್ ನಾಗೂರು ಸರ್ ಅವರಿಗೆ ದಿನಕರ ಫೌಂಡೇಶನ್ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಮೊದಲಿನಿಗೆ ಲೇಖಕರು ಹಾಗೂ ಸಂಶೋಧಕರು ಆದ ಪ್ರೊಫೆಸರ್ ಎಲ್ ನಾಗೂರ್ ಅವರು ಹುಟ್ಟಿದ್ದು 10/6/1967ರಲ್ಲಿ. ಇವರು 1990ರಲ್ಲಿ ಧಾರವಾಡ ವಿಶ್ವವಿದ್ಯಾಲಯದಿಂದ MA ಸ್ನಾತಕೋತ್ತರ ಪದವಿ, ಸೌತ್ ಅಮೆರಿಕಾ ವಿಶ್ವವಿದ್ಯಾಲಯದಲ್ಲಿ MA, PG, DAH ಗೌರವ ಡಿಲಿಟ್ ಪದವೀಧರರು ಕೂಡ. ಪ್ರಾಥಮಿಕ, ಪ್ರೌಢ, PUC ಪದವಿ, ಇಂಜಿನಿಯರಿಂಗ್ ಮತ್ತು ಯುನಾನಿ ಮೆಡಿಕಲ್ ಕಾಲೇಜುಗಳಿಗೆ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಹಾಗೂ ಬೋಧಕರಾಗಿ ಸುಮಾರು 30 ವರ್ಷಗಳವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ರಂಗಭೂಮಿ ಕಂಪನಿ ಮತ್ತು ಕಲಾವಿದರ ಕುರಿತ ಸಂಶೋಧನೆ, ಐತಿಹಾಸಿಕ ಸ್ಮಾರಕ ಶಿಲ್ಪಗಳ ಕುರಿತು ಸಂಶೋಧನೆ ಅಲ್ಲದೆ 36ಕ್ಕೂ ಹೆಚ್ಚು ವರ್ಷಗಳಿಂದ ಇವರು ಕವಿತೆ, ಲೇಖನ, ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಲೇಖನಗಳು ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ ಮುಂತಾದ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ರಂಗಭೂಮಿ, ಸಿನಿಮಾ, ಸಂಸ್ಕೃತಿ, ಸ್ಮಾರಕಗಳ ಕುರಿತಾದ 100 ಲೇಖನಗಳನ್ನು ಸಹ ಇವರು ಬರೆದಿದ್ದಾರೆ. ಕನ್ನಡ, ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ ಸೇರಿದಂತೆ ಇಲ್ಲಿಯವರೆಗೆ ಒಟ್ಟು 12 ಶಾಸನಗಳ ಮೇಲೆ ಇವರು ಬೆಳಕು ಚೆಲ್ಲಿದ್ದಾರೆ. ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪ ಅವರ ಬದುಕು ಮತ್ತು ಸಾಧನೆಯ ಕುರಿತು ರಚಿಸಿದ ಇವರ ಸಂಶೋಧನಾ ಕೃತಿಯಾಗಿದೆ. 2013ರಲ್ಲಿ ಚಂದನದ ದೂರದರ್ಶನದಲ್ಲಿ ಬೆಳಗು ಕಾರ್ಯಕ್ರಮದಲ್ಲಿ ಇವರ ಸಂದರ್ಶನ ಮೂಡಿ ಬಂದಿದೆ. ಧಾರವಾಡ ಆಕಾಶವಾಣಿಯಿಂದ ಇವರ ಕತೆ, ಕವಿತೆ ಪ್ರಸಾರಗೊಂಡಿವೆ. ರಾಜ್ಯ, ರಾಷ್ಟ್ರೀಯ ಮಟ್ಟದ ಸಮ್ಮೇಳನ, ವಿಚಾರ ಸಂಕಿರಣ, ಉಪನ್ಯಾಸ ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. 2017ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಇವರ ಮುಡಿಗೇರಿದೆ. 2011ರಲ್ಲಿ ಬೆಂಗಳೂರಿನ ಸೃಷ್ಟಿ ಶಕ್ತಿ ಸಂಸ್ಥೆ ಇವರಿಂದ
ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಕಾಡೆಮಿಕ್ ಅಚೀವ್ಮೆಂಟ್ ಪ್ರಶಸ್ತಿಯು ವಿಶೇಷ ಶೈಕ್ಷಣಿಕ ಸಾಧನೆಗಾಗಿ ನೀಡಲಾಗಿದೆ. ಇನ್ನೂ ಇವರ ಅನೇಕ ಸಾಧನೆಗಳಿವೆ. ಸಮಯ ಅಭಾವದ ಕಾರಣ ಅವರ ನುಡಿಗಳನ್ನ ಕೇಳೋಣ. ಮುಂದಿನ ಕಾರ್ಯಕ್ರಮವನ್ನ ನನ್ನ ಗುರುಗಳಾದ ಶ್ರೀ ಶಿವಾನಂದ ಇಂಗ್ಲೇಶ್ವರ್ ಸರ್ ನಡೆಸಿಕೊಡ್ಬೇಕಂತ ವಿನಂತಿ. ಧನ್ಯವಾದಗಳು ಅಮರೀಶ್. ಪ್ರೊಫೆಸರ್ ಎಲ್ ನಾಗೂರ್ ಅವರನ್ನ ಸಂಶೋಧಕರು ಹಾಗೂ ಸಿನಿಮಾ ಮತ್ತು ರಂಗಭೂಮಿಗೆ ಸಂಬಂಧಿಸಿದ ಸಾಕಷ್ಟು ವ್ಯಕ್ತಿಗಳ ಸಾಕಷ್ಟು ವಿಷಯಗಳ ಅಧ್ಯಯನ ಮಾಡಿದಂತ ಸಂಶೋಧಿಸಿದಂತ ಪ್ರೊಫೆಸರ್ ಎಲ್ ನಾಗೂರ್ ಅವರನ್ನ ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪ ಅವರ ಕಲಾ ಜೀವನ ಹಾಗೂ ಬದುಕಿನ ಬಗ್ಗೆ ನಮಗೆ ತಿಳಿಸಿಕೊಡ್ಬೇಕು ಅಂತ ಈ ಮೂಲಕ ಅವರಲ್ಲಿ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಶ್ರೀ ಪ್ರೊಫೆಸರ್ ಎಲ್ ನಾಗೂರ್ ಅವರು ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕು ಹಾಗೂ ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪ ಅವರ ಕಲಾ ಜೀವನ ಮತ್ತು ಬದುಕಿನ ಕೆಲವು ಚಿತ್ರಗಳನ್ನ ಪ್ರಸ್ತುತಪಡಿಸಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತೇನೆ. ಇಂದಿನ ಈ ವಿಶೇಷ ಉಪನ್ಯಾಸ ಸರಣಿಗೆ ನನ್ನನ್ನು ಆಯ್ಕೆ ಮಾಡಿ ಹಂದಿಗನೂರ ಸಿದ್ದರಾಮಪ್ಪನವರ ಬದುಕು ಮತ್ತು ಕಲೆ ಕುರಿತಾಗಿ 4 ವಿಷಯಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ದಿನಕರ್ ಫೌಂಡೇಶನ್ನಿನ ಶ್ರೀಯುತ ಶಿವಾನಂದ ಇಂಗ್ಲೇಶ್ವರ್ ಸರ್ ಅವರು ದೂರವಾಣಿ ಮೂಲಕ ನನಗಾಗ ಮಾತಾಡಿದ್ರು. ಆ ಫೌಂಡೇಶನ್ನಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊಟ್ಟ ಮೊದಲಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದಲ್ಲದೆ ಈ ಕಾರ್ಯಕ್ರಮವನ್ನ ಝೂಮ್ನಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಬಿಡುವು ಮಾಡ್ಕೊಂಡು ಕೂತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅಖಂಡ ವಿಜಯಪುರ ಜಿಲ್ಲೆ ಸಿನಿಮಾ, ರಂಗಭೂಮಿ ಮತ್ತಿತರೆ ಪ್ರಕಾರದ ಕ್ಷೇತ್ರಗಳಿಗೆ ಸಾಕಷ್ಟು ಅಥವಾ ಅದ್ಭುತವೆನ್ನುವಂತಹ ಕಾಣಿಕೆಯನ್ನ ನೀಡಿದೆ. ಅದರಲ್ಲಿ ಹಂದಿಗನೂರು ಸಿದ್ದರಾಮಪ್ಪನವರ ಹೆಸರು ಈ ರಂಗಭೂಮಿ ಕ್ಷೇತ್ರದೊಳಗ ಮೇರು ಸ್ಥಾನದಲ್ಲಿ ನಿಲ್ಲುವ ಒಂದು ಹೆಸರು. ಹಂದಿಗನೂರು ಗ್ರಾಮಗಳು ಒಟ್ಟಾರೆ ಕರ್ನಾಟಕದಲ್ಲಿ 2 ಇದ್ದಾವೆ. ಒಂದು ಹಾವೇರಿ ಜಿಲ್ಲೆಯಲ್ಲಿದೆ, ಮತ್ತೊಂದು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನಲ್ಲಿದೆ. ಈ ವಿಜಯಪುರ ಜಿಲ್ಲೆಯ ಹಂದಿಗನೂರು ಗ್ರಾಮದವರು ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪನವರು. ಹಾವೇರಿ ಜಿಲ್ಲೆಯ ಹಂದಿಗನೂರು, ಸಿಂದಗಿ ತಾಲೂಕಿನ ಹಂದಿಗನೂರು ಎರಡು ಆದಿಲ್ಶಾಹಿ ಕಾಲದಲ್ಲಿ ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಗ್ರಾಮಗಳು. ಹಾವೇರಿ ಜಿಲ್ಲೆಯ ಹಂದಿಗನೂರಲ್ಲಿ ಕೂಡ ಐತಿಹಾಸಿಕ ವಾಡೆಗಳಿವೆ. ಸಿಂದಗಿ ತಾಲೂಕಿನ ಹಂದಿಗನೂರಲ್ಲಿ ಕೂಡ ಆದಿಲ್ಶಾಹಿ ಕಾಲದ ವಾಡೆ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಈ ಗ್ರಾಮದಲ್ಲಿ ರಜಪೂತ್ ಸಮಾಜಕ್ಕೆ ಸೇರಿರತಕ್ಕಂಥ ಅಥವಾ ಹಜೇರಿ ಅಡ್ಡ ಹೆಸರಿನ ಒಂದು 15-20 ಕುಟುಂಬಗಳದಾವ, ಮನೆತನಗಳದಾವ. ಈ ಮನೆತನದ ಒಂದು ಕುಡಿ ಹಂದಿಗನೂರು ಸಿದ್ದರಾಮಪ್ಪನವರು. ಕರಿ ಹೆಸರು ಅವ್ರಿಗೆ ಬೇರೆ, ಇಟ್ಟ ಹೆಸರೇ ಬೇರೆ. ಈ ಹಜೇರಿ ಕುಟುಂಬದವರು ಮೂಲತಃ ಬಳ್ಳಾರಿಯವರು. ಇಲ್ಲಿ ಈ ಹಂದಿಗನೂರು ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಹಜೇರಿ ಅವರು 1565ರಲ್ಲಿ ತಾಳಿಕೋಟೆ ಕದನ ನಂತರ ವಿಜಯನಗರದ ಸಾಮ್ರಾಜ್ಯ ಪತನ ಆಯ್ತಲ್ಲ, ಅದು ಆದ್ಮೇಲೆ
ಆದಿಲ್ ಶಾಹಿಗಳ ಒಂದು ಆಡಳಿತಕ್ಕೆ ಒಳಪಟ್ಟ ನಂತರ ಬಳ್ಳಾರಿಯಿಂದ ಈ ಹಜೇರಿ ಕುಟುಂಬ ವಲಸೆ ಬಂದು ಹಂದಿಗನೂರಲ್ಲಿ ನೆಲೆಗೊಳ್ಳುತ್ತದೆ. ಈ ಕುಟುಂಬದ ಆ ಕುಡಿ ಅಂತಂದ್ನಲ್ಲ ಸಿದ್ದರಾಮಪ್ಪನ ತಂದೆ ರಾಜಾರಾಮ್, ಅವರಿಗೆ 2 ಕುಟುಂಬ. ಮೊದಲನೇ ಪತ್ನಿ ಹೀರಾಬಾಯಿ, ಅವರಿಗೆ ನರಸಿಂಗ, ಸಿದ್ದರಾಮ್ ಸಿಂಗ, ಭೀಮ್ ಸಿಂಗ ಮತ್ತು ಚಂದ್ರಾಮ್ ಸಿಂಗ್ ಅನ್ನೋ 4 ಜನ ಗಂಡು ಮಕ್ಕಳು. ಇನ್ನೊಬ್ಬ ಪತ್ನಿಗೆ ತುಳಜಾಬಾಯಿಗೆ ಅಂಬುಜಾ, ಪದ್ಮಾವತಿ, ಸಾವಂತರವ್ವ ಅಂತಿರ್ತಕ್ಕಂಥ 3 ಮಂದಿ ಹೆಣ್ಮಕ್ಳಿದ್ರು. ಈ ಹಂದಿಗನೂರು ಗ್ರಾಮ ಅಲ್ಲಿ ಪರಿಸರ ಹೆಂಗಿತ್ತು ಅಂತಂದ್ರೆ ಅದು ಬಹಳಷ್ಟು ಪ್ರತಿಭಾವಂತ ಗ್ರಾಮೀಣ ರಂಗ ಕಲಾವಿದರಿಂದ ಕೂಡಿರ್ತಕ್ಕಂಥ ಒಂದು ಗ್ರಾಮ. ಯಾರಿದ್ರಲ್ಲಿ ಕಲಾವಿದರು ಹೆಸರಾಂತ, ಅಂದಿನ ಕಾಲ ಹೆಸರಾಂತ ಕಲಾವಿದರು? ಸಣ್ಣ ರಾಚಪ್ಪ ಮತ್ತು ದೊಡ್ಡ ರಾಚಪ್ಪ. ದೊಡ್ಡ ರಾಚಪ್ಪ ಅವರ ಅಡ್ಡ ಹೆಸರು ಹೋಳಿಗೆ ಅಂತೇಳಿ. ಅವರು ಜ್ಞಾನೋದಯ ನಾಟ್ಯ ಸಂಘವನ್ನು ಹುಟ್ಟು ಹಾಕಿ ಮಂಗಳೂರಲ್ಲಿ ಜೇಬೇರಿ ಭಾಷಿರ್ತಕ್ಕಂಥ ವ್ಯಕ್ತಿ. ಏಕಚ್ ಪ್ಯಾಲ ಅಂತಿರ್ತಕ್ಕಂಥ ನಾಟಕ ಆ ಕಂಪ್ನಿಯ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ನಾಟಕ. ಇದ್ರ ಜೊತೆಗೆ ಸತ್ಯ ಹರಿಶ್ಚಂದ್ರ, ಯಾರ ತಪ್ಪು, ಹೇಮರೆಡ್ಡಿ ಮಲ್ಲಮ್ಮ, ಚಂದ್ರಹಾಸ ಮುಂತಾದ ನಾಟಕಗಳು ಆ ಕಂಪ್ನಿಯಿಂದ ಪ್ರಯೋಗಗೊಂಡಿರ್ತಕ್ಕಂಥವು. ನಾಟಕದ ಸೀನ್ರಿ, ಪೋಷಾಕು, ತೋಳ್ಕಟ್ಟು, ಭೀಷ್ಮನ್ ಜಡೆ, ಕಿರೀಟ, ರಾಜ ಪೋಷಾಕು ಇವೆಲ್ಲವುಗಳನ್ನ ತಯಾರಿಸುವುದರಲ್ಲಿ ಆ ರಾಚಪ್ಪನವರು ಬಹಳ ತೊಳಗಿದ್ರು. ಇನ್ನೊಬ್ರು ಕಲಾವಿದರಿದ್ದು ರಂಗಪ್ಪ ಅಂತ ಹೇಳಿ. ಆ ರಂಗಪ್ಪ ಅನ್ನೋರು ಈ ಹಂದಿಗನೂರು ಸಿದ್ದರಾಮಪ್ಪನ ಮನಿ ಹಿಂದಿನ ವ್ಯಕ್ತಿ. ಹೇಮರೆಡ್ಡಿ ಮಲ್ಲಮ್ಮ ನಾಟಕದೊಳಗ 7 ವಿಭಿನ್ನ ಧ್ವನಿಗಳಲ್ಲಿ ಮಾತಾಡ್ತಾ ಇದ್ರು. ಬಹಳ ಪ್ರಖ್ಯಾತವಾಗಿರ್ತಕ್ಕಂಥ ಕಲಾವಿದ. ಸಿದ್ದರಾಮಪ್ಪನವ್ರ ಕಂಪ್ನಿ ಒಳಗನು ಪಾತ್ರ ವಹಿಸ್ತಾ ಇದ್ರು. ಸಿದ್ದರಾಮಪ್ಪನ ಕಂಪ್ನಿ 47 ನಂತರ ಸ್ಥಗಿತಗೊಂಡ ಮೇಲೆ ಅವರು ಈ ಬೇರೆ ಬೇರೆ ಹಳ್ಳಿಗಳಲ್ಲಿ ನಾಟಕವಾಡ್ಲಿಕ್ಕೆ ಹೋಗ್ತಾ ಇದ್ರು. ಮತ್ತೊಬ್ರು ಬರ್ತಾರೆ ಅದೇ ಗ್ರಾಮದಲ್ಲಿ, ದೊಡ್ಡ ರಂಗ ನಿರ್ದೇಶಕ, ಪಾತ್ರಧಾರಿ ಗುರುಬಸಪ್ಪ ಮುಳವಾಡ ಅಂತ ಹೇಳಿ. ಈಗಿನ ಸಂಗೀತಗಾರ ದಿವಂಗತ ರವೀಂದ್ರ ಮುಳವಾಡ ಅವರ ತಂದೆ. ಆ ನಾಟಕ ಅವ್ರು ಏನ್ ನಿರ್ದೇಶನ ಮಾಡ್ತಾ ಇದ್ರಲ್ಲ, ಆದಪ್ಪ ಸೊಲ್ಲಾಪುರ್ ಅಂತಿರ್ತಕ್ಕಂಥ ಒಬ್ಬ ಹಿರಿಕರು ಹೇಳ್ತಾರೆ, ಅವನಂಥ ನಾಟಕ ನಿರ್ದೇಶನ ಮಾಡ್ತಿರ್ತಕ್ಕಂಥ ವ್ಯಕ್ತಿ ನಾ ಇದುವರೆಗೆ ನೋಡಿಲ್ಲ ಅಂತಿರ್ತಕ್ಕಂಥ ಮಾತನ್ನ ನನಗೆ ಹೇಳಿರ್ತಕ್ಕಂಥದ್ದು. ಇನ್ನು ಈರಪ್ಪ ಬಿರಾದಾರ್ ಅಂತ ಹೇಳಿ, ಈಗ ಅವ್ರ ಪುತ್ರರು ಕೂಡ MI ಬರಾದರ್ ಅಂತ ಹೇಳಿ ಹವ್ಯಾಸಿ ಕಂಪನಿಯ ಕಲಾವಿದರು. ಈರಪ್ಪ ಬಿರಾದಾರ್ ಇವರು ಆ ಗ್ರಾಮದ ಪ್ರಮುಖ ರಂಗ ಕಲಾವಿದರು ಕೂಡ. ಇದ್ರ ಜೊತೆಗೆ ಹಂದಿಗನೂರು ಸಿದ್ದರಾಮಪ್ಪನವರ ಕಂಪ್ನಿಗೆ ಕಂಪ್ನಿ ಅಂತಂದ್ರೆ ಈ ಐತಿಹಾಸಿಕ ಅಥವಾ ಪೌರಾಣಿಕ ನಾಟಕಗಳನ್ನ ಆಡುವಾಗ ಈ ಕಿರೀಟಗಳನ್ನ ರಾಜರು ಅಥವಾ ಸಾಮಂತರು ಧರಿಸಿರ್ತಾರೆ ನೋಡಿ, ಆ ಕಿರೀಟಗಳಲ್ಲಿ ಅಂಟಿಸ್ಲಿಕ್ಕ ಹಸರು ಮಣಿ ತರಬೇಕು ಅಂತಂದ್ರೆ ಬಡ ಕಂಪನಿಗಳಿಗೆ ಅಸಾಧ್ಯ ಆಗುವುದಿಲ್ಲ. ಈರಪ್ಪ ಬಿರಾದಾರ್ ಅವರು ಹೊಲದ ಸುತ್ತಮುತ್ತಲ ಪ್ರದೇಶದಲ್ಲಿ ಹೋಗಿ ಬೋರಂಗಿ ಹುಳ ಹಿಡ್ಕೊಂಡ್ ಬರ್ತಿದ್ದಾರೆ. ಆ ಬೋರಂಗಿ ಹುಳ ಹಿಡ್ಕೊಂಡ್ ಬಂದು ಅದರ ಪಕ್ಕ ಕಿತ್ತಿದ್ರು. ಅದಕ್ಕೆ ಮೈದಾ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಶರಿ ಮೆತ್ತಿದ್ರು, ಮೆತ್ತಿ ಅದಕ್ಕೆ ಕಿರೀಟದೊಳಗೆ ಅಂಟಿಸ್ತಿದ್ರು. ಈ ಕೆಲಸವನ್ನ ಇವರು ಬಹಳ ನಾಜೂಕ್ನಿಂದ ಬಹಳ ಕೌಶಲ್ಯಪೂರಿತವಾಗಿ ಮಾಡ್ತಾ ಇದ್ರು. ಇದು ಗುರುಬಸಪ್ಪ ಮುಳವಾಡ ಅವರ ಮಾಹಿತಿ, ಕ್ಷಮಿಸಿ ಈರಪ್ಪ ಬಿರಾದವ್ರ ಮಾಹಿತಿ. ಇನ್ನು ಮತ್ತೊಬ್ಬ ಆ ಹಂದಿಗನೂರ ಗ್ರಾಮದ ಪಕ್ಕದಲ್ಲಿ ಒಂದು ಯಲಗೋಡ ಅಂತ ಬರ್ತದೆ. ಆ ಯಲಗೋಡದಲ್ಲಿ ಒಬ್ಬರು ದಸ್ತಗಿರ್ ಕಣಮೇಶ್ವರ್ ಅಂತ ಹೇಳಿ ಕಲಾವಿದರು ಇದ್ರು. ಆ ಕಲಾವಿದ ಉದ್ದಕವಾಗಿರ್ತಕ್ಕಂಥ ಜಡೆಯನ್ನು ಬಿಟ್ಕೊಂಡಿದ್ದ. ಚಂದ್ರಹಾತ, ಹರಿಶ್ಚಂದ್ರ,
ಮುಂತಾದ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ವಿ. ಇನ್ನು ಕೊಂಡಗೂಳಿ ಮಡಿವಾಳಪ್ಪ ಅಂತೇಳಿ, ಕೊಂಡಗೂಳಿ ಮಡಿವಾಳಪ್ಪನವರು ಸಿದ್ದರಾಮಪ್ಪನ ಕಂಪನಿ ಒಳಗ ಕೆಲವು ದಿನಗಳವರೆಗೆ ಅಭಿನಯವನ್ನು ಮಾಡಿದಾರ. ಹೇಮರೆಡ್ಡಿ ಮಲ್ಲಮ್ಮ ನಾಟಕದೊಳಗ ಮಲ್ಲಮ್ಮನ ಮಾವನ ಪಾತ್ರವನ್ನು ಬಹಳ ಚೆನ್ನಾಗಿ ಮಾಡ್ತಿದ್ರು ಅಂತೇಳಿ ಹಿರಿಯರು ಹೇಳಿರ್ತಕ್ಕಂಥದ್ದು ದಾಖಲಿಸಿಕೊಂಡಿದ್ದೀನಿ. ಇನ್ನೊಬ್ಬ ಬಹು ಪ್ರಮುಖವಾಗಿರ್ತಕ್ಕಂಥ ಕಲಾವಿದರು ಹಂದಿಗನೂರು ಸಿದ್ದರಾಮಪ್ಪನವರು. ಬಹಳಷ್ಟು ಅಥವಾ ಇಲ್ಲಿವರೆಗೆ ಹಂದಿಗನೂರು ಸಿದ್ದರಾಮಪ್ಪನವರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದವರು ಬಹಳ ಕಡಿಮೆ, ಅಥವಾ ಈ ಫೀಲ್ಡ್ ಇಳಿದವರು ಬಹಳ ಕಡಿಮೆ, ಇಬ್ಬರನ್ನು ಬಿಟ್ಟರು. ಅವ್ರಿಗೆ ಯಾರಿಗೂ ಗೊತ್ತು ಇಲ್ಲದೆ ಇದ್ದಿರ್ತಕ್ಕಂಥ ಮಾಹಿತಿಗಳನ್ನ ಆ ಚಂದ್ರಯ್ಯ ಹಿರೇಮಠ ಅವರು ತಮ್ಮ ಮಗ ಶ್ರೀ ಇಂದೂದವ್ರ ಸ್ವಾಮೀಜಿ ಅವರಿಗೆ ಹೇಳಿದ್ರು. ಆ ಇಂದೂದವ್ರ ಸ್ವಾಮೀಜಿ ಅವರು ನನಗ ತಮ್ಮ ತಂದೆ ನಾಟಕವಾಡಿದ ನಂತರ ಸಾಯಂಕಾಲ ಸಂಜೆ ಮನೆಗೆ ಬಂದಾಗ ಏನಂದ್ರೆ ಮಗನಿಗೆ ಇವತ್ತು ಏನೇನಾಯ್ತು ಘಟನೆಗಳು ರಂಗಭೂಮಿಯಲ್ಲಿ ಅಂತಕ್ಕಂಥದ್ದನ್ನ ಕಂಪ್ನಿ ಒಳಗೆ ಅವರೆಲ್ಲ ತಮ್ಮ ಮಗನಿಗೆ ಹೇಳ್ತಿದ್ರು. ಆ ಇಂದೂದವ್ರ ಸ್ವಾಮಿಗಳು ಹೇಳಿರ್ತಕ್ಕಂಥ ಇವರು ಸಿದ್ದರಾಮಪ್ಪನವ್ರ ಕಂಪ್ನಿ ಒಳಗ ಚಂದ್ರಯ್ಯ ಹಿರೇಮಠರು ಭೋಜನಾಯಿ ಕಾಳಿದಾಸ ನಾಟಕದವರು ಭೋಜರಾಜನ ಪಾತ್ರವನ್ನು ಮಾಡ್ತಾ ಇದ್ರು. ಜೊತೆಗೆ ಸಮಾಳವಾದನ, ಶಹನಾಯಿ, ಕೊಳಲು, ತಬಲಾ ಮತ್ತು ಮದ್ದಳೆಗಳನ್ನ ಅವರು ನುಡಿಸ್ತಾ ಇದ್ರು ಅಂತಿರ್ತಕ್ಕಂಥ ಮಾಹಿತಿ. ಇನ್ನ ಮತ್ತೊಬ್ಬ ಹಿರಿಯ ಕಲಾವಿದ, ನಿರ್ದೇಶಕ ಮತ್ತು ಸಂಗೀತಗಾರ ಹಂದಿಗನೂರು ಸಿದ್ದರಾಮಪ್ಪ ಮತ್ತು ಬ್ಯಾಕ್ವರ್ಡ್ ಗುರಪ್ಪ. ಈಗ ನಾನು ಪ್ರಸ್ತಾಪ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಬ್ಯಾಕ್ವರ್ಡ್ ಗುರಪ್ಪನವ್ರು. ಸಿಂದಗಿ ಪಕ್ಕದಲ್ಲಿ ಒಂದು ಗ್ರಾಮ ಬರ್ತದೆ ಬ್ಯಾಕ್ವರ್ಡ್ನವ್ರು. ಆ ಬ್ಯಾಕ್ವರ್ಡ್ ಗುರಪ್ಪನವರು ಮತ್ತು ಹಂದಿಗನೂರು ಸಿದ್ದರಾಮಪ್ಪನವರ ಒಂದು ಸಂಬಂಧ ಹೆಂಗಿತ್ತು ಅಂತಂದ್ರ ಅವರಿಬ್ಬರ ಈ ಸಮಾಜ ಬೇರೆ ನಿಜ, ಹಳೆಯ ಮಾವನ ಸಂಬಂಧ ಇತ್ತು. ಬ್ಯಾಕ್ವರ್ಡ್ ಗುರಪ್ಪನವರು ಸಿದ್ದರಾಮಪ್ಪಗ ಏ ಮಾವ ಅಂತ ಕರಿತಿದ್ರು. ಸಿದ್ದರಾಮಪ್ಪನವರು ಆ ಬ್ಯಾಕ್ವರ್ಡ್ ಗುರಪ್ಪ ಬಾರೋ ಹಳೆಯ ಅಂತ ಬಹಳ ಆತ್ಮೀಯತೆಯಿಂದ ಮಾತಾಡೋರು. ಒಬ್ಬರಿಗೊಬ್ಬರು ಇಬ್ಬರು ಕಂಪ್ನಿಯಲ್ಲಿ ಇದ್ದಾಗ ಇವ್ರ ಕೀರ್ತಿ ಉತ್ತರ ಕರ್ನಾಟಕದಾದ್ಯಂತ, ಅದ್ರ ಜೊತೆಗೇನೆ ಈ ಸುರ್ಪುರ ದೊರೆಗಳವರೆಗೂ ಹೋಗಿ ಸನ್ಮಾನ ಮಾಡಿಕೊಳ್ಳುವಷ್ಟು ಮಟ್ಟಿಗೆ ಹಂತಕ್ಕೆ ತಲುಪಿತ್ತು ಅಂತಿರ್ತಕ್ಕಂಥ ಮಾತನ್ನು ಹೇಳ್ತಾ ಇದೀನಿ. ಬ್ಯಾಕ್ವರ್ಡ್ ಗುರಪ್ಪನವರು 1947 ನಂತರ ಹಂದಿಗನೂರು ಸಿದ್ದರಾಮಪ್ಪನವರು ತೀರ್ಕೊಂಡ ನಂತರ ಅವರು ಹಳ್ಳಿಗೆ ಹೋಗಿ ಬಡತನದ ಭೂತ ಮತ್ತು ಶಾಂತಕುಮಾರಿ ಅಂತಿರ್ತಕ್ಕಂಥ ನಾಟಕಗಳನ್ನ ಅವ್ರು ಕಲಿಸ್ತಾ ಇದ್ರು ಅಂತಿರ್ತಕ್ಕಂಥದ್ದು ಮಾಹಿತಿ ಸಿಗ್ತಾ ಇದೆ. ಇದು ಹಂದಿಗನೂರು ಪರಿಸರದಲ್ಲಿ ಇದ್ದಿರ್ತಕ್ಕಂತಹ ಒಂದಿಷ್ಟು ಕಲಾವಿದರ ಬಗ್ಗೆ ನಾನು ಇಲ್ಲಿ ಹೇಳಿದ್ದೀನಿ. ಇದು ಜೊತೆಗನೆ ಹಂದಿಗನೂರು ಸಮೀಪದ ಯಾಳವಾರದಲ್ಲಿ ಪತ್ತಾರ್ ಸುಗುರಪ್ಪ ಅನ್ನೋರು ದೊಡ್ಡ ಕಲಾವಿದರು. ಆ ಪತ್ತಾರ್ ಸುಗುರಪ್ಪನವರು ಗರುಡ ಕಂಪನಿಯ ಕೆಲವು ನಾಟಕಗಳನ್ನ ನಿರ್ದೇಶನ ಮಾಡಿದವರು. ಅದರ ಜೊತೆಗೆ ಹೊಟಗಿ ಅಂತ ಒಂದು ಕಂಪನಿ ಇತ್ತು, ನೀವು ಕೇಳಿರಿಲ್ಲ ನನಗೆ ಗೊತ್ತಿಲ್ಲ. ಹೊಟಗಿ ಕಂಪನಿ ಹೆಸರು ಅದೆಲ್ಲೊಂದು ಪುಸ್ತಕದಾಗ ಬರೀ ಒಂದು ಸಾಲಿನಾದ್ರ ಮಾಹಿತಿ ಮಾತ್ರ ಬರ್ತದೆ. 1916ರಿಂದ 1936ರವರೆಗೆ ಅಂದ್ರೆ ಸುಮಾರು 20 ವರ್ಷಗಳವರೆಗೆ ಜೀವಂತವಾಗಿ ಇದ್ದಿರ್ತಕ್ಕಂಥ ಈ ಕಂಪ್ನಿ ಉತ್ತರ ಕರ್ನಾಟಕ, ಮಹಾರಾಷ್ಟ್ರದ ಗಡಿ ಭಾಗ ಮತ್ತು ಮೊಘಲಾಯ ಪ್ರದೇಶಗಳಲ್ಲಿ ಯಶಸ್ವಿಯನ್ನ ಕಂಡಿರ್ತಕ್ಕಂಥ ಒಂದು ಕಂಪ್ನಿ. ಈ ಕಂಪ್ನಿ ಎಲ್ಲಿದೆ ಅದು ಹುಟ್ಟಿರ್ತಕ್ಕಂಥದ್ದು ಯಾಳವಾರದೊಳಗ. ಆ ಕಂಪ್ನಿಯ ಹುಟ್ಟಿಗೆ ಮೂಲ ಕಾರಣೀಭೂತರು ಅಂತಂದ್ರೆ ಗೋವಾದಿಂದ ಮಹಾರಾಷ್ಟ್ರ ಮೂಲಕವಾಗಿ ಈ ಸಿಂದಗಿ ತಾಲೂಕಿನ ಕಲಿಕೇರಿ, ಯಾಳವಾರ ಮುಂತಾದ ಭಾಗಗಳಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥ ಒಬ್ಬರು ಸ್ವಾಮಿಗಳು ಕೃಷ್ಣಾನಂದ ಮಹಾರಾಜರು ಅಂತ ಹೇಳಿ. ಆ ಕೃಷ್ಣಾನಂದ ಮಹಾರಾಜರು ಹೊಟಗಿ ಒಳಗ ತಮ್ಮ ಆಶ್ರಮವನ್ನು ಮಾಡ್ಕೊಂಡಿದ್ರು. ಅವರ ಹೆಸರಿನಿಂದ ಯಾಳವಾರದೊಳಗೆ ಈ ಕಂಪನಿ ಜನ್ಮ ತಳಿತದೆ. ನಾನು ಮಹಾರಾಷ್ಟ್ರ ಅಂತ ತಿಳ್ಕೊಂಡಿದ್ದೆ. ಈ ಹುಡುಕಾಟದ ಫೀಲ್ಡ್ ಇದ್ದಾಗ ಹೊಟಗಿ ಮುಂತಾದ ಸ್ಥಳಗಳಲ್ಲಿ ಹೋದಾಗ ಕೆಲವೊಂದು ಕಲಾವಿದರ ಮನೆಯೊಳಗ ಹೊಟಗಿ ಕಂಪನಿಯ ನಿಜವಾದ ಏನು ಬರೆದಿಟ್ಟಿರ್ತಕ್ಕಂಥ ಕಲಾವಿದರು ಬರೆದಿಟ್ಟಿರ್ತಕ್ಕಂಥ ಸಂಪೂರ್ಣ ಡೈರಿ ನನಗೆ ಸಿಕ್ಕ ಮೇಲೆ ಎಂಥ ಕಂಪ್ನಿ ಹೆಂಗ್ ಬಾಳಿ ಕಣ್ಮರೆಯಾಗಿ ಹೋಯ್ತಲ್ಲ ಅಂತ ನನಗೆ ಬಹಳ ವ್ಯಥೆ ಆಯ್ತು. ಇದು ನಾನು ಯಾಳವಾರದ ಕಲಾವಿದರ ಬಗ್ಗೆ ಹೇಳಿದೆ. ಇನ್ನ ಅದೇ ಹಂದಿಗನೂರು ಸಮೀಪ ಜಾಲವಾದ ಅಂತ ಬರ್ತದೆ, ಅಲ್ಲಿ ಗುರಪ್ಪ ಕರ್ಕಬ್ಬಿ ಅಂತಕ್ಕಂಥವ್ರು ದೊಡ್ಡ ಕಲಾವಿದರು. ಅವರು ಕೂಡ ಈ ಗರುಡ ಕಂಪನಿಗೆ ಏನಂದ್ರೆ ಕೆಲಸ ಮಾಡಿರ್ತಕ್ಕಂಥವ್ರು, ಪಾತ್ರಧಾರಿ ಕೂಡ. ಜೊತೆಗೆ ಗರುಡ ಕಂಪನಿಯ ಕೆಲವಷ್ಟು ನಾಟಕಗಳಿಗೆ ಅವರು ನಿರ್ದೇಶನವನ್ನು ಮಾಡಿರ್ತಕ್ಕಂಥ ಮಾಹಿತಿಯನ್ನ ಅವರ
ಪತ್ನಿ. ಗುರಪ್ಪನವ್ರು ಈಗಿಲ್ಲ, ಗುರಪ್ಪನವ್ರ ಪತ್ನಿ ಸುಮಾರು 6-7 ವರ್ಷಗಳ ಹಿಂದೆ ನಾನು ಆ ಜಾಲವಾದಕ್ಕೆ ಹೋದಾಗ ಅವರು ಹೇಳಿರ್ತಕ್ಕಂಥ ಮಾಹಿತಿ ಮತ್ತು ಅವರ ಮಗಳು ಕೂಡ ಹೇಳಿರ್ತಕ್ಕಂಥ ಒಂದು ಮಾಹಿತಿ. ಇದು ಈ ಹಂದಿಗನೂರು ಪರಿಸರದ ಬಗ್ಗೆ ನಾನು ಇಷ್ಟು ಮಾಹಿತಿಯನ್ನು ಮಾತ್ರ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ. ಇನ್ನು ಸಿದ್ದರಾಮಪ್ಪ ಅವರ ಯಾವ ಸಮಾಜದವರು ಅಂತ ಗೊತ್ತಾಯ್ತು, ರಜಪೂತ್ ಸಮಾಜದವರು. ಅಡ್ಡ ಹೆಸರು ಹಜೇರಿ. ಹಜೇರಿ ಈ ಒಂದು ಬಿರುದಿನ ವ್ಯುತ್ಪತ್ತಿ ಹೀಗಿದೆ, ಬಹುಶಃ ಹಜಾರಿ ಅದ್ ಅಂತ ಹೇಳಿ ನಾನು ಗಟ್ಟಿಯಾಗಿ ನಂಬ್ಕೊಂಡಿದ್ದೀನಿ. ಆದಿಲ್ಶಾಹಿಗಳು ಮತ್ತು ಔರಂಗಜೇಬ್ ಮತ್ತು ಅದಕ್ಕಿಂತ ಹಿಂದಿನ ಉತ್ತರ ಭಾರತದ ಕೆಲವೊಂದು ದೊರೆಗಳು ತಾವು ಮಾಡ್ತಿರ್ತಕ್ಕಂಥ ಯುದ್ಧದೊಳಗ ಅಪ್ರತಿಮ ಒಂದು ಪರಾಕ್ರಮ ತೋರಿಸಿರ್ತಕ್ಕಂಥ ಕ್ಷತ್ರಿಯ ಕುಟುಂಬಗಳಿಗೆ ಹಜಾರಿ, 2 ಹಜಾರಿ, 4 ಹಜಾರಿ, 5 ಹಜಾರಿ, 10 ಹಜಾರಿ ಅಂತೇಳಿ ಬಿರುದುಗಳನ್ನು ಕೊಟ್ಟು ಅವರವ್ರಿಗೆ ಅದಕ್ಕೆ ತಕ್ಕಂತೆ 1000, 10,000 ಕುದುರೆಗಳನ್ನು ಕೊಟ್ಟು ಅವ್ರಿಗೆ ಏನದೇ ಒಂದು ದೊಡ್ಡ ಪದವಿಯನ್ನು ಕೊಡ್ತಾ ಇದ್ರು. ಬಹುಶಃ ಈ ಕುಟುಂಬದ ನಾಮ ಬರ್ಲಿಕ್ಕೆ ಇದೇ ಕಾರಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸಿದ್ದರಾಮಪ್ಪನವರು ನಮ್ಮ ಕನ್ನಡಿಗರ ಬಾಯಿ ಒಳಗ ಅವ್ರ ಮೂಲ ಇಟ್ಟು ಹೆಸರು ಅವ್ರಿಗೆ ಸಿದ್ದರಾಮ ಸಿಂಗ್ ಅಂತ ಹೇಳಿ ಕನ್ನಡಿಗರ ಬಾಯಿ ಒಳಗ ಸಿದ್ದರಾಮಣ್ಣ, ಸಿದ್ದರಾಮಪ್ಪನೇ ಆಗಿದ್ದಾರೆ. ಬಹುತೇಕ ಈ ನಾಟಕಗಳ ಬಗ್ಗೆ ಆಸಕ್ತಿ ಇದ್ದವರಿಗೆ ಅವ್ರ ಮೂಲ ಹೆಸರು ಗೊತ್ತಿದ್ದದ್ದು ಬಹಳ ಕಡಿಮೆ ಅಂತ ಹೇಳಿ. ಇರ್ಲಿ, ಈ ಇಂಥ ಒಂದು ಕುಟುಂಬದೊಳಗ, ರೈತಾಪಿ ಕುಟುಂಬದೊಳಗ, ಒಕ್ಕಲಿಗರ ಮನೆತನದೊಳಗ ಸಿದ್ದರಾಮಪ್ಪ ದಿನಂಪ್ರತಿ ಹೊಟ್ಟೆಗೆ ಬುತ್ತಿ ಚೀಲ ಕಟ್ಕೊಂಡು ದನ ಮೇಯಿಸ್ಲಿಕ್ಕ ಹೊಲಗದ್ದೆ ಕಡೆಗೆ ಹೋಗ್ತಾ ಇದ್ರು. ಯಥಾ ರೀತಿಯಾಗಿ ಪ್ರಾಯ ನೋಡು ತರುಣ ಹುಡುಗ ಹಾಡು ಹಾಡ್ಕೊಂತ, ಗೋಲಿಗುಂಡ ಆಡ್ಕೊಂತ, ಹುಡುಗರ ಜೋಡಿ ಆಡ್ಕೊಂತ, ಕೇಕಿ ಹಾಕೊಂತ ಮನಿಗೆ ಬರವ. ಊರಾಗ ಈ ಗ್ರಾಮದ ಉತ್ಸವಗಳಿದ್ದಾಗ, ಜಾತ್ರೆಗಳಿದ್ದಾಗ ನಾಟಕ ನೋಡ್ತಿದ್ದ ಬಹಳ ಆಸಕ್ತಿಯಿಂದ, ಕುತೂಹಲದಿಂದ ನಾಟಕಗಳನ್ನ ನೋಡೋರು. ಅದು ಏನದು ನಾಟಕ ನೋಡ್ತಾ 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 ಅವರಲ್ಲಿ ಈ ಹಾಡಿಕೆ ಬಗ್ಗೆನೂ ಆಸಕ್ತಿ ಬೆಳೀತು. ನಾಟಕ ಮಾಡಬೇಕು, ಪಾತ್ರ ವಹಿಸಬೇಕು ಅಂತಕ್ಕಂಥದ್ದು ಏನದ ಆ ತಲೆ ಒಳಗೆ ಮೊಳಕೆ ಹೊಡಿತದ. ಗ್ರಾಮೀಣ ಭಾಗದ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತೀವಿ. ಇವರು ಮಾಡು ನಾಟಕದ ಅಭಿನಯ ಕಂಡುಕೊಂಡು ಕೆಲವೊಬ್ರಿಗೆ ಹೊಟ್ಟಿ ಕಿಚ್ಚು ಬಿತ್ತು. ಇವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿ ತಾಂಬಾದಾಗ ಬಿಟ್ಟು ಬಂದರು. ಇಂಡಿ ತಾಲೂಕ್ ತಾಂಬಾದೊಳಗೆ ಬಿಟ್ಟು ಬರೋಣ ಹುಡುಗ ಗಾಬ್ರಿ, ನನಗೆ ಕದ್ಕೊಂಡ್ ಬಂದಾರ, ಅಪಹರಣ ಮಾಡ್ಕೊಂಡ್ ಬಂದಾರ, ತಾಂಬಾದಾಗ ಇಲ್ಲಿ ಬಿಟ್ಟು ಹೋಗ್ಯಾರ ಅಂತ ಹೇಳಿ ಏನ್ ಮಾಡ್ಬೇಕು ಅಂತ ಹೇಳಿ ದಿಕ್ಕು ಕಾಣ್ಲಾರ್ದು ಕೂತಾಗ ಅಲ್ಲಿ ಒಂದು ಪುಸ್ತಕನೊಳಗೆ ಉಲ್ಲೇಖ ಬರ್ತದೆ. ಬೇಡರ್ ನಾಗಪ್ಪ ಅನ್ನೋರು ಇವ್ರಿಗೆ ಈ ಕೊಳಲು ವಾದನ ಕಲಿಸಿದ್ರು ಅಂತ ಹೇಳಿ ಬರ್ತದ. ಇದ್ರ ಜೊತೆಗೆ ಹಂದಿಗೆ ತದನಂತರ ಅವ್ರು ಹೆಂಗೋ ಪಾರಾಗಿ ಆ ತಾಂಬಾದಿಂದ ಹಂದಿನೂರಿಗೆ ಬರ್ತಾರೆ. ಆ ಊರಾಗ ಒಬ್ಬ ದಾದಾಮಿಯಾ ಅಂತ ಹೇಳಿ ತಂಜಾವೂರಿನಿಂದ ಒಬ್ಬ ಕೊಡ ಮಾಡವ ಬಂದಿದ್ದ. ಕೊಡ ಮಾಡವ ಈ ಹಂದಿನೂರು ಸಿದ್ದರಾಮಪ್ಪನವರು ಆ ಹಾಡುಗಳನ್ನ ಕೇಳಿದ ಮ್ಯಾಗ, ಸಿದ್ದರಾಮ ಬಾಯ್, ನಿಮ್ಮ ಅಪ್ಪ ವೇಲಿದ್ರೆ ಭೇಟಿ ಮಾಡ್ಸಂತ ಹೇಳಿ ತಂದೆ ತಾಯಿ ಕಡೆ ಕರ್ಕೊಂಡು ಹೋದ್ರು. ಭೇಟಿ ಆಡ್ಸಿದ ಮ್ಯಾಗ ನಿಮ್ ಹುಡುಗ ಅವ ದೊಡ್ಡ ಕಲಾವಿದ ಅದಾನ, ದೊಡ್ಡ ಪ್ರತಿಭಾವಂತ ಅದಾನ, ನೀವು ಅವನ ಪ್ರತಿಭೆ ಜಗತ್ತಿಗೆ ಗೊತ್ತಾಗಬೇಕು ಅಂತಂದ್ರೆ ನಾನು ನಮ್ಮೂರ ತಂಜಾವೂರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಂದೆ ತಾಯಿ ಅನುಮತಿಯನ್ನು ಪಡ್ಕೊಂಡು ತಂಜಾವೂರಿಗೆ ಕರ್ಕೊಂಡು ಹೋದ್ರು ಅಂತಿರ್ತಕ್ಕಂಥ ಮಾತನ್ನ ಇಂದೂಧರ ಸ್ವಾಮೀಜಿ ಅವ್ರ ತಂದೆ ಆಗಿರ್ತಕ್ಕಂಥ ಚಂದ್ರಯ್ಯ ಹಿರೇಮಠ ಅವ್ರ ತಮ್ಮ ಮಗನಿಗೆ ಹೇಳಿದ್ರು. ಅದನ್ನು ಮಾಹಿತಿಯನ್ನು ನನಗೆ ಇಂದೂಧರ ಸ್ವಾಮಿಗಳು ನನಗೆ ನೀಡಿದ್ದಾರೆ. ಅದು ಕೆಲವೊಂದು ಪುಸ್ತಕಗಳಲ್ಲಿ ತಂಜಾವೂರಿನಿಂದ ಕರ್ಕೊಂಡು ಹೋದ್ಯೋ ಅಂತಿರ್ತಕ್ಕಂಥ ಮಾಹಿತಿಗಳೇ ಇಲ್ಲ. ಇದು ಅಥೆಂಟಿಕ್ ಆಗಿರ್ತಕ್ಕಂಥ ಮಾಹಿತಿ ಅಂತ ಹೇಳಿ ಅವರು ನಾನು ಎಷ್ಟೇ ಸಾರಿ ಪ್ರಶ್ನೆ ಮಾಡಿದ್ರು ಅದನ್ನ ಹೇಳಿದ್ದಾರೆ. ಅದು ಒಪ್ತಕ್ಕಂಥ ಒಂದು ಮಾಹಿತಿ ಕೂಡ. ಇಷ್ಟೆಲ್ಲ ಆದ್ಮ್ಯಾಗ ಅದೇ ಊರಿನ್ಯಾಗ ಪಾಟೀಲ್ರ ಮನೆತನ ಇದೆ. ಆ ಕೃಷ್ಣ ಪಾಟೀಲ್ರು ಮತ್ತವರ ಪೂರ್ವಜರು ಸಿದ್ದರಾಮಪ್ಪನವರ ಒಂದು ಅಭಿಜಾತ ಕಲೆ ಅಥವಾ ಅವ್ರ ಪ್ರತಿಭೆಯನ್ನು ಕಂಡುಕೊಂಡು ಅವರಿಗೆ ಬಾಗಲಕೋಟೆಯಲ್ಲಿ ಅದೇ ತಾನೇ ಶ್ರೀಕೃಷ್ಣ ಸಂಗೀತ ನಾಟಕ ಮಂಡಳಿ ಹುಟ್ಕೊಂಡಿತ್ತು. ಗಂಗೂಬಾಯಿ ಗುಳೆದಗೊಡ್ರು ಆ ಕಂಪನಿಯ ಮಾಲಕ್ತಿ. ಅಲ್ಲಿ ಹೋದ್ರು. ಅಲ್ಲಿ
ಸಣ್ಣ ಪುಟ್ಟ ಪಾತ್ರಗಳು ನೀಡಲ್ಪಟ್ಟವು ಸಿದ್ದರಾಮಪ್ಪನವರು. ತದನಂತರ ಹಂದಿಗನೂರೊಳಗನೆ 3 ನಾಟಕ ಕಂಪನಿಗಳು ಹುಟ್ಕೊಂಡಿದ್ವು. ಈ ಮೊದಲಿಗೆ ಸಿದ್ದರಾಮಪ್ಪನವ್ರ ಕಂಪನಿ ಹುಟ್ಟಾಕ ಮೊದಲು 2 ಕಂಪನಿಗಳಿದ್ದು, ಕಂಪನಿ ಹುಟ್ಟು ಹಾಕಿದ್ರು ಅಂತ ಅದರ ಹೆಸರು ಇನ್ನೂ ಕೂಡ ಯಾರು ಹೇಳಿಲ್ಲ. ಕಂಪನಿ ಅದು ಅಂತ ಕೇಳಿದ್ರು. ರಾಚಪ್ಪ ಹುಳಿಯವರು ಜ್ಞಾನೋದಯ ನಾಟ್ಯ ಸಂಘ ಅಂತ ಹೇಳಿ ಹುಟ್ಟು ಹಾಕಿದ್ರು, 2ನೇ ಕಂಪನಿ. ತದನಂತರ ಹಂದಿ ಸಿದ್ದರಾಮಪ್ಪನ ಕಂಪನಿ ಹುಟ್ಟಾಕ್ತಾರೆ, ವಿಶ್ವ ಕಲಾರಂಜನೆ ಅಂತಕ್ಕಂಥದ್ದು. ಆಮೇಲೆ ಯಾವ ಸಂದರ್ಭದಾಗ ನಾನು ಮುಂದೆ ಅದನ್ನ ಉಲ್ಲೇಖ ಮಾಡ್ತೀನಿ. ಈ ಕಂಪನಿಯಿಂದ ಹಲಿಗೇರಿ ಕಂಪನಿಗೆ ಸಿದ್ದರಾಮಪ್ಪನವರ ಒಂದು ಯಾತ್ರೆ ಬೆಳೀತದೆ. ಅದರ ನಂತರ ನಾನು ಆಗ್ಲೇ ಪ್ರಸ್ತಾಪ ಮಾಡಿದ್ದೆ, ಯಾಳವಾರದೊಳಗೆ ಒಂದು ಕಂಪನಿ ಹುಡ್ತು, ಹುಡುಗಿ ಕಂಪನಿ ಅಂತೇಳಿ. ಅದು ಶ್ರೀ ಕೃಷ್ಣಾನಂದ ಮಹಾರಾಜರ ನೆನಪಿಗೋಸ್ಕರ ಅವ್ರ ಹೆಸರಿಟ್ಟು ಹುಟ್ಟು ಹಾಕಿರ್ತಕ್ಕಂಥ ಒಂದು ಕಂಪನಿ. ಅದು ಬಾಗೇವಾಡಿ ತಾಲೂಕಿನ ಯಾಳವಾರದೊಳಗೆ ಹುಟ್ಟಿಕೊಂಡಿರ್ತಕ್ಕಂಥ ಕಂಪನಿ. ಇನ್ನೂ ಕೂಡ ಯಾರು ಬೇಕಾದ್ರೂ ಈ ಕಂಪನಿ ಬಗ್ಗೆ ಮಾಹಿತಿ ಹುಡುಕಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ನಿಮ್ಗೆ ಯಾರಿಗೂ ಮಾಹಿತಿಗಳು ಸಿಗುದಿಲ್ಲ. ಅಪರೂಪವಾಗಿರ್ತಕ್ಕಂಥ ಮಾಹಿತಿ ನಮ್ಗೆ ಸಿಕ್ಕದಂತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಿಮ್ಮೆದುರಿಗೆ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಈ ಕಂಪ್ನಿ ಆದ ನಂತರ ಅಥಣಿಯ ಹೂಗಾರ್ ಭೀಮರಾಯರ್ ಕಂಪ್ನಿ, ಹೂಗಾರ್ ಭೀಮರಾಯರ್ ಮುಂದೆ ಕಂಪ್ನಿ ತೆಗೆದುಕೊಂಡ ಮೇಲೆ ಬಹಳ ಖಿನ್ನರಾಗಿ ಭೀಮದಾಸರು ಆಗ್ತಾರೆ. ಅವ್ರು ಹುಟ್ಟಾಕಿರ್ತಕ್ಕಂಥ ಕಂಪ್ನಿ ಭಾಗ್ಯೋದಯ ನಾಟ್ಯ ಸಂಘ. ಅದು ಹೇಮರೆಡ್ಡಿ ಮಲ್ಲಮ್ಮ ಅವರು ಬಹಳ ಪ್ರಸಿದ್ಧ ನಾಟಕ ಕಂಪ್ನಿ ಇದು. ಇನ್ನ ಮೂಲತಃ ವಿಜಯಪುರ ಜಿಲ್ಲೆಯ ರಬ್ಕವಿಯ ವಾಮನರಾವ್ ಮಾಸ್ತರ್. ಈ ವಾಮನರಾವ್ ಮಾಸ್ತರು ರಬ್ಕವಿಯ ಸವಣೂರಿಗೆ ಹೋಗ್ತಾರ. ಅಲ್ಲಿ ಹೋದಾಗ ಅಲ್ಲಿ ಇದ್ಕೊಂಡು ಕಂಪ್ನಿ ಹುಟ್ಟಾಕ್ತಾರೆ, ವಿಶ್ವ ಗುಣಾದರ್ಶ ಅಂತ ಹೇಳಿ ಕಂಪ್ನಿ. ಅದು 20 ವರ್ಷಗಳ ಕಾಲ ನಡೀತದೆ. ಬಹಳಷ್ಟು ಮರಾಠಿ ನಾಟಕಗಳನ್ನ ಕನ್ನಡ ಜನರಿಗೆ ಕೊಡಬೇಕು, ನಮ್ದು ಪ್ರಾದೇಶಿಕ ಭಾಷೆಯಲ್ಲಿ ಕೊಡಬೇಕು, ಮಾತೃಭಾಷೆಯಲ್ಲಿ ಬರೆದು ಕೊಡಬೇಕು ಅಂತ ಹೇಳಿ ಅವರು ಆ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ. ಕನ್ನಡ ನಾಟಕಗಳನ್ನು ಉಳಿಸ್ಲಿಕ್ಕೆ ಅವರು ಇರದೆ ಒಂದು ಕೊಡುಗೆ, ಬಹಳ ಅಪರೂಪವಾಗಿರ್ತಕ್ಕಂಥ ಕೊಡುಗೆ. ಇನ್ನ ಮುಂದೆ ಮೈಂದರ್ಗಿ ಕಂಪ್ನಿ ನೋಡಿ, ಗಡಿ ಭಾಗದಲ್ಲಿ ಇದ್ದಿರ್ತಕ್ಕಂಥ ಅಕ್ಕಲ್ಕೋಟ್ ತಾಲೂಕು ಮೈಂದರ್ಗಿ. ಅದೇನು ಸಾಮಾನ್ಯ ಊರಲ್ಲ ಮೈಂದರ್ಗಿ ಅಂತಕ್ಕಂಥದ್ದು. ಅಲ್ಲಿ 2-3 ಕಂಪ್ನಿಗಳು, ಈಗ ಒಂದು ಕಂಪ್ನಿ ಕಾರ್ಯನಿರ್ವಹಿಸ್ತಾ ಇದೆ ಮೈಂದರ್ಗಿ. ಆ ಹಿಂದ ಒಂದ್ 2-3 ಕಂಪ್ನಿಗಳು ಎದ್ದು, ಅದು ಮುಂದೆ ಪ್ರಸ್ತಾಪ ಬರ್ತದೆ. ನಾಗಪ್ಪ ಗೋರಾಮಣಿ ಅಂತಕ್ಕಂಥವ್ರನ್ನ ಅಲ್ಲಿ ಆ ಸಂದರ್ಭದಲ್ಲಿ ನಾನು ಅದನ್ನ ಹೇಳ್ತೇನೆ. ಮೈಂದರ್ಗಿ ಕಂಪ್ನಿ ಒಳಗೆ ನಾಟಕ ಮಾಡಿದ್ರು. ಅದಾದ ನಂತರ ಈ ಕಂದಗಲ್ಲರ ಲಲಿತ ಕಲೋದ್ಧಾರಕ ನಾಟ್ಯ ಸಂಘಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಅದು ಆದ್ಮೇಲೆ ವಿಶ್ವರಂಜನಿ ನಾಟ್ಯ ಸಂಘಕ್ಕೆ ಬರ್ತಾರೆ. ಅದು ಕೊನೆಯ ಕಂಪನಿ. ಆಮೇಲೆ ಇವರೇ 1930 ಏನದೆ ವಿಶ್ವ ಕಲಾರಂಜನೆ ಅಂತಕ್ಕಂಥ ಹೆಸರು ನಾಟಕ ಶುರು ಮಾಡ್ತಾರೆ. ಯಾರು? ಹಂದಿಗನೂರು ಸಿದ್ದರಾಮಪ್ಪ. ಇನ್ನು ಕೆಲವು ಘಟನೆಗಳನ್ನ ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈ ವಾಣಿ ವಿಲಾಸ್ ಕಂಪನಿ ಯರಾಶಿ ಭರಮಪ್ಪನವರು ಆ ಕಾಲದ ಅಥವಾ 1920ರ ನಂತರದ ಕರ್ನಾಟಕದ ಅಥವಾ ಉತ್ತರ ಕರ್ನಾಟಕದ ಅತ್ಯಂತ ವೈಭವೋಪೇತ ಒಂದು ಕಂಪನಿ. ಅದೇ ತಾನೇ ಕರ್ನಾಟಕಕ್ಕೆ ವಿದ್ಯುತ್ತಿನ ಆಗಮನ ಆಗಿತ್ತು. ಇವ್ರ ಕಂಪ್ನಿ ಆ ವಿದ್ಯುತ್ತಿನ ಸಹಾಯ ಪಡ್ಕೊಳ್ತು. ಲೈಟಿಂಗ್ ಎಲ್ಲ ಬಂದು ಜಗಮಗಿಸ್ತಕ್ಕಂಥ ಎಲ್ಲವೂ ಶಿಂಜಿಗಳಿದ್ವು. ಏನದೇ ಅಲ್ಲಾ ಬಕ್ಷ ಮೌಲಾ ಬಕ್ಷ ಅಂತ ಹೇಳಿ ದೆಹಲಿಯ ಸಾರಂಗಿ ವಾದಕರನ್ನ ಕರೆಸಲಾಯಿತು. ಆಮೇಲೆ ಈ ಹೊಸ ಕಥೆಯುಳ್ಳ, ಹೊಸ ಬಗೆಯ ಒಂದು ಕಥೆಯುಳ್ಳ, ಹೊಸ ಬಗೆಯ ಲೇಪವುಳ್ಳ ನಾಟಕಗಳನ್ನ ಆಡಿಸ್ತಾ ಇತ್ತು ಈ ಯರಾಶಿ ಭರಮಪ್ಪನವರ ವಾಣಿ ವಿಲಾಸ ಕಂಪನಿ. ಹೆಸರಿಗೆ ತಕ್ಕಂತೆನೆ ಇತ್ತು. ಬಹಳಷ್ಟು ದಿನಗಳವರೆಗೆ ಇದು ಮೆರೆದಾಡಿರ್ತಕ್ಕಂಥ ಕಂಪನಿ ನೋಡಿ. ಈ ಕಂಪನಿಯ ಮಾಲಕರು ಮೂಲತಃ ಬನ್ನಿಕೊಪ್ಪ ಅಥವಾ ಈ ಗದಗ ಅಥವಾ ಡಂಬಳದ ಪಕ್ಕದಲ್ಲಿ ಪೇಠಾಲೂರು ಅಂತ ಬರ್ತದೆ. ಪೇಠಾಲೂರಿನ ಯರಾಶಿ ಭರಮಪ್ಪನವರು ರೆಡ್ಡಿ ಸಮಾಜದವ್ರು. ನೋಡಿ, ರೆಡ್ಡಿ ಸಮಾಜದವರು ಉತ್ತರ ಕರ್ನಾಟಕದೊಳಗ ಮೊಟ್ಟ ಮೊದಲ ವ್ಯಕ್ತಿ, ರೆಡ್ಡಿ ಸಮಾಜದ ವ್ಯಕ್ತಿ ನಾಟಕ ಕಂಪನಿಯನ್ನು ಮಾಡಿದವರು ಯಾರಾದ್ರೂ ಇದ್ರೆ ಅದು ಯರಾಶಿ ಭರಮಪ್ಪನವರು ಅಂತಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾರೆ. ಈ ವಾಣಿ ವಿಲಾಸ್ ಕಂಪನಿ ಒಳಗ ಚಡ್ಚಣಕ್ಕೆ ಒಂದು ಕಂಪನಿ ಹಾಕಿತ್ತು. ಚಡ್ಚಣ ಸಂಗಮೇಶ್ವರ ಜಾತ್ರೆ ನಡೀತದೆ. ಈ ಜಾತ್ರೆ ಒಳಗ ಎಂಕಂಚಿ ಬಸವರಾಜ್ ಅವರ ಕಲಾವಿದ ಎಂಕಂಚಿ ಬಸವರಾಜ್ ತಂದೆ ರಾಮಪ್ಪನವರು ಹಂದಿಗನೂರು ಸಿದ್ದರಾಮಪ್ಪನವರ ಕಂಪನಿ ಹಾಕ್ಲಿಕ್ಕೆ ಜಾಗದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ರು. ಮತ್ತು ಹಂದಿಗನೂರು ಸಿದ್ದರಾಮಪ್ಪ ಮತ್ತು ಅವ್ರ ಕುಟುಂಬಕ್ಕೆ
ಇರ್ಲಿಕ್ಕೆ ಮನೆಯೊಳಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಿದ್ರು. ಬಹಳ ಉದಾರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಾಮಪ್ಪನವರು. ಅವರ ಚಿರಂಜೀವಿ ಹೇಳಿರ್ತಕ್ಕಂಥ ಮಾತು, ಕಂಪ್ನಿ ಹೆಂಗ್ ನಡೀತಿತ್ತು? ವಾಣಿ ವಿಲಾಸ ಕಂಪ್ನಿ ಒಳಗ ಮಾಲಕರು ಯರಾಶಿ ಭರಮಪ್ಪನವರು ತಮ್ಮ ಕಲಾವಿದರಿಗೆ ಊಟದ ವ್ಯವಸ್ಥೆ ಕಂಪ್ನಿ ಒಳಗೆ ಮಾಡಿಸಿರ್ತಿದ್ರು. ಎಲ್ಲರಿಗೂ ಒಂದೇ ಗಾತ್ರದ ತಟ್ಟೆ, ಒಂದೇ ಗಾತ್ರದ ಬಟ್ಟಲು, ಆಮೇಲೆ ಒಂದೇ ಕ್ವಾಂಟಿಟಿಯ ಊಟವನ್ನು ಬಡಿಸ್ತಿದ್ರು. ಯಾರು ಏನದೆ ಯಾರಿದ್ರು ನನ್ನ ಕೆಟ್ಟ ಹೆಸರು ಬರಬಾರ್ದು, ನನ್ಗೆ ಊಟ ಕಡಿಮೆ ಕೊಟ್ಟನ, ಅದನ್ನ ಕೊಟ್ಟಂಗೆ ಇದು ಕೊಟ್ಟ ಅಂತ ಹೇಳಿ ಬರಬಾರ್ದು ಅಂತಕ್ಕಂಥ ಒಂದು ಬ್ಯಾಲೆನ್ಸಿಂಗ್ ಮೆಥಡ್ ಅಥವಾ ಟ್ರಿಕ್ ಅವರು ಪಾಲನೆ ಮಾಡ್ಕೊಂಡು ಬಂದಿದ್ರು ಅಂತಿರ್ತಕ್ಕಂಥ ಮಾತು. ಇನ್ನ ಈ ಕಂಪ್ನಿ ವಾಣಿ ವಿಲಾಸ್ ಕಂಪ್ನಿ ತಡವಳ ಈಗಿನ ಅಕ್ಕಲಕೋಟ ತಾಲೂಕಿನ ಒಂದು ಗ್ರಾಮ. ತಡವಳಕ್ಕ ನಾನು ಒಂದ್ ಸಾರಿ ಹೋಗಿದ್ದೆ. ಅಲ್ಲಿ ದತ್ತಾಗೌಡ ಪಾಟೀಲ್ ಅಂತಕ್ಕಂಥವ್ರು 94 ವರ್ಷದ ವ್ಯಕ್ತಿಯನ್ನ ಹೊಲದಾಗ ಅವ್ರು ಕೂತಿದ್ರು, ಹರಟೆ ಹೊಡೆಯುತ್ತಾ ಕೂತಿದ್ರು. ಅವ್ರನ್ನ ಹೋಗಿ ಭೇಟಿ ಆದಾಗ ನನಗ ಬಹಳ ಅಪರೂಪವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ರು. ಈಗ ಅದನ್ನು ಉಲ್ಲೇಖ ಮಾಡ್ತಾರೆ. ಆ ಯರಾಶಿ ಭರಮಪ್ಪನವ್ರ ಕಂಪ್ನಿ ತಡವಳದಾಗ ರಾಣಿ ರುದ್ರಮ್ಮ ನಾಟಕ ಪ್ರಯೋಗ ಮಾಡ್ತಾ ಇತ್ತು 1933. ಟಿಪ್ಪು ಸುಲ್ತಾನ್ ಕೈ ಕೆಳಗಿನ ಅಧಿಕಾರಿಯೊಬ್ಬ ಒಂದು ಸಂಭಾಷಣೆ ಹೇಳ್ತಿದ್ರು. ಅದ್ರಾಗ ನಮ್ಮ ಇವು ಹಂದಿನ ಸಿದ್ದರಾಮಪ್ಪನ ಪಾತ್ರಧಾರಿಗಳಾಗಿದ್ರು. ಆ ಟಿಪ್ಪು ಸುಲ್ತಾನ್ ಕೈ ಕೆಳಗಿನ ಒಬ್ಬ ಅಧಿಕಾರಿ ಏನ್ ಹೇಳ್ತಿದ್ದಂತ ಒಂದು ಸಂಭಾಷಣೆ ಮಾತ್ರ ಅವರು ಹೇಳಿದ್ದಾರೆ. ಒಂದು ವಾಕ್ಯದ್ದು, ಅಬೇ ದಿಲ್ಲಿ ಕಾ ಸಾಲ ಆಜ್ ಹಮಾರೆ ಸಾಬ್ ಕಿ ಖಿಚಡಿ ಮ ಪಡೇಗಾ ಅಂತೇಳಿ. ಇದು ಬಹಳ ಅಪರೂಪವಾಗಿರ್ತಕ್ಕಂಥ ಯಾರು ಹೇಳಿದಿರ್ತಕ್ಕಂಥ ಒಂದು ಏನಂದ್ರೆ ಸಂಭಾಷಣೆ ಒಂದು ಸಾಲನ್ನ ಅವರು ಹೇಳಿದ್ದಾರೆ. ಇನ್ನ ಈ ಕಂಪ್ನಿ ಯರಾಶಿ ಭರಮಪ್ಪನವರ ವಾಣಿ ವಿಲಾಸದ ಕಂಪ್ನಿ ಕೊನೆಗೆ ಸಾಲದ ಸುಳಿಗೆ ಸಿಗಿ ಬೀಳ್ಬೇಕಾಯ್ತು. ಕಂಪ್ನಿ ಸಾಲದ ಸುಳಿಗೆ ಸಿಗಿ ಬಿದ್ದಾಗ ಈ ಕಂಪ್ನಿ ತಮ್ಮ ಈ ಕಂಪ್ನಿಯಲ್ಲಿ ಬಳಸ್ತಿದ್ದಿರ್ತಕ್ಕಂಥ ಪ್ರಸಾದನ ಕೋಣೆಯಲ್ಲಿ ಬಳಸ್ತಿರ್ತಕ್ಕಂಥ ನಿಲುಗನ್ನಡಿಯನ್ನ ಅಲ್ಲಿ ಚರ್ಚಣದಾಗ ಅಡವಿಟ್ಟು ಹೋದ್ರು ಅಂತಕ್ಕಂಥದ್ದು ಮಾತನ್ನ ಕೇಳಿ ಬಂದಿದೆ. ಆ ಕನ್ನಡಿ ಇನ್ನೂ ಕೂಡ ಚರ್ಚಣದ ಒಬ್ಬ ವಕೀಲರ ಮನೆಯಲ್ಲಿ ಇದೆ ಅಂತಿರ್ತಕ್ಕಂಥ ಆ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಇನ್ನ ವಿಶ್ವರಂಜನಿ ಕಂಪ್ನಿ 1932ರಲ್ಲಿ ಖ್ಯಾತ ರಂಗ ಕಲಾವಿದ ಸಹೋದರರಾಗಿರ್ತಕ್ಕಂಥ ಬಸವರಾಜ್ ಮನ್ಸೂರ್ ಮತ್ತು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಮುಂಬೈಗೆ ಹೋಗ್ತಾರೆ. ಹಿಂದಿ ಚಲನಚಿತ್ರ ರಂಗದಲ್ಲಿ ಪಾತ್ರ ವಹಿಸ್ಬೇಕು, ಅದು ಏನಾದ್ರು ನಮ್ದು ಒಂದು ಕಾಣಿಕೆ ಇರಬೇಕು ಅಲ್ಲಿ ಅಂತ ಹೇಳಿ. ಅಲ್ಲಿ ಇಬ್ರು ಹೋದಾಗ ಬಸವರಾಜ್ ಮನ್ಸೂರ್ ಅವರು 3 ಚಿತ್ರಗಳಿಗೆ ಸಂಗೀತವನ್ನು ನೀಡಿದ್ದಾರೆ. ಅಲ್ಲಿ ಹೋಗಿ ಅವರು ಕೆಲವೊಂದಿಷ್ಟು ದಿನಗಳಾಗಿತ್ತು. ಈ ಕಡೆಗೆ ಈ ಹೂವಿನ ಹಡಗಲಿಯ ಹಕ್ಕಂಡಿ ವೀರಪ್ಪನವ್ರು ಅಂತ ಹೇಳಿ, ನಾ ಅವ್ರ ಮನೆಗೂ ಹೋಗಿ ಬಂದಿನಿ. ಹೂವಿನ ಹಡಗಲಿಗೆ ಆ ಕುಗ್ರಾಮದು ಹಕ್ಕಂಡಿ. ಆ ಹಕ್ಕಂಡಿ ವೀರಪ್ಪನವರು ಬಸವರಾಜ್ ಮನ್ಸೂರ್ ಅವ್ರಿಗೆ ಫೋನ್ ಮಾಡಿದ್ರಿ, ಏನು ವಾಣಿ ವಿಲಾಸ್ ಕಂಪ್ನಿ ನಿಂತು ಹೋಗ್ಯದ, ಅದ್ರ ಸಾಮಾನುಗಳನ್ನ ಅಕ್ಕಲಕೋಟದ ವಿಷ್ಣು ಪಂತ ಕುಲಕರ್ಣಿ ಖರೀದಿ ಮಾಡ್ಯಾರ, ನೀನ್ ಆದಷ್ಟು ಬೇಗನೆ ಬರಬೇಕು, ಹೊಸ ಕಂಪ್ನಿ ಚಾಲು ಮಾಡೋರು ಅದ್ರ ನಮ್ಗೆಲ್ಲ ದೊಡ್ಡ ಅವಕಾಶ ಸಿಗ್ತದ, ಬಂದ್ ಬಿಡು ಅಂತ ಹೇಳಿ ಅವ್ರು ಹೇಳಿದ್ರು. ಗೆಳೆಯನ ಮಾತಿಗೆ ಒಲ್ಲೆ ಅನ್ಲಿಕ್ಕೆ ಆಗ್ಲಿಲ್ಲ. ಈ ಕಡೆ ಸಿನಿಮಾದಲ್ಲೂ ಏನಾರ ಒಂದು ಹೆಸರು ಮಾಡಬೇಕಂತ ಹೋಗಿದ್ರು, ಅದಕ್ಕ ರಂಗಭೂಮಿಯ ತುಡುತ್ತಿದ್ದರಿಂದ ಅವ್ರು ನೇರವಾಗಿ ಏನ್ ಮಾಡ್ತಾರೆ, ಮತ್ತೆ ತಮ್ಮ ಊರಿಗೆ ಬರ್ತಾರೆ. ಹಕ್ಕಂಡಿ ವೀರಪ್ಪನವರು ಮ್ಯಾನೇಜರ್ ಆ ಕಂಪ್ನಿ ವಿಶ್ವರಂಜನಿ, ವಿಷ್ಣು ಪಂತ್ ಕುಲಕರ್ಣಿ ಫೈನಾನ್ಸ್ ಮಾಡಿದ ಮಾಲಕರ ಮ್ಯಾನೇಜಿಂಗ್ ಮಾಡ್ತಿರ್ತಕ್ಕಂಥವ್ರು ಹಕ್ಕಂಡಿ ವೀರಪ್ಪನವರು. ಅವ್ರ ಮಾತು ಕೇಳಿ ಬಂದ್ರು. ಈ ಕಂಪ್ನಿಯ ಮೊದಲ ನಾಟಕ ಸೋಲಾಪುರದಲ್ಲಿ ಪ್ರಯೋಗಗೊಳ್ಳುತ್ತದೆ. ಅದು ಉಷಾ ಸ್ವಯಂವರ ಅಂತ ಹೇಳಿ. ಆ ಉಷಾ ಸ್ವಯಂವರದೊಳಗ ಸಿದ್ದರಾಮಪ್ಪನವರು ಬಾಣಾಸುರನ ಪಾತ್ರಧಾರಿ. ಬಾಣಾಸುರನ ಕೋಪ, ಆಟಾಟೋಪ, ಆರ್ಭಟಗಳನ್ನ ನೀವು ಪೌರಾಣಿಕ ನಾಟಕವನ್ನ ಓದಿದ್ರೆ ನಿಮ್ಗೆಲ್ಲ ಗೊತ್ತಾಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸರಿ, 1934ರೊಳಗ ವಿಶ್ವರಂಜನಿ ಕಂಪ್ನಿ ತಡವಳಕ್ ಬಂತ್ರಿ. ಅಲ್ಲಿ ಲಂಕಾದಹನ ನಾಟಕ ಆಡ್ತಾ ಇತ್ತು. ಆ ನಾಟಕದಾಗ ಹರಿಹರದ ನಂಜುಂಡಯ್ಯ ಅವರು ಮಾರುತಿ ಪಾತ್ರಧಾರಿ, ಹನುಮಂತನ ಪಾತ್ರಧಾರಿ.
ಈ ನಂಜುಂಡಯ್ಯ ಹೇಮರೆಡ್ಡಿ ಮಲ್ಲಮ್ಮ ನಾಟಕದಾಗ ಭರಮರೆಡ್ಡಿ ಪಾತ್ರ ಕೂಡ ಮಾಡಿದ್ರು. ಅದ್ರ ಮೊದಲು ಕಿತ್ತೂರು ಚೆನ್ನಮ್ಮ ಮತ್ತು ರಾಣಿ ರುದ್ರಮ್ಮ ನಾಟಕಗಳನ್ನು ಕೂಡ ಅದೇ ಊರಾಗನೆ ಆಡಿದ್ರು, ತಡವಳದಾಗನೆ. ಆ ತಡವಳದ ಮಲ್ಲಿಕಾರ್ಜುನ ದೇವಾಲಯದೊಳಗ ಎಲ್ಲಾ ಕಲಾವಿದರಿಗೆ ಊಟ ಉಪಚಾರದ ವ್ಯವಸ್ಥೆಯನ್ನ ಮಾಡಿರ್ಲಾಗ್ತಾ ಇತ್ತು. ದತ್ತಗೌಡ ಪಾಟೀಲ್ ತಡವಳದವರು ನನಗೆ ಹಂದಿಗನೂರು ಸಿದ್ದರಾಮಪ್ಪನವರಿಗೆ ನಾಟಕಗಳ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನ ಹೇಳಿದ್ದಾರೆ. ಏನು? ಚಿನ್ನ ಲೇಪಿತ ಕಿರೀಟ ಗದೆಯ ತುದಿಗೆ ಮದ್ದು, ಇದು ಶೀರ್ಷಿಕೆ. ಈಗ ಅದನ್ನ ನಾನು ವಿವರಿಸ್ತಾ ಇದ್ದೇನೆ. ವಿಷ್ಣು ಪಂತ್ ಕುಲಕರ್ಣಿ ವಿಶ್ವರಂಜನಿ ಕಂಪನಿಯ ಮೂಲತಃ ಮಾಲೀಕರು. ತಮ್ಮ ನಾಟಕಗಳಲ್ಲಿ ಬಳಕೆಯಾಗ್ತಿರ್ತಕ್ಕಂಥ ಕಿರೀಟಗಳಿಗೆ ಚಿನ್ನದ ಲೇಪನಗಳ ಮಾಡಿಸಿಟ್ಟಿರ್ತಿದ್ರು ಅನ್ನೋ ವಿಷಯ. ವಾಣಿ ವಿಲಾಸ್ ಕಂಪ್ನಿಗಿಂತಲೂ ಈ ವಿಶ್ವರಂಜನಿ ಕಂಪ್ನಿ ಒಂದು ಹೆಜ್ಜೆ ಮುಂದೆ ಇತ್ತು ಅಂತಕ್ಕಂಥ ಮಾಹಿತಿ. ಏನ್ ಪ್ರಯೋಗಗಳನ್ನ ಮಾಡ್ತಿತ್ತು ವಿಶ್ವರಂಜನಿ ಕಂಪ್ನಿ? ಲಂಕಾದಹನ ನಾಟಕದಾಗ ಸ್ಟೇಜ್ನ್ಯಾಗ ಸ್ಪ್ರಿಂಗ್ ಬೋರ್ಡ್ ಇಟ್ಟಿರ್ತಿದ್ರು. ಅದ್ರ ಮ್ಯಾಗ ಆ ಮಾರುತಿ ಪಾತ್ರಧಾರಿ ನಿಂತ್ಕೊಂಡಿರ್ತಿದ್ದ. ಅವ ಏನ್ ಮಾಡ್ತಿದ್ದ ಅಂತಂದ್ರೆ, ಭಾರ ಹಾಕಿದ ತಕ್ಷಣ ಸ್ಪ್ರಿಂಗ್ ಬೋರ್ಡ್ ಏನ್ ಮಾಡ್ತಿತ್ತು, ಪಾತ್ರಧಾರಿಗೆ ಮ್ಯಾಲಕ್ಕೆ ಚಿಮ್ಮಿಸ್ತಿತ್ತು. ಅಲ್ಲಿ ಕೃತಕವಾಗಿ ಒಂದು ಗಿಡದ ಟೊಂಗೆ ಏನ್ ಮಾಡ್ತಿದ್ರು, ಸ್ಟೇಜ್ನಾಗ ಇಟ್ಟಿರ್ತಿದ್ರು. ಆ ಟೊಂಗೆ ಏನ್ ಹಿಡ್ಕೊಂಡು ಜೋತ್ ಬೀಳ್ತಿದ್ದ. ಜೋತ್ ಬಿದ್ದ ಮ್ಯಾಗ ರಾವಣನ ಪಾತ್ರಧಾರಿಯಾಗಿರ್ತಕ್ಕಂಥ ಹಂದಿಗನೂರು ಸಿದ್ದರಾಮಪ್ಪನವರು ಆ ಮಾರುತಿ ಪಾತ್ರಧಾರಿ ನಂಜುಂಡ ಕೇಳ್ತಿದ್ರು, ಎಲೈ ನೀನು ನನಗಿಂತಲೂ ಶ್ರೇಷ್ಠನೋ ಅಂತ ಕೇಳಿದ ಕೂಡಲೇ ಮಾರುತಿ ಪಾತ್ರಧಾರಿ ನಂಜುಂಡ ಏನಂತ ಉತ್ತರ ಕೊಡ್ತಿದ್ರು, ಎಲೈ ಮೂರ್ಖನೇ ನಾನು ನಿನಗಿಂತಲೂ ಶ್ರೇಷ್ಠ ಅಂತ ಹೇಳಿ ಉತ್ತರ ಕೊಡ್ತಿದ್ದ ಅಂತಕ್ಕಂಥದನ್ನ ಆ ನಾಟಕ ನೋಡಿದ ದತ್ತಗೌಡ ಪಾಟೀಲ್ರು ನನಗೆ ಹೇಳಿರ್ತಕ್ಕಂಥದ್ದು. ಇದೇ ಲಂಕಾದಹನ ನಾಟಕದಲ್ಲಿ, ಇದೇ ತಡವಳದಲ್ಲಿ ಆಡುವಾಗ ಮತ್ತೊಂದು ಈ ಕಂಪ್ನಿಯ ಪ್ರಯೋಗ ಹೆಂಗ್ ಮಾಡ್ಕೊಂಡಿದ್ರು, ಟ್ರಿಕ್ಸ್ ಅಂತ ತಿಳ್ಕೊಳ್ತಾ ಟೆಕ್ನಿಕ್ ಅಂತ ನೀವು ಭಾವಿಸ್ರಿ. ರಾವಣ ಪಾತ್ರಧಾರಿ ಹಂದಿಗನೂರು ಸಿದ್ದರಾಮಪ್ಪನ ಶಿಟ್ಟಿನಿಂದ ಗದೆಯನ್ನು ನೆಲಕ್ಕೆ ಬಡದು ನಿಂತ್ಕೊಳ್ತಕ್ಕಂಥ ಒಂದು ಸಂದರ್ಭ, ಸನ್ನಿವೇಶ. ಆ ದೃಶ್ಯ ನೋಡೋರ ಮ್ಯಾಗ ಪರಿಣಾಮ ಬೀರ್ಲಿ ಅಂತ ಹೇಳಿ ಒಂದು ತಂತ್ರವನ್ನ ಮಾಡಿಕೊಂಡಿದ್ರು. ಏನು? ಆ ಗದೆಯ ತುದಿಗೆ ಕ್ಯಾಪ್ ಇರ್ತಿತ್ತು. ಆ ಕ್ಯಾಪ್ ತೆಗೆದು ಅದ್ರಾಗ ಮದ್ದು ತುಂಬತಿದ್ರು. ಮದ್ದು ತುಂಬಿ ಮತ್ತೆ ಕ್ಯಾಪ್ ಹಾಕಿ ಇಡ್ತಿದ್ರು. ಕ್ಯಾಪ್ ಹಾಕಿಟ್ಟ ಮ್ಯಾಗ ಏನಾಗ್ತಿತ್ತು, ರಾವಣ ಪಾತ್ರಧಾರಿ ಹಂದಿಗನೂರು ಸಿದ್ದರಾಮಪ್ಪನವರು ಕೋಪದ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಎಲ್ಲಿ ನನ್ನ ಗದಾದಂಡ ಅಂತ ಹೇಳಿ ಕೇಳ್ತಿದ್ರು. ಗದಾದಂಡ ಎಲ್ಲಿ ಅಂತ ಕೇಳಿದಾಗ ಸೈಡ್ ವಿಂಗ್ ನಿಂದ ಒಬ್ಬವ ಏನ್ ಮಾಡ್ತಿದ್ದ, ಆ ಗದೆಯ ಹಿಡಿಕಿ ಮುಂದೆ ಮಾಡಿ ಆ ಹಂದಿಗನೂರು ಸಿದ್ದರಾಮಪ್ಪನ ಕೊಡವ. ಹಂದಿಗನೂರು ಸಿದ್ದರಾಮಪ್ಪನ ಅದು ತಗೊಂಡು ಅರ್ಬಡಿಸ್ಕೊಂತ ಗದೆಯನ್ನ ನೆಲಕ್ಕೆ ಬಡಬೋದು, ಢಮ್ ಅಂತ ಹೇಳಿ ಆ ಪಟಾಕಿ ಸ್ಫೋಟ ಆಗೋದು. ಇವ್ರ ಆವಾಜನೂ ಬಂದಿರಬೇಕು, ಏನದ ಕೋಪದ ಒಂದು ಸಂಭಾಷಣೆನೂ ಬಂದಿರಬೇಕು. ಈ ಗದೆಯ ಏನದ ಸ್ಫೋಟ ಆಗಿರ್ತಕ್ಕಂಥ ಒಂದು ಧ್ವನಿನ ಕೇಳಿರ್ಬೇಕು. ಅಲ್ಲಿ ಎದುರಿಗೆ ಕೂತಿರ್ತಕ್ಕಂಥ ಎಲ್ಲಾ ಪ್ರೇಕ್ಷಕರು ಬೆಚ್ಚ ಬಿದ್ದಿರ್ಬೇಕು. ಯಾಕಂತಂದ್ರೆ ಈ ಟೆಕ್ನಿಕ್ಗಳು ಏನಿದ್ವು ಅಂತಂದ್ರೆ, ಪ್ರೇಕ್ಷಕರಿಗೆ ಎಲ್ಲವೂ ಗುರ್ತಿರ್ಲಿಲ್ಲವು. ಅವ್ರಿಗೆಲ್ಲರಿಗೂ ಅವಾಗ ಆಗಿನ ಕಾಲದೊಳಗೆ ಏನಪ್ಪಾ ಅಂತಂದ್ರೆ ಎಲ್ಲವೂ ಆಗಾದ. ಈಗ ನಮಗೇನು ಆಗಾದ, ಯಾಕಂದ್ರೆ ಅಂಗಡಿಯೊಳಗಡೆ ಜಗತ್ತು ನೋಡಿ ಮೊಬೈಲ್ ಎಲ್ಲ ಬಂದ್ಬಿಟ್ಟದೆ, ನಮ್ಗೆ ಯಾವುದು ಅಗಾಧ ಅಲ್ಲಂತಿರ್ತಕ್ಕಂಥ ಮಾತನ್ನ ನಾನು ಈಗ ಏನದೆ ಹೇಳ್ಬೇಕಾಗ್ತದೆ. ಅದು ಕಾಲಕ್ಕೆ ತಕ್ಕಂಗ ಅದು ನಡೆಯುವ. ಇನ್ನು ತಡವಳದೊಳಗ ಒಂದು ಘಟನೆ ನಡೀತದೆ. ಆ ವಿಷ್ಣು ಪಂತ್ ಕುಲಕರ್ಣಿಯವರ ವಾಡೆಯ ಎದುರಿಗೆ ಒಂದು ದೊಡ್ಡ ಬಯಲು ಜಾಗ, ಇನ್ನೂ ಕೂಡ ಬಯಲು ಜಾಗದ ನಾಟಕ ಜಾಗ ಅಂತ ಹೇಳ್ತಾರೆ. ಹಂದಿಗನೂರು ಸಿದ್ದರಾಮಪ್ಪನವರು ಆ ಊರಿಗೆ ಹೋದಾಗ ಅಲ್ಲೇ ಏನದೆ ಕಂಪನಿ ಹಾಕ್ತಿದ್ರು. ಮಹಾರಾಷ್ಟ್ರದ ಬಾಂಡ್ರಿ ಒಳಗೆ ಇದ್ದಿರ್ತಕ್ಕಂಥ, ಕರ್ನಾಟಕದ ಮಹಾರಾಷ್ಟ್ರದ ಬಾರ್ಡರ್ ಒಳಗೆ ಇದ್ದಿರ್ತಕ್ಕಂಥ ಊರ, ಅಲ್ಲಿ ಕೂಡ ಕನ್ನಡದ ನಾಟಕಗಳನ್ನ ಯಶಸ್ವಿಯಾಗಿ ಇವರೆಲ್ಲರೂ ನಡೆಸ್ಕೊಂಡು ಹೋಗಿದ್ದಾರೆ ನೋಡ್ರಿ. ಅವಾಗ ಆ ಭಾಗದೊಳಗ ಕನ್ನಡ ನಾಟಕಗಳನ್ನ ನೋಡ್ತಿರ್ತಕ್ಕಂಥ ಏನದ ಅಭಿರುಚಿಯುಳ್ಳ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಿಗಿತ್ತು. ಅದಕ್ಕೆ ಇವರು ಆ ಗಡಿ ಭಾಗಕ್ಕೆ ಹೋಗ್ತಾ ಇದ್ರು ಅಂತ. ಆ ತಡವಳದೊಳಗ ಲಂಕಾ ದಹನ ನಾಟಕ ನಡೀತಾ ಇತ್ತು. ಇದು ವಿಶ್ವರಂಜನಿ ಕಂಪ್ನಿಯ ವತಿಯಿಂದ ಆ ನಾಟಕಗಳು ಆಡ್ತಾ ಇತ್ತು. ಅಲ್ಲಿ ಆ ತಡವಳ ಪಕ್ಕದಲ್ಲಿ ಒಂದು ಹಳ್ಳಿ ಬರ್ತದೆ, ಕೇಗಾವ್ ಅಂತ ಹೇಳಿ. ಆ ಕೇಗಾವ್ ಗ್ರಾಮದಿಂದ ಒಬ್ಬಕ್ಕೆ ಹೆಣ್ಮಗಳು ತನ್ನ 8 ತಿಂಗಳ ಕೂಸನ್ನ ಜೊತೆ ಕರ್ಕೊಂಡು ನಾಟಕ ನೋಡ್ಲಕ್ ಬಂದಿದ್ದಾಳೆ. ಸುಮಾರು ರಾತ್ರಿ 10-11 ಗಂಟೆಗೆ ನಾಟಕ ಚಾಲು ಆಯ್ತು. ನಾಟಕ ಚಾಲು ಆದ್ಮ್ಯಾಗ ಲಂಕಾದ ನಾಟಕ ಮತ್ತು ರಾವಣನ ಪಾತ್ರದ ನೋಡ್ರಿ ಸಿದ್ದರಾಮಪ್ಪನವ್ರು
ಆ ಸಿದ್ದರಾಮಪ್ಪನವರು ಸ್ಟೇಜ್ ಮೇಲೆ ಬಂದು ಮಾತಾಡ್ತಕ್ಕಂಥದ್ದು, ಅವ್ರ ಅಭಿನಯ, ಹಾವ ಭಾವ, ಆಂಗಿಕ ಅಭಿನಯ ಎಲ್ಲವರು ನೋಡ್ಕೋತ ಹೆಣ್ಮಕ್ಳು ಏನ್ ಮಾಡಿದಾಳೆ, ತನ್ನ ಕೂಸನ್ನ ಎದೆಗೆ ಹವಿಸ್ಕೊಂಡಿದ್ದಾಳೆ ಹಾಲು ಕುಡಿಸ್ಲಿಕ್ಕೆ. ಅದು ನೆಪಕ್ಕ ಮಾತ್ರ. ಅವಳ ಸಂಪೂರ್ಣ ಗಮನ ಏನಿದೆ ಅಂತಂದ್ರೆ ಆ ಸಿದ್ದರಾಮಪ್ಪನವ್ರ ಪಾತ್ರ, ರಾವಣ ಪಾತ್ರ ನೋಡುದ್ರಾಗನೆ ಅವಳು ತಿರ್ಗಾ ಮುರ್ಗಾ ಕೂಡ ಕೆಳಗ್ ಬಗ್ಗೆ ನೋಡಿಲ್ಲ, ಖುಷಿಗೆ ಏನಾಗ್ತದೆ ಅಂತ ನೋಡಿಲ್ಲ, ಹಾಲು ಕುಡಿಸೋದು ಮಾತ್ರ ಗೊತ್ತದ, ಅಷ್ಟೇ ಅರಿವಿಲ್ಲದಂತೆ ಹಾಲು ಕುಡಿಸ್ತಾ ಇದ್ದಾಳೆ. ಪಾತ್ರ ನೋಡ್ಕೋತ ಮಗುವಿನ ಬೆನ್ನಿನ ಮೇಲೆ ಇಟ್ಟು ಕೈ ಏನಾಗಿದೆ, ಒತ್ತಡ ಹೆಚ್ಚಾಗಿ ಹಾಕೋಂತ ಹೋಗ್ಬಿಡ. ಅವಾಗ ಬೆಳತನ ನಾಟಕ ನಡೆಯವಲ್ರಿ, 6-7 ತಾಸಿನ ನಾಟಕಗಳು. ಇನ್ನೇನ್ ನಸಿಗಿನಾಗ ಎದ್ದು ಹೋಗ್ಬೇಕು ಅಂತ ಹೇಳಿ ನೋಡ್ತಾಳೆ, ಆ ಕೂಸು ಪ್ರಾಣ ಬಿಟ್ಟ. ಇವಳು ಗಮನ ಎಲ್ಲಿತ್ತು, ಸಂಪೂರ್ಣ ಪಾತ್ರದ ಕಡೆಗಿತ್ತು. ಇಲ್ಲಿ ನೆಪಕ್ಕೆ ಮಾತ್ರ ಕೂಸನ್ನ ಹಾಲು ಕುಡಿಸ್ಲಿಕ್ಕೆ ಹಾಗೆ ಅದು ಬೆನ್ನಿನ ಮೇಲೆ ಕೈ ಇಟ್ಟಿಟ್ಟು ಹೊತ್ಕೊಂಡು ಬಂದಿದ್ದ ಆ ಕೂಸ ಉಸಿರುಗಟ್ಟು ಸತ್ತು ಬಿಟ್ಟಿತ್ತು. ಇದು ಪಾತ್ರದಿಂದ, ರಾವಣನ ಪಾತ್ರದಿಂದ ಆಗಿರ್ತಕ್ಕಂಥ ಒಂದು ಪ್ರಸಂಗ. ಇಲ್ಲಿ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೇನೆ, ಆ ದುರ್ಘಟನೆ ಆಗಬಾರ್ದು ನಿಜ. ಅಂದ ಪಾತ್ರದ ಒಂದು ಪರಿಣಾಮ ಹೆಂಗಿರ್ತಿತ್ತು ಅನ್ನೋದಕ್ಕ ಇದು ಒಂದು ಉದಾಹರಣೆ ಅಷ್ಟೇ. 1937 ಈ ವಿಶ್ವರಂಜನಿ ಕಂಪ್ನಿ ನಿಲ್ತದ. ವಿಷ್ಣುಪ್ಪಂದವ್ರ ತಂದೆ ಅಕ್ಕಲ್ಕೋಟ ಮಹಾರಾಜಲ್ಲಿ ದೊಡ್ಡ ಕೆಲ್ಸಕ್ಕಿದ್ರು. ಮಗ ಹಿಂಗ ನಾಟಕ ಕಂಪನಿ ಮಾಡಿ ಹಾಳಾಗಿ ಹೋಗ್ತಾನ ಅಂತೇಳಿ ಮಗಗ ಫೈನಾನ್ಸ್ ಮಾಡುವುದನ್ನು ಬಿಟ್ರು, ಮತ್ತೆ ತಾಕೀತನ್ನು ಕೊಟ್ಟು ಕಂಪನಿ ಬಂದ್ ಆಗಿಬಿಡ್ತದೆ. ಈ ಕಂಪನಿಯ ಸಾಮಾನುಗಳನ್ನ ಹಂದಿಗನೂರು ಸಿದ್ದರಾಮಪ್ಪನವರು ಖರೀದಿ ಮಾಡ್ತಾರೆ. ವಿಶ್ವ ಕಲಾ ರಂಜನಿ ಅನ್ನೋ ಹೊಸ ಹೆಸರಿನಿಂದ ಶುರು ಮಾಡ್ತಾರೆ. ಈ ನಾಟಕ ಕಂಪ್ನಿ ಶುರು ಪ್ರಾರಂಭ ಮಾಡೋದಕ್ಕೆ ಮುಂಚೆ 1935 ಹಂದಿಗನೂರ ಸಿದ್ದರಾಮಪ್ಪನವರು ಮೊದಲನೇ ಪತ್ನಿ ತಾಳಿಕೋಟೆಯಲ್ಲಿ ನಿಧನರಾಗಿರ್ತಾರೆ. ಅದೇ ಗುಂಗಿನಲ್ಲೇ ಇದ್ಕೊಂಡಿರ್ತಕ್ಕಂಥ ಹಂದಿಗನೂರು ಸಿದ್ದರಾಮಪ್ಪನವರು ಸ್ವಲ್ಪ ಅವರು ದೌರ್ಬಲ್ಯಕ್ಕೆ ಈಡಾಗ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ದೌರ್ಬಲ್ಯಕ್ಕೆ ಅವರು ಈಡಾದರೂ ಕೂಡ ಪಾತ್ರಗಳಿಗೆ ಎಂದೂ ಕೂಡ ಅನ್ಯಾಯ ಮಾಡಿಲ್ಲ, ಸಾಧ್ಯನೇ ಇಲ್ಲ. ಹೆಂಗಿತ್ತು ಆಳತ ನೋಡ್ಲಾಕ, ಹೈಟೆಡ್ ತೆಳಗ ವ್ಯಕ್ತಿ, ಕಂಠ ಕಂಚಿನ ಕಂಠ, ಸಂಭಾಷಣೆಗಳು 4 ಪುಟದ ಸಂಭಾಷಣೆಗಳನ್ನ ಅಸ್ಪಷ್ಟವಾಗಿ ಅಸ್ಖಲಿತವಾಗಿ ಏನದೆ ಎಲ್ಲಿಯೂ ಸ್ಪಷ್ಟವಾಗಿ ಅಸ್ಖಲಿತವಾಗಿ ಯಾವುದೇ ಚ್ಯುತಿಗೆ ಅವಕಾಶವಾಗದಂತೆ ಸಂಭಾಷಣೆಗಳನ್ನ ತಡವರಿಸದೆ ಹೇಳ್ತಕ್ಕಂಥ ಒಂದು ಕೆಪಾಸಿಟಿ ಹಂದಿಗನೂರು ಸಿದ್ದರಾಮಪ್ಪನವರಲ್ಲಿ ಇತ್ತು. 2 ಕಿಲೋಮೀಟರ್ ದೂರದಲ್ಲಿ ಕುಳಿತುಕೊಂಡವರಿಗೂ ನಾಟಕ ನೋಡದೆ ಇದ್ದಿರ್ತಕ್ಕಂಥ ಪ್ರೇಕ್ಷಕರನ್ನ ಸೆಳಿತಕ್ಕಂಥ ಒಂದು ಅಯಸ್ಕಾಂತ ಶಕ್ತಿ ಹಂದಿಗನೂರು ಸಿದ್ದರಾಮಪ್ಪನವರಲ್ಲಿ ಇತ್ತು. ಆ ಕಾಲಕ್ಕೆ ಅವ್ರು ಬಿಟ್ಟು ಇಂಥ ಸಾಮರ್ಥ್ಯ ಬೇರೆ ಯಾವ ಕಲಾವಿದನಿಗೂ ಇರಲಿಲ್ಲ. ಆ ಪಾತ್ರದ ಎಂಥದಕ್ಕ ಸಿದ್ದರಾಮಪ್ಪನವರು 3ನೇ ಕಲ್ತವ್ರು ಅವ್ರು ಹಂದಿಗನೂರೊಳಗೆ 3ನೇ ಕಲ್ ಬಿಟ್ಬಿಟ್ರು. 15/9/1900 ಹುಟ್ಟಿದ ದಿನಾಂಕ, ಆ ದಿನಾಂಕವನ್ನ ತೆಗ್ಸಿದೇವ್ ಅದು. ಹೌದಾ? 3ನೇ ಶಾಲಿ ಕಲ್ತಾರೆ. 3ನೇ ಶಾಲೆ ಅಂತಂದ್ರೆ ಈಗ ಏನ್ ಬಿಡ್ರಿ, ನಾವು ಆರಾಮ್ ಒಂದು BA ಒಂದು ವಿದ್ಯಾರ್ಥಿಗೆ ಸಮಾನ ಅಂತ ಭಾವಿಸೋಣ. ಹಿಂಗ ಅಲ್ಪ ಅಕ್ಷರಿಯಾಗಿರ್ತಕ್ಕಂಥ ಸಿದ್ದರಾಮಪ್ಪನವ್ರಿಗೆ ತಮ್ಮ ಗ್ರಾಮೀಣ ಭಾಗದೊಳಗೆ ನಾಟಕಗಳನ್ನ ನೋಡ್ತಾ ಆ ನಾಟಕದ ಭಾಷೆ, ಶೈಲಿ, ತಂತ್ರ ಏನ್ ಮಾಡ್ತು ಎಲ್ಲ ಗೊತ್ತಾಗ್ಬಿಡ್ತು. ಹೊಸ ಪ್ರಯೋಗನು ಅದು ಮಾಡಿ ನೋಡಿದ್ರು. ಇದು ಅನುಭವ ಇರೋಲ್ಲಿ ಅಮೃತತ್ವ ಇದೆ ಅಂತಂತಾರಲ್ಲ, ಆ ಮತ್ತನ್ನ ಇವ್ರಿಗೆ ಅನ್ವಯಿಸಿ ನಾನು ಹೇಳ್ಬೋದು. ಪಾತ್ರಗಳನ್ನ ಮಾಡ್ತಾ ಜನರಿಗೆ ಏನ್ ಕೊಡಬೇಕು, ನಾನ್ ಹೆಂಗಿರ್ಬೇಕು ಅಂತಂದ್ರ ಈ ಪಾತ್ರ ಇಂಥವಂದೇ ಅಂತ ಹೇಳಿ ವೇಷಭೂಷಣಗಳು ಜನರಿಗೆ ಹೇಳ್ಬೇಕು, ಸಂಭಾಷಣೆಗಳು ಇವರು ಅಂತ ಹೇಳಿ ಜನರಿಗೆ ತಿಳಿಸ್ಕೊಡ್ಬೇಕು. ಆಮೇಲೆ ಆ ಪಾತ್ರದಾಗ ಮೊದಲು ನಾ ಮುಳುಗಬೇಕು, ಮಗ್ನನಾಗಬೇಕು ಅಂತ ಹೇಳಿ ಇವೆಲ್ಲವುಗಳ ಒಂದು ದೊಡ್ಡ ಮೊತ್ತ ಹಂದಿಗನೂರು ಸಿದ್ದರಾಮಪ್ಪನವರು ಅಂತಕ್ಕಂಥ ಮಾತನ್ನ ನಾನು ಬಹಳ ಖುಷಿಯಿಂದಲೇ ಅಭಿಮಾನದಿಂದಲೇ ನಿಮ್ಗೆ ಎಲ್ಲರೆದುರಿಗೆ ಹೇಳ್ತಾ ಇದ್ದೀನಿ. 1937 ವಿಶ್ವ ಕಲಾರಂಜನಿ ಹಂದಿಗನೂರು ಸಿದ್ದರಾಮಪ್ಪನವರ ನೇತೃತ್ವದ ಕಂಪನಿ, ಮಾಲೀಕತ್ವದ ಕಂಪನಿ ಹುಟ್ಟುಕೊಂತು. ಇದನ್ನ
ಭಾಗಶಃ ಅವ್ರ ತಮ್ಮ ಚಂದ್ರಾಮ್ ಸಿಂಗ್ ಅಂತೇಳಿ ಸಣ್ಣವ, ಅವನು ಇದನ್ನ ಮ್ಯಾನೇಜ್ ಮಾಡ್ತಾ ಇದ್ದ ಈ ಕಂಪನಿಯ. ಈ ಕಂಪನಿ ಎಲ್ಲೆಲ್ಲ ಆಡ್ತು? ಉತ್ತರ ಕರ್ನಾಟಕ ಮಧ್ಯೆ ಹಳ, ತಾಳಿಕೋಟಿ, ಆಲಮೇಲ, ಸಿಂದಗಿ, ಕಲ್ಕೇರಿ, ಚಡಚಣ, ಗೋಲಗೇರಿ ಮುಂತಾದ ಭಾಗಗಳಲ್ಲಿ, ಆಮೇಲೆ ಘಟ್ಟ ಪ್ರದೇಶಗಳಲ್ಲಿ, ಘಾಟ್ ಪ್ರದೇಶ ಶಿರ್ಸಿ ಮುಂತಾದ ಭಾಗಗಳಲ್ಲಿ ಹದ್ದಿಂಗ್ನೂರು ಸಿದ್ದರಾಮಪ್ಪನವ್ರ ಕಂಪನಿ ನಾಟಕಗಳನ್ನ ಆಡಿದೆ. ಆದ್ರೆ ದಕ್ಷಿಣದಲ್ಲಿ ಮಾತ್ರ ಜೇವಿಯರಿಯನ್ನು ಹೊಡೆದಿಲ್ಲ. ದಕ್ಷಿಣ ಭಾಗದಲ್ಲಿ ಅದು ಪ್ರವೇಶ ಮಾಡಿದ ಕಡಿಮೆ. ಮಹಾರಾಷ್ಟ್ರದಲ್ಲಿ ಆ ಕಂಪನಿ ನಾಟಕ ಆಡಿದೆ, ಮತ್ತೆ ಉತ್ತರ ಕರ್ನಾಟಕದಲ್ಲಿ, ಆಮೇಲೆ ಕರಾವಳಿಯ ಅಲ್ಪ ಭಾಗಶಃ ಭಾಗದಲ್ಲಿ ನಾಟಕಗಳನ್ನ ಪ್ರಯೋಗ ಮಾಡಿದ್ದಾರೆ. ಈ ಭಾಗಗಳಲ್ಲಿ ಅವ್ರ ಕಂಪನಿ ಪ್ರಸಿದ್ಧ ನಾಟಕ ಯಾವುದು? ಕುರುಕ್ಷೇತ್ರ, ಉತ್ತರ ಭೂಪ, ಯಾರ ತಪ್ಪು, ಸತ್ಯ ಹರಿಶ್ಚಂದ್ರ, ಪುರಂದ್ರದಾಸ, ಚಂದ್ರಹಾಸ ಮುಂತಾದ ಪ್ರಸಿದ್ಧ ನಾಟಕಗಳನ್ನು ಈ ಕಂಪನಿ ಪ್ರಯೋಗ ಮಾಡಿದೆ. ಇನ್ನು ಕಂಪ್ನಿ ಏನ್ ವಿಶೇಷ? ಸಿದ್ದರಾಮಪ್ಪನವ್ರ ಕಂಪ್ನಿ ಅದು. ಅವ್ರ ಕಂಪ್ನಿ ಅಂತರೂ ಬಡ ಕಂಪ್ನಿ ಅಂತಾನ ನಾ ಹೇಳ್ತಾ ಇದ್ದೆ. ಇನ್ನು ಸಿಂಹಾಸನ ಮಾಡ್ಬೇಕಂದ್ರ ಅವ್ರು ಏನ್ ಮಾಡ್ತಾರೆ, ಕುರ್ಚಿ ಇಟ್ಟು ಮ್ಯಾಗ ಒಂದು ಕೆಂಪು ವಸ್ತ್ರ ಹಾಕ್ತಿದ್ರು, ಬುರ್ನಾಸ್ ಅಂತ ಕರಿತೀವಿ. ಆ ಕೆಂಪು ಬಟ್ಟೆ ಹಾಕಿದ ಕೂಡ ಅದು ಏನದ ಸಿಂಹಾಸನ ಜನರು ತಿಳ್ಕೊಂತೀವಿ. ಇನ್ನ ಸಾದಾ ಏನಂದ್ರೆ ಪರದೆಗಳಿದ್ದು, ಸಾಧಾರಣವಾಗಿರ್ತಕ್ಕಂಥ ಪರದೆಗಳಿದ್ದು. ಇನ್ನ ಲೈಟು, ಮೈಕಿನ ವ್ಯವಸ್ಥೆ ಆ ಕಾಲದಾಗ ಉಳಿದೆಲ್ಲ ಕಂಪ್ನಿಗಳು ಅಳವಡಿಸಿಕೊಂಡಿದ್ರು ಹಂದಿಗೂರು ಸಿದ್ದರಾಮಪ್ಪನ ಕಂಪ್ನಿ ಅವು ಇರ್ಲಿಲ್ಲ. ಕುರ್ಚಿಗಳು ಇದ್ದು. ಇನ್ನ ಇವರ ಏನದೆ ಪಾತ್ರ, ಇವರ ಸಂಭಾಷಣೆ, ಇವರ ಧ್ವನಿ, ಇವರ ಮಗ್ನತೆ, ಇನ್ನ ಇವತ್ತು ಭಾವಪೂರ್ಣತೆಯೇ ಇವರ ನಾಟಕಗಳು ಕರ್ನಾಟಕದಾದ್ಯಂತ ಜನಪ್ರಿಯವಾಗಲಿಕ್ಕೆ, ಇವರ ಹೆಸರನ್ನ ಉತ್ತುಂಗಕ್ಕೇರಿಸಲಿಕ್ಕೆ ಬಹಳಷ್ಟು ಕಾರಣ ಅನ್ನೋ ಒಂದು ಪ್ರಮುಖ ವಿಷಯನ ನಿಮ್ಮೆಲ್ಲರ ಎದುರಿಗೆ ನೀಡ್ತಾ ಇದ್ದೀನಿ. ಇನ್ನು ಸಿದ್ದರಾಮಪ್ಪ ಬಹಳ ಖಿನ್ನರಾಗಿದ್ದು ಹೆಂಡತಿ ತೀರ್ಕೊಂಡ ಮೇಲೆ. ಸ್ವಲ್ಪ ಮಾನವ ಸಹಜವಾಗಿ ಒಂದಿಷ್ಟು ದೌರ್ಬಲ್ಯ ಇತ್ತು. ತಮ್ಮ ಪಾತ್ರ ಬರೋಕ್ಕಿಂತ ಮುಂಚೆ ಪರದೆ ಹಿಂದೆ ಒಂದು ಗುಂಗುನ್ಯಾಗ ಕುಂತ್ಕೊಂಡಿರ್ತಿದ್ರು. ಅವ್ರ ಸಹಪಾತ್ರಧಾರಿ ಇಜೇರಿ ಅನ್ನೋರು ಅವ್ರು ತಿವ್ದು ಎಬ್ಬಸ್ತಿದ್ರು, ಸಿದ್ದರಾಮಪ್ಪ ಹೇಳ, ನಿನ್ ಪಾತ್ರ ಬಂದ ಹೋಗಿ ಮಾಡಿ ಹೋಗಂತ. ಆ ಗುಂಗುನಲ್ಲಿ ಇದ್ದಾಗನು ಕೂಡ ಸಿದ್ದರಾಮಪ್ಪನವರು ಏನ್ ಮಾಡ್ತಾ ಇದ್ರು, ನೇರವಾಗಿ ವೇದಿಕೆಗೆ ಬಂದು ಯಾವ ರೀತಿ ಎಳ್ಳದಕ್ಕೂ ತಪ್ಪಿಗೆ ಅವಕಾಶವಿಲ್ಲದಂತೆ ನ್ಯಾಯೋಚಿತವಾಗಿ ಪಾತ್ರವನ್ನು ನಿರ್ವಹಿಸಿ ಮತ್ತೆ ಪರದೆ ಹಿಂದೆ ಬಂದು ಕೂತ್ಕೊಳ್ತಿದ್ರು. ಇದು ಏನದೆ ಅಪರೂಪ ಅಥವಾ ಒಂದು ವಿನೂತನ ಒಬ್ಬ ಕಲಾವಿದ ಹದ್ದಿಂಗ್ನೂರು ಸಿದ್ದರಾಮಪ್ಪನವರು ಅಂತಕ್ಕಂಥದ್ದು ಒಂದು ಸಣ್ಣ ಅಥವಾ ಮತ್ತೊಂದು ಉದಾಹರಣೆ. ಇನ್ನು ಗೋಲ್ಗಿರಿ ಒಳಗೆ ನಾನು ಹೋಗಿದ್ದೆ. ಗೋಲ್ಗಿರಿ ಒಳಗೆ ಸಿದ್ದರಾಮಪ್ಪನವರು ಅಲ್ಲಿ ಜನರು ಯಾರ್ಯಾರು ನೋಡ್ಯಾರ ಅಂತೇಳಿ, ಅಲ್ಲಿ ಒಬ್ರು ಶ್ರೀ ಸಂಗನ ಬಸಪ್ಪ ಹತ್ತಿ ಅಂತಿದ್ರು. ಅವರು ಈ 1 ವರ್ಷ ಆಯ್ತು ತೀರ್ಕೊಂಡ್ರು. ಅವ್ರಿಗೆ 8 ವರ್ಷದಿಂದ ನಾನು ಭೇಟಿಯಾಗಿದ್ದೆ. ಅವರು ಒಂದಿಷ್ಟು ಮಾಹಿತಿಗಳನ್ನ ಕೊಟ್ಟರು. ಸಿದ್ದರಾಮಪ್ಪನವ್ರ ಕಂಪ್ನಿ ಗೋಲ್ಗಿರಿಯ ಗೊಲ್ಲಾಳೇಶ್ವರ ಜಾತ್ರೆ ಕಂಪ್ನಿ ಹಾಕಿರ್ತಿತ್ತು. ಬಡತನದ ಭೂತ ನಾಟಕ ಆಡ್ತಾ ಇತ್ತು, ಕಂದಗಲ್ಲರ ಬಡತನದ ಭೂತ ಅಂತ. ಅದ್ರಾಗ ಕುಶೇರ್ ಪಾದನ ಪಾತ್ರ ಹಂದಿಗೂರು ಸಿದ್ದರಾಮಪ್ಪನವ್ರು. ನಾಟಕದೊಳಗ ಕುಶೇರ್ ಪಾದನ ಪಾತ್ರ ಹೆಂಗಿತ್ತೋ ಹಂದಿಗನೂರು ಸಿದ್ದರಾಮಪ್ಪನವರಿಗೂ ಕೂಡ ಬಡತನ ಕಡಿಯವರೆಗೂ ಬಿಡ್ಲಿಲ್ಲ ನೋಡ್ರಿ ಅಂತಕ್ಕಂಥ ಏನ್ ಮಾತನ್ನ ಶ್ರೀ ಸಂಗನ ಬಸಪ್ಪ ಹತ್ತಿಯವರು ನನಗೆ ಹೇಳಿರ್ತಕ್ಕಂಥ. ಇನ್ನು ಗೋಲ್ಗಿರಿ ಜಾತ್ರೆ ಒಳಗ ಹಂದಿಗನೂರು ಸಿದ್ದರಾಮಪ್ಪನವ್ರ ಕಂಪ್ನಿ ಖಾಯಂ ಪ್ರತಿ ವರ್ಷ ಟೆಂಟ್ ಹಾಕಿರ್ತಿತ್ತು. ಅಲ್ಲಿ ಕುರುಕ್ಷೇತ್ರ ನಾಟಕವನ್ನು ಪ್ರಯೋಗ ಮಾಡ್ತಿದ್ರು. ಬಹಳ ಜನ ಕುರುಕ್ಷೇತ್ರ ನಾಟಕ ಪ್ರಯೋಗ ಮಾಡಿಲ್ರಿ ಅನ್ನೋದಕ್ಕ ಸಂಗನ ಬಸಪ್ಪ ಹತ್ತಿಯವರ ಒಂದು ಹೇಳಿಕೆಯಿಂದ ನಾವು ಅಲ್ಲಗಳೆಯಾಗ್ಯಾರ. ಆ ಕುರುಕ್ಷೇತ್ರ ನಾಟಕದೊಳಗೆ ಸಿದ್ದರಾಮಪ್ಪನವರು ಭೀಷ್ಮನ ಪಾತ್ರ ಇವೆಲ್ಲ ಗಂಭೀರ ಪಾತ್ರಗಳು ನೋಡಿ. ಭೀಷ್ಮನ ಪಾತ್ರ, ದುರ್ಯೋಧನ ಪಾತ್ರ, ಕರ್ಣನ ಪಾತ್ರ, ರಾವಣನ ಪಾತ್ರ ಬಹಳ ಗಂಭೀರವಾಗಿರ್ತಕ್ಕಂಥ ಪಾತ್ರ. ಇದು ಸಾಮಾನ್ಯರಿಗಂತರೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಪಾತ್ರ. ಅದಕ್ಕೆ ಅಂಥ ವ್ಯಕ್ತಿನೇ ಬೇಕು. ಆ ಕುರುಕ್ಷೇತ್ರದೊಳಗ ನಾಟಕದೊಳಗ ಏನದೆ ಅವ್ರಿಗೆ ಆ ಪಾತ್ರ ಮಾಡ್ತಾ ಇದ್ದಾಗ ಕೆರೂರಿನ ಅದೃಶ್ಯಪ್ಪ ಮಾನವಿಯವರು ಅದ್ರಾಗ ಭೀಮಸೇನ್ ಪಾತ್ರಧಾರಿ ದೈತ್ಯರಿ. ಯಾರು? ಅದೃಶ್ಯಪ್ಪ ಮಾನವಿ. ಆ ನಾಟಕದ ಯಾವುದೇ ಪಾತ್ರಗಳಲ್ಲಿ ಅದೃಶ್ಯಪ್ಪನವ್ರ ಕೊಳ್ಳಾಗ ಈ ಜನಿವಾರ ಹಾಕಬೇಕಂದ್ರೆ ಸಣ್ಣ ಜನಿವಾರ, ಒಂದೇಳಿ ಜನಿವಾರ ಹಾಕಿದ್ರೆ, ದಾರ ಹಾಕಿದ್ರೆ ಅದು ಪ್ರೇಕ್ಷಕರಿಗೆ ಗೊತ್ತಾಗೋದಿಲ್ಲ ಅಥವಾ ಆಭಾಸ ಆಗ್ತದೆ ಅಂತ ಹೇಳಿ ಈ ನಾಟಕ ಏನ್ ಮಾಡಿದಂದ್ರೆ ದಪ್ಪನೆ ಒಂದು ಹಗ್ಗನ ಹೊಸ ಹಾಕ್ತಿದ್ರು ಅಂತಕ್ಕಂಥ ಒಂದು ಮಾತು. ಈ ಕುರುಕ್ಷೇತ್ರ ನಾಟಕದೊಳಗ ಅದೃಶ್ಯಪ್ಪ ಮಾನಿಯವರು ಭೀಮಸೇನ ಪಾತ್ರ. ಅವಾಗ ಅದೃಶ್ಯಪ್ಪ ನಾಟಕದೊಳಗ
ಆ ದುಶ್ಯಾಸನನ ಹೊಟ್ಟೆಯನ್ನ ಬಗೆದು ಕರುಳನ್ನ ಎತ್ತಿ ಹಿಡಿಯುವ ದೃಶ್ಯ. ಅದೆಲ್ಲ ಕರುಳನ್ನು ಎತ್ತಿ ಹಿಡಿದು ಪ್ರೇಕ್ಷಕರಿಗೆ ತೋರಿಸ್ಬೇಕಲ್ಲ, ರೋಚಕತೆ ಹುಟ್ಟಿಸ್ಬೇಕಲ್ಲ. ಅವ್ರು ಏನ್ ಮಾಡ್ತಿದ್ರು, ಟ್ರಿಕ್ ಒಂದು ಉಪಯೋಗ ಮಾಡಿದ್ರು, ಟ್ರಿಕ್ ತಂತ್ರ ಉಪಯೋಗ ಮಾಡಿದ್ರು ಅಂತಂದ್ರೆ, ನೂಲನ್ನು ತಂದು ಕೆಂಪು ಬಣ್ಣದಾಗಿ ಎದ್ದಿ ಏನದೆ ಅದೊಂದು ತೆಗ್ನೊಳಗಿಟ್ಟು, ಅಂದ್ರೆ ಈ ದುಶ್ಯಾಸನ ಹೊಟ್ಟೆಯಿಂದ ಕರುಳು ಬಗೆಯುತ್ತಾನೆ ಅನ್ನೋಂಗ ತೋರಿಸಿ ಏನದ ಹಸಿ ಕೆಂಪು ಬಣ್ಣದ ನೂಲನ್ನ, ಹಸಿ ನೂಲನ್ನ ಎತ್ತಿ ಜನರಿಗೆ ತೋರಿಸ್ತಾ ಇದ್ರು. ಇಂಥವೆಲ್ಲ ಏನಂದ್ರೆ ಪ್ರಯೋಗಗಳಿಗೆ, ತಂತ್ರಗಳಿಗೆ ಏನದೆ ನಾಟಕವನ್ನ ಒಳಪಡಿಸಿ ಆ ಜನರನ್ನ ಸೆಳೀತಕ್ಕಂಥ, ಜನರನ್ನ ತೃಪ್ತಿಪಡಿಸ್ತಕ್ಕಂಥ ಒಂದು ಶಕ್ತಿ ಏನದೆ ಹಂದಿಗನೂರು ಸಿದ್ದರಾಮಪ್ಪನವರಲ್ಲಿ ಎತ್ತು ಅಂತಕ್ಕಂಥದ್ದು. ಇನ್ನು ಸಿದ್ದರಾಮಪ್ಪನವ್ರ ಬಗ್ಗೆ ಹೇಳ್ಬೇಕಾದ್ರೆ, ಉತ್ತರ ಭೂಪ ನಾಟಕದೊಳಗ ಅವ್ರದ್ದು ಮತ್ತೊಂದು ಭೀಷ್ಮನ ಪಾತ್ರ, ಕುರುಕ್ಷೇತ್ರದಾಗೂ ಭೀಷ್ಮನ ಪಾತ್ರ, ಉತ್ತರ ಭೂಪದಾಗೂ ಭೀಷ್ಮನ ಪಾತ್ರ. ಶ್ರೀಕೃಷ್ಣನು ದುರ್ಯೋಧನ ಹತ್ರ ಸಂಧಾನಕ್ಕೋಸ್ಕರ ಬಂದಿರತಕ್ಕಂಥ ಒಂದು ಸನ್ನಿವೇಶದಲ್ಲಿ ದುರ್ಯೋಧನ ಭೀಷ್ಮರನ್ನು ಕರೆತರಲಿಕ್ಕೆ ಒಬ್ಬ ದೂತನನ್ನು ಕಳಿಸ್ತಾನೆ. ಆ ದೂತ ಭೀಷ್ಮ ಪಾತ್ರದ ಹಂದಿನ ಸಿದ್ದರಾಮಪ್ಪನವರು ಬಂದು ಹೇಳ್ತಾನೆ, ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬಂದಿದ್ದಾರಂತೆ, ತಾವು ಬರಬೇಕೆಂದು ದುರ್ಯೋಧನ ಮಹಾರಾಜರು ಹೇಳಿ ಕಳಿಸಿದ್ದಾರೆ ಪ್ರಭು ಅಂತ ಹೇಳ್ತಾನೆ. ಅವಾಗ ದುರ್ಯೋಧನ ನನ್ನ ಮೊಮ್ಮಗ, ರಾಜ ಇದ್ನೋ ತನ್ನ ಆಸ್ಥಾನಕ್ಕಿದ್ದಾನೆ, ನಾನು ಅವನ ಅಜ್ಜ, ನನಗ ಬಾ ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಅಂತ ಹೇಳಿ ಪಾತ್ರಧಾರಿ ಹಂದಿಗನೂರು, ಯಾರು ಭೀಷ್ಮ ಪಾತ್ರಧಾರಿ ಹಂದಿಗನೂರು ಸಿದ್ದರಾಮಪ್ಪನವರು ಆ ದೂತನ ಮಾತನ್ನು ಕೇಳ್ತಾ ಮೀಸೆಯನ್ನ ತಿರುತ್ತಾ ಒಂದು ಶಬ್ದದ ಡೈಲಾಗ್ ಹೇಳ್ತಿದ್ರು. ಏನು ಮೀಸೆ ತಿರುವಿ ಏನ್ ಹೇಳ್ತಿದ್ರು ಅವರು? ಉಪೇಕ್ಷೆಯಿಂದ, ಅವನೇ ನನಗೆ ಹೇಳವ ಅನ್ನುವಂಗ, ಬಂದೆ ನಡೆ, ಬಹಳ ಈ ಬಂದೆ ನಡೆ ಅಂತಿರ್ತಕ್ಕಂಥ ಡೈಲಾಗನ್ನ ನಾನು ಬರೇ ಓದಿ ಹೇಳ್ತಾ ಇದ್ದೀನಿ ಅಷ್ಟೇ, ಅದು ಹೇಗೆ ಹೇಳಿರ್ಬೇಕಂತಕ್ಕಂಥದ್ದು ನೀವು ಕಲ್ಪಿಸ್ಕೊಡ್ರಿ. ಈ ಡೈಲಾಗ್ ಕೇಳಲಿಕ್ಕೆ, ನಾಟಕವನ್ನ ನೋಡ್ಲಿಕ್ಕೆ ಬರೋ ಸಂಖ್ಯೆ ಹೆಚ್ಚಿತ್ತು. ಇನ್ನ ಹಂದಿಗನೂರು ಸಿದ್ದರಾಮಪ್ಪನವರು ಅಷ್ಟೇ ಗೊಲ್ಲಾಳೇಶ್ವರನ ಭಕ್ತರು. ಗೊಲ್ಲಾಳೇಶ್ವರ ತೇರಿಗೆ ಕಲ್ಲಿನ ಗಾಲಿ ಮಾಡಿ ಕೊಡಬೇಕು ಅಂತ ಹೇಳಿ ಬೇರೆ ಊರಿಂದ 2-3 ಸಾರಿ ಕಲ್ಲಿನ ಗಾಲಿಗಳನ್ನ ವಾಹನಗಳು ತರಿಸ್ತಿದ್ರು. ಯಾಕೋ ಅದು 2-3 ಸಾರಿ ತರಿಸಿದ್ರು, ನಡಬರ್ಕ ದಾರ್ಯಾಗ ನಾವು ಹೊಡೆದ್ರು. ಆ ಒಂದು ತೇರಿಗೆ ಗಾಲಿಯನ್ನ ಮಾಡಿಸ್ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯವನ್ನು ಅವರು ಆಮೇಲೆ ಬಿಟ್ಕೊಡ್ತಾರೆ. ಜೇವರ್ಗಿ ಇಲ್ಲಿ ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮಾಡ್ತಾ ಇತ್ತು, ಇವ್ರದೇ ಕಂಪ್ನಿ, ವಿಶ್ವ ಕಲಾರಂಜನಿ ಕಂಪ್ನಿ. ಅದ್ರಾಗ ಸಿದ್ದರಾಮಪ್ಪನವ್ರದ್ದು ದ್ವಿಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಒಂದು ತರುಣ ಭೀಷ್ಮ, ಮತ್ತೊಂದು ವೃದ್ಧ ಭೀಷ್ಮ. ಎರಡೂ ಏನದೆ ಈ ಪಾತ್ರಗಳನ್ನ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ರು ಅಂತಕ್ಕಂಥದ್ದು ನಗನೂರಿನ ಒಬ್ಬ ಹಿರಿಯ ವ್ಯಕ್ತಿ ನನಗೆ ಫೋನಿನ ಮುಖಾಂತರ ಹೇಳಿರ್ತಕ್ಕಂಥ ಮಾಹಿತಿ. ಇನ್ನು ಸತ್ಯ ಹರಿಶ್ಚಂದ್ರ ನಾಟಕ ಸಿದ್ದರಾಮಪ್ಪನವರ್ಗ ಏನದೆ ಕಂಪನಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಾಟಕ. ಇದನ್ನ ಹೇಳೋದಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಪ್ಪನವರು ಯಾರ್ಯಾರು ಒಂದು ನಾಟಕಗಳನ್ನ ಮಾಡ್ಯಾರ ಅಂತ ಹೇಳಿದ ನಂತರ ಬಿಜಾಪುರದ ಸತ್ಯ ಹರಿಶ್ಚಂದ್ರ ನಾಟಕ ಮಾಡಿರ್ತಕ್ಕಂಥ ಮೂಡಿಬಿಗೆ ಹೇಳ್ತಾರೆ. ಹಂದಿಗನೂರು ಸಿದ್ದರಾಮಪ್ಪನವ್ರು ಮಾಡಿರ್ತಕ್ಕಂಥ ನಾಟಕಗಳ ಮತ್ತು ಪಾತ್ರ, ಸಂಪೂರ್ಣ ರಾಮಾಯಣದೊಳಗ ರಾವಣನ ಪಾತ್ರ, ಲಂಕಾದ ಒಳಗ ದಹನದೊಳಗ ರಾವಣ, ರಾಜ ಭರ್ತೃಹರಿಯೊಳಗ ಭರ್ತೃಹರಿ ಪಾತ್ರ, ಚಿತ್ರಾಂಗದಿಯ ಒಳಗ ಬಬ್ರುವಾಹನ ಪಾತ್ರ. ಈ ನಾಟಕ ಕಂದಗಲ ವಿರಚಿತ. ಶನಿ ಪ್ರಭಾವದೊಳಗ ರಾಜ ವಿಕ್ರಮ, ಮನೋವಿಜಯದೊಳಗ ಚಿಕ್ಕೋಡಿ ಶಿವಲಿಂಗ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ನಾಟಕ. ಸ್ತ್ರೀ ಪಾತ್ರ, ಆ ಪಾತ್ರ ನಿಖರವಾಗಿ ಗೊತ್ತಾಗಿದೆ. ಏಕಚ್ ಪ್ಯಾಲ ಇದು ಮರಾಠಿ ನಾಟಕ. ಈ ನಾಟಕದ ಬಗ್ಗೆ ಈಗ ಹೇಳ್ಬಿಡ್ತೀನಿ. ಏಕಚ್ ಪ್ಯಾಲ ಮರಾಠಿ ನಾಟಕ. ಇದು ಹಂದಿಗನೂರು ಸಿದ್ದರಾಮಪ್ಪನವ್ರಿಗೆ ಮಹಾರಾಷ್ಟ್ರ ಭಾಗದೊಳಗೆ ನಾಟಕ ಆಡಕ್ ಹೋದಾಗ ಅದು ಬಹಳ ಪ್ರಸಿದ್ಧ ನಾಟಕ ಇತ್ತು. ಅವರು ಕೇಳಿದ್ರು ಅದನ್ನ. ಮೈಂದರ್ಗಿಯ ನಾಗಪ್ಪ ಬೋರಾಮಣಿ ಅಂತಿರ್ತಕ್ಕಂಥ ವ್ಯಕ್ತಿ ಮುಂಬೈಯ ಒಂದು ಫ್ಯಾಕ್ಟ್ರಿ ಒಳಗ ಕೆಲಸ ಮಾಡ್ತಾ ಇದ್ರು. ಅವರು ಬಹಳ ರಂಗಾಸಕ್ತರು, ಬರಹನು ಚೆನ್ನಾಗಿತ್ತು ಅವರು. ಅವ್ರ ಕಡೆಯಿಂದ ಹಂದಿಗನೂರು ಸಿದ್ದರಾಮಪ್ಪನವರು ಏಕಚ್ ಪ್ಯಾಲ ನಾಟಕವನ್ನ ಕನ್ನಡಕ್ಕೆ ಅನುವಾದ ಮಾಡಿಸಿ ತಮ್ಮ ಕಂಪ್ನಿ ಮುಖಾಂತರ ಆಡ್ತಾರೆ.
ಆ ಏಕಚ್ ಪ್ಯಾಲ ನಾಟಕ ಅದಕ್ಕೆ ಕನ್ನಡದಲ್ಲಿ ಕೊಟ್ಟಿರ್ತಕ್ಕಂತ ಹೆಸರು ಒಂದೇ ಪಾತ್ರೆ ಅಂತ ಕೊಟ್ಟಾರ. ಬಹುಶಃ ಅದು ಸಮಂಜಸ ಆಗಿಲ್ಲ. ಒಂದೇ ಕುಡಿತೆ ಅಂತ ಹೇಳಿ ಅದು ಬದಲಾಗಬೇಕಾಗಿತ್ತು, ಸ್ವಲ್ಪ ಎಕ್ಯುರೇಟ್ ಆಗಿಲ್ಲ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಏಕಚ್ ಪ್ಯಾಲ ಇದ್ರೊಳಗ ನಾಟಕದೊಳಗ ಸಿದ್ದರಾಮಪ್ಪನವ್ರು ತಾತ್ಯಾ ಸಾಹೇಬನ ಪಾತ್ರ ಮಾಡಿದ್ರೆ, ವರಪ್ರಧಾನದೊಳಗ ಮರಾಳನ ಪಾತ್ರ, ಕಿತ್ತೂರು ರುದ್ರಮದೊಳಗ ನೋಡ್ರಿ 2 ಪಾತ್ರಗಳು ಮಾಡಿದ್ದಾರೆ. ಒಂದು ಮಲ್ಲ ಸರ್ಜಾ ಮತ್ತು ತಲ್ಲೂರು ದೇಸಾಯಿ ಪಾತ್ರ. ಧ್ರುವತಾರೆ ಒಳಗ ಉತ್ತಾನಪಾದ ಮತ್ತು ನಾರದ. ಉಷಾ ಸ್ವಯಂವರ ನಾಟಕ ಬಂದಾಗ ಹೇಳ್ತೀನಿ. ಈ ದಕ್ಷಿಣ ಭಾಗದಲ್ಲಿ ಇದೇ ಹೆಸರಿನ ನಾಟಕಗಳನ್ನ ಆಡ್ತಾ ಇದ್ರು. ಉತ್ತರ ಭಾಗದೊಳಗ ಉತ್ತರ ಕನ್ನಡ ಭಾಗದೊಳಗ ಸ್ವಲ್ಪ ಪರಿವರ್ತನೆ ಮಾಡಿ ಸಂಭಾಷಣೆಗಳನ್ನ ಇಲ್ಲಿ ಜನರಿಗೆ ಹಿಡಿಸುವಂಗ ಕೇಳುವಂಗ ಪರಿವರ್ತನೆ ಮಾಡಿ ಸ್ವಲ್ಪ ಅಲ್ಲಲ್ಲಿ ಸಾಂದರ್ಭಿಕವಾಗಿ ಬದಲಾವಣೆಗಳನ್ನ ಮಾಡಿ ಈ ನಾಟಕಗಳನ್ನ ಆಡ್ತಾ ಇದ್ರು. ಉಷಾ ಸ್ವಯಂವರ ನಾಟಕ ಇವರ ವಿಶ್ವರಂಜನಿ ಕಂಪ್ನಿಯ ಪ್ರಮುಖ ನಾಟಕ ಮತ್ತು ಸಿದ್ದರಾಮಪ್ಪನವ್ರ ಕಂಪ್ನಿಯ ಪ್ರಮುಖ ನಾಟಕ. ಇದನ್ನ ಬರೆದವರು ಅಂತಂದ್ರ ಈ ಕನ್ನಡದಲ್ಲಿ ಬರೆದವರು ಬಸವರಾಜ್ ಮನ್ಸೂರ್ ಮತ್ತು ಹಂದಿಗನೂರು ಸಿದ್ದರಾಮಪ್ಪ ಇಬ್ಬರು ಸೇರಿಸಿ ಈ ನಾಟಕವನ್ನ ಬರೆದು ಪ್ರಯೋಗ ಮಾಡಿದ್ರು. ಅಕ್ಷಯಾಂಬರ ಕಂದಗಲರ ನಾಟಕ, ಅದ್ರಲ್ಲಿ ಶ್ರೀಕೃಷ್ಣನ್ ಪಾತ್ರ. ಉತ್ತರ ಭೂಪದೊಳಗೆ ಭೀಷ್ಮ, ದ್ರೌಪದಿ ಸ್ವಯಂವರದೊಳಗೆ ಕರ್ಣ, ಸತ್ಯ ಹರಿಶ್ಚಂದ್ರೊಳಗೆ ಹರಿಶ್ಚಂದ್ರ, ಚಂದ್ರಹಾಸದೊಳಗೆ ದುಷ್ಟ ಬುದ್ಧಿ. ಈ ಚಂದ್ರಹಾಸ ಹೆಸರು ಬಂದಾಗ ನಿಮ್ಮೆಲ್ಲರೆದುರಿಗೆ ನಾನು ಮತ್ತೆ ಒಂದು ಹೊಸ ವಿಷಯದ ಕುರಿತಾಗಿ ಹೇಳಬೇಕಾಗ್ತದೆ. ಈ ಚಂದ್ರಹಾಸ ದಕ್ಷಿಣದ ನಾಟಕನೂ ಹೌದು, ಉತ್ತರದ ನಾಟಕನ ಹೌದು. ಉತ್ತರದವರು ಮಾತ್ರ ಉತ್ತರದ ಬದಿರ್ತಕ್ಕಂಥ ನಾಟಕಗಳನ್ನ ಕೃತಿಗಳನ್ನ ಅವರು ಆಯ್ಕೆ ಮಾಡಿಕೊಳ್ತಾ ಇದ್ರು. ಚಂದ್ರಹಾಸ ಯಾರು ಬರೆದ ಚಂದ್ರಹಾಸ ನಾಟಕವನ್ನ ಸಿದ್ದರಾಮಪ್ಪನವರು ಆಯ್ಕೆ ಮಾಡಿಕೊಂಡ್ರು ಅಂತಿರ್ತಕ್ಕಂಥ ಒಂದು ಸಂಶಯ ನನಗೂ ಇತ್ತು. ಇತ್ತೀಚೆಗೆ ಒಂದು 2-3 ವರ್ಷಗಳ ಹಿಂದೆ ಒಬ್ಬ ಇಲ್ಲಿ ಕಲಾವಿದರಿಗೆ ಸ್ಥಳೀಯ ಕಲಾವಿದರಿಗೆ ಈ ಚಂದ್ರಹಾಸ ನಾಟಕದ ಒಂದು ಪ್ರತಿ ಸಿಕ್ಕದ್ರಿ. ಅದ್ರಾಗ ಬಿಂದೂರಾವ್ ಅಂತನೂ ಹೆಸರು ಅದ್ರಿ ಅಂತ ಹೇಳಿದ್ರು. ಆ ಬಿಂದೂರಾವ್ ಯಾರು ಅಲ್ಲ, ಸಿಂದಗಿ ತಾಲೂಕಿನ ಜಾಲವಾದ ಗ್ರಾಮದ ಬಿಂದೂರಾವ್ ಕುಲಕರ್ಣಿ ಅಂತ ಹೇಳಿ ವಿಶ್ವರಂಜನಿಯ ಭಾಗಶಃ ಕಂಪ್ನಿಯ ಭಾಗಶಃ ಪಾಲುದಾರರು. ಆಮೇಲೆ ಎಂಕಂಚಿ ನಾಟಕ ಕಂಪ್ನಿಯ ಪಾಲುದಾರರು ಮತ್ತು ರಾಜು ತಾಳಿಕೋಟೆ ತಂದೆ ಜಟ್ಟಪ್ಪ ಅಥವಾ ಮಕ್ತುಮ್ ಸಾಬ್ ಇವರ ಒಡನಾಡಿಗಳು ಆಗಿರ್ತಕ್ಕಂಥ ಬಿಂದೂರಾವ್ ಕುಲಕರ್ಣಿ ಅವರು ಬರೆದಿರ್ತಕ್ಕಂಥ ನಾಟಕವನ್ನ ಹಂದಿಗನೂರು ಸಿದ್ದರಾಮಪ್ಪನವರು ಪ್ರಯೋಗ ಮಾಡಿದ್ರು ಅಂತಿರ್ತಕ್ಕಂಥದ್ದೇ ಇಲ್ಲಿ ನಾನು ಈ ಸಮಯದಲ್ಲಿ ಸಂದರ್ಭ ಹೇಳ್ತಿರ್ತಕ್ಕಂಥ ಒಂದು ಹೊಸ ವಿಷಯ. ಇನ್ನ ಪುರಂದ್ರದಾಸ ಇದರಲ್ಲಿ ಶೀನಪ್ಪ ನಾಯಕ, ಹೇಮರೆಡ್ಡಿ ಮಲ್ಲಂದೊಳಗ ವೇಮನ ಮಲ್ಲಿಕಾರ್ಜುನ, ಬಡತನದ ಭೂತೊಳಗ ಕುಶೇರಪಾದ. ಇದು ಕಂದಗಲರ ನಾಟಕ. ಯಾರ ತಪ್ಪು, ಇಲ್ಲಿ ಮತ್ತೆ ಬರ್ತೀನಿ, ಯಾರ ತಪ್ಪು ನಾಟಕ. ಹಂದಿಗನೂರು ಸಿದ್ದರಾಮಪ್ಪನವರ ಮೊದಲ ಪತ್ನಿಯಿಂದ ಜನಿಸಿರ್ತಕ್ಕಂಥ 2 ಮಕ್ಕಳು, ಆ 2 ಹೆಣ್ಣು. ಆಮೇಲೆ ಅವರು ಮೊದಲ ಹೆಂಡತಿ ತಿಳ್ಕೊಂಡಂತ 2ನೇ ಮದುವೆ ಆಗ್ತಾರೆ, ಯಶೋಧಬಾಯಿ ಅಂತೇಳಿ, ಗುಲ್ಬರ್ಗ ಜಿಲ್ಲೆಯ ಸಾವಳಗಿಯವರು. ಅವರು ಆ ಮಕ್ಕಳನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಮಕ್ಕಳಿಗೆ ಬಹಳ ವಿಷಯ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಬಹಳಷ್ಟು ನೋವನ್ನ ಈ ಹುನಗುಂದದ ದಾನಪ್ಪ ರಾಜಮನಿ ಅಂತಕ್ಕಂಥ ಸ್ವತಂತ್ರ ಹೋರಾಟಗಾರರು ಮತ್ತು ಲೇಖಕರು ಹೇಳ್ತಾ ಇದ್ದಾರೆ. ದಾನಪ್ಪ ರಾಜಮನಿಯವರು ಇವರೆಲ್ಲ ಕಥೆಯನ್ನ ಕೇಳಿ ಬಹಳ ಮನುಷ್ಯಗೊಟ್ಟು ಬಹಳ ಶ್ರದ್ಧೆಯಿಂದ ಯಾರ ತಪ್ಪು ನಾಟಕವನ್ನು ಬರೆದು ಕೊಟ್ರು, ಯಾರಿಗೆ? ಸಿದ್ದರಾಮಪ್ಪನವ್ರಿಗೆ. ಸಿದ್ದರಾಮಪ್ಪನವ್ರ ಕಂಪ್ನಿಯ ಒಂದು ಯಶಸ್ವಿ ನಾಟಕ. ಇದರೊಳಗ ನಾಯಕ ಶರಶ್ಚಂದ್ರ ತಲೆ ಕೆಟ್ಟು ಹುಚ್ಚನಂತಾಗಿ ವರ್ತಿಸ್ತಕ್ಕಂಥ ಪಾತ್ರ. ಇದ್ರೊಳಗ ಆ ನಾಟಕದ ಗ್ವಾಡಿ ಹಣಿ 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 ಬಡ್ಕೊಂಡು ಸಂಭಾಷಣೆ ಹೇಳ್ತಕ್ಕಂಥದ್ದನ್ನ ಹಂದಿಗನೂರು ಗ್ರಾಮದ ಇತ್ತೀಚೆಗೆ ತೀರ್ಕೊಂಡಿರ್ತಕ್ಕಂಥ ಯಮನಪ್ಪ ಹಜೇರಿ ಅಂತಿರ್ತಕ್ಕಂಥ ಬಹಳ ಸೊಗಸಾಗಿ ಕಣ್ಣಿಗೆ ಕಟ್ಟುವಂಗ ಈ ದೃಶ್ಯಗಳನ್ನು ವಿವರಣೆ ಮಾಡ್ತಾ ಇದ್ರು. ಇದು ಇವರ ಕಂಪನಿಯ ಒಂದು ಪ್ರಮುಖ ನಾಟಕ. ಆಮೇಲೆ ಕುರುಕ್ಷೇತ್ರ ಕಂದಗಲರ ನಾಟಕ, ಇದನ್ನು ಕೂಡ ಆಡಿದರೆ. ಕುರುಕ್ಷೇತ್ರ ನಾಟಕ ದಕ್ಷಿಣದೊಳಗ ಬಿ ಪುಟ್ಟಸ್ವಾಮಿಯವರು ಬರೆದಿರ್ತಕ್ಕಂಥ ನಾಟಕ, ದಕ್ಷಿಣದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ನಾಟಕ, ಅಲ್ಲಿ ಆಡ್ತಾ ಇದ್ರು. ಈ ಕಡೆಗೆ ಕಂದಗಲ ಬರೆದ ನಾಟಕವನ್ನು ಆಡ್ತಾ ಇದ್ರು. ಇನ್ನು ಪಶ್ಚಾತ್ತಾಪ, ಸಂತ ಸಕ್ಕುಬಾಯಿ, ಮಹಾನಂದ, ಸಂಧ್ಯಾ ಸಾಮ್ರಾಜ್ಯ, ಪಟ್ಟಾಭಿಷೇಕ ಮುಂತಾದ ನಾಟಕ ಆಡಿದ್ದಾರೆ. ಅದರಲ್ಲಿ ಯಾವ ಪಾತ್ರಗಳನ್ನು ಹಂದಿಗನೂರು ಸಿದ್ದರಾಮಪ್ಪ ವಹಿಸಿದ್ರು ಅಂತಕ್ಕಂಥ ಮಾಹಿತಿ ನಮಗೆ ತಿಳಿದು ಬಂದಿಲ್ಲ. ಇನ್ನು ಕೆಲವು ಮರಾಠಿ ಅನುವಾದಿತ ನಾಟಕಗಳಲ್ಲಿ ಸಿದ್ದರಾಮಪ್ಪನವರು ಪಾತ್ರ ವಹಿಸಿದ್ದಾರೆ. ನೋಡಿ, ಮರಾಠಿ ನಾಟಕದ ಹೆಸರು ಮೊದಲು ಹೇಳ್ತೀನಿ, ಆಮೇಲೆ ಕನ್ನಡ ನಾಟಕದ ಹೆಸರು ಹೇಳ್ತೀನಿ. ಅಗಟೆ ಅವರು ಬರೆದಿದ್ದ ಮಹಾನಂದ ನಾಟಕ ಕನ್ನಡದಲ್ಲಿ ಪಾರ್ವತಿ ಸತ್ವ ಪರೀಕ್ಷಾ ಅಂತ ಪ್ರಯೋಗ ಆಗಿದೆ. ದೀಕ್ಷಿತ್ ಅವರು ಬರೆದ ಬಾಜಿರಾವ್ ಪೇಶ್ವ ನಾಟಕ ವಾಮನ್ ರಾವ್ರ ಇದ್ರೊಳಗ 2ನೇ ಬಾಜಿರಾವ್ ಪೇಶ್ವ ಅಂತ ಹೆಸರಿಟ್ಕೊಳ್ತು. ದೇವಳವ ಅನ್ನುವರು ಮರಾಠಿಯಲ್ಲಿ ಬರೆದ ಸಂಶಯ ಕಲ್ಲೋಳ ನಾಟಕ, ವಾಮನ್ ರಾವ್ ಅವರು ಸಂಧ್ಯಾ ಸಾಮ್ರಾಜ್ಯ ಅಂತ ಹೇಳಿ ಅದನ್ನ
ಹೆಸರಿಟ್ಟು ಪ್ರಯೋಗ ಮಾಡಿದ್ರು. ಹರಿನಾರಾಯಣ ಆಪ್ಟೆ ಅವರ ಸ್ವಂತ ಸಕುಬಾಯಿ ನಾಟಕವನ್ನು ವಾಮನರಾವ್ ಅವರು ಸಾಧಿ ಸಕುಬಾಯಿ ಅಂತ ಹೇಳಿ ಪ್ರಯೋಗ ಮಾಡಿದ್ರು, ಬರೆದ್ರು, ಪ್ರಯೋಗಿಸಿದ್ರು. ಹರಿನಾರಾಯಣ ಅವರು ಸಿಂಹಾಚ್ಛಾವ ಮರಾಠಿ ನಾಟಕ, ಅದು ಕನ್ನಡದಲ್ಲಿ ವಾಮನರಾವರೇ ಅದನ್ನು ಅನುವಾದ ಮಾಡ್ತಾರೆ, ವೀರ ಅಭಿಮನ್ಯು ಹೆಸರಿನಿಂದ. ಇನ್ನು ಪಾಠಕ ಶಾಸ್ತ್ರಿ ಅವರು ಉಷಾ ಸ್ವಯಂವರವನ್ನ ನಾಟಕವನ್ನ ಏನ್ ಮಾಡ್ತಾರೆ, ಅವರು ಬರೆದಿದ್ದಾರೆ. ಇಲ್ಲಿ ಹಂದಿಗುರು ಸಿದ್ದರಾಮಪ್ಪನವರು ಉಷಾ ಸ್ವಯಂವರ ಪಾಠಕ ಶಾಸ್ತ್ರಿ ಬರೆದು ನಾಟಕ ಮಾಡಿದ್ದಾರೆ. ತಮ್ಮ ಕಂಪನಿ ವತಿಯಿಂದ ತಾವೇ ಬರೀತಕ್ಕಂತ ಉಷಾ ಸ್ವಯಂವರ ಹೆಸರು ನಾಟಕ ಕೂಡ ಆಡಿದ್ದಾರೆ ಅಂತಕ್ಕಂಥ. ಇನ್ನು ಮಾನಾಪಮಾನ ಮರಾಠಿ ನಾಟಕ ಖಾಡಿಲ್ಕರ್ ಅವರು ಬರೆದಿರ್ತಕ್ಕಂಥದ್ದು. ಇದು ಕೂಡ ವಿಶ್ವ ಗುಣಾದರ್ಶ ಕಂಪನಿ ಮತ್ತು ಶ್ರೀಕೃಷ್ಣ ನಾಟಕ ಮಂಡಳಿ ಕೂಡ ಆಡಿರ್ತಕ್ಕಂಥ ನಾಟಕ. ಆದ್ರೆ ಯಾರು ಕನ್ನಡಕ್ಕೆ ಅನುವಾದಿಸಿದ್ದರು ಅಂತಕ್ಕಂಥ ಮಾಹಿತಿ ಕೂಡ ದೊರೆತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಬಿಜಾಪುರದೊಳಗ ಸತ್ಯ ಹರಿಶ್ಚಂದ್ರ ನಾಟಕ ಸಿದ್ದರಾಮಪ್ಪನವರು ಇಲ್ಲಿ ನೆಹರು ಮಾರ್ಕೆಟ್ನೊಳಗ ಅವು ಠಿಕಾಣಿ ಹೂಡಿತ್ತು. ಗಾಂಧಿ ಚೌಕದ ಪಕ್ಕದಲ್ಲಿ ಇದ್ದಿರ್ತಕ್ಕಂಥ ಈ ನೆಹರು ಮಾರ್ಕೆಟ್, ಅದ್ರ ಪಕ್ಕದಲ್ಲಿ ಆಗ ಒಂದು ಪೆಟ್ರೋಲ್ ಬಂಪ್ ಇತ್ತು ಅಂತಕ್ಕಂಥ ಒಂದು ವಿಷಯವನ್ನು ನಾನು ಕೇಳಿದೆ. ಅದಕ್ಕೆ ಕಣಕಿ ಬಜಾರು ಅಂತ ಹೇಳಿ ಕರೀತಾರೆ. ಅಲ್ಲೇ ನಡೀತಾ ಇತ್ತು ಸತ್ಯ ಹರಿಶ್ಚಂದ್ರ ನಾಟಕ, ಅವ್ರು ಆಡ್ತಾ ಇದ್ರು. ಇನ್ನೊಮ್ಮೆ ಈ ಥಿಯೇಟರ್ನೊಳಗ ಜಯಶ್ರೀ ಟಾಕೀಸ್ನೊಳಗ ಹೊನ್ನಪ್ಪ ಭಾಗವತರು ನಟಿಸಿದ ಸತ್ಯ ಹರಿಶ್ಚಂದ್ರ ನಾಟಕ ಪ್ರದರ್ಶನಗೊಳ್ತಾ ಇದೆ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಅಲ್ಲಿ ಸಂಶಯ ಇದೆ. ಜಯಶ್ರೀ ಟಾಕೀಜು ತ್ರಿಪುರ ಸುಂದರಿ ಟಾಕೀಸ್, ತ್ರಿಪುರ ಸುಂದರಿ ಟಾಕೀಜು ಬಹಳ ಹಳೆಯದು, ಬಹುಶಃ ಅಲ್ಲಿ ಅಂತ ಹೇಳಿ ನಾನು ಭಾವಿಸಿದ್ದೆ. ಆ ಟಾಕೀಜೊಳಗ ಸತ್ಯ ಹರಿಶ್ಚಂದ್ರ ನಾಟಕ ಸಿನಿಮಾ ಪ್ರದರ್ಶನಗೊಳ್ತಾ ಇತ್ತು. ಇಲ್ಲಿ ಕಣಕಿ ಬಜಾರ್ದೊಳಗ ನೆಹರು ಮಾರ್ಕೆಟ್ ಒಳಗ ಸತ್ಯ ಹರಿಶ್ಚಂದ್ರ ಸಿದ್ದಾಪುರ ಕಂಪನಿ ಪ್ರಯೋಗ ಆಗ್ತಾ ಇತ್ತು. ಅವಾಗ ಅದೇ ತಾನೇ ನೋಡ್ರಿ, ಸಿನಿಮಾ ಅಂದ್ರೆ ನಮ್ ಜನರಿಗೆಲ್ಲ ಬಹಳ ನೋಡ್ರಿ ನೋಡಕ್ ಬಹಳ ಕುತೂಹಲ ಇಟ್ಕೊಂಡು ಅದೇ ತಾನೇ ಸಿನಿಮಾಗಳು ಏನಿದೆ ಈ ಟಾಕಿ ಸಿನಿಮಾಗಳು ಬರ್ತಾ ಇದ್ರು. ಆ ನಾಟಕ ಸಿನಿಮಾವನ್ನು ನೋಡಕ್ ಜನರು ಹೋಗಿದ್ರು. ಇಂಟರ್ವಲ್ ಮುಗಿತನ ಟಾಕೀನೊಳಗ ಸತ್ಯ ಹರಿಶ್ಚಂದ್ರ ಸಿನಿಮಾ ನೋಡ್ತಿದ್ರು. ಇಂಟರ್ವಲ್ ಮುಗಿದ ನಂತರ ಹಂದಿಗನೂರು ಸಿದ್ದರಾಮಪ್ಪನವ್ರ ಕಂಪನಿಗೆ ಬಂದು ಉತ್ತರಾರ್ಧ ಭಾಗವನ್ನ ನೋಡ್ಲಿಕ್ಕೆ ಜನ ಜಾತ್ರೆಯಂತೆ ಬರ್ತಿದ್ರು ಅಂತಕ್ಕಂಥದ್ದನ್ನ ರಂಭಾಪುರದ ಶ್ರೀ ಬಿ.ಜಿ. ಪಾಟೀಲ್ ಸರ್ ಅನ್ನೋ 94 ವರ್ಷದ ಹಿರಿಯರು 7 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥದ್ದು ಮಾತು. ಈ ಶಿಕ್ಷಕರು ನನ್ನ ತಂದೆಯವರು ಕೂಡ ಗುರುಗಳಾಗಿದ್ರು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದೀನಿ. ಸುಮಾರು 2 ವರ್ಷಗಳ ಹಿಂದೆ ಅವರು ತೀರ್ಕೊಂಡಿದ್ದಾರೆ. ಇನ್ನು ಚಡಚಣದೊಳಗ ಒಂದು ಪ್ರಸಂಗ ನಡೀತು. ನಾ ಎಲ್ಲಗಳನ್ನ ಹಂದಿಗುರು ಸಿದ್ದರಾಮಪ್ಪನವರು ಮಾಹಿತಿಗಳನ್ನ ನಾನು ಸಂಗ್ರಹ ಮಾಡ್ಬೇಕಾದ್ರೆ ಏನಿಗೆ ಬಾಳಪ್ಪನವ್ರ ಹತ್ರನ ಹೋಗಿದ್ವಿ. ಚಂದಾತ ಸಿನಿಮಾದ ಶಾಂತೇಶ್ ಪಾಟೀಲರ ಪುತ್ರಿಯವ್ರ ಹತ್ರನ ನಾನು ಮಾಹಿತಿಗಳನ್ನ ಇಸ್ಕೊಂಡಿದ್ದೀನಿ. ಬೇರೆ ಬೇರೆ ಊರಿನಲ್ಲಿ ಕೂಡ ಏನಾದ ಮೌಖಿಕ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡೀನಿ. ಹಂದಿಗುರು ಸಿದ್ದರಾಮಪ್ಪನವ್ರ ಮೊಮ್ಮಗ ರಾಜು ರಜಪೂತ್ ಅಂತೇಳಿ ರಾಯಬಾಗದಾಗ ಅವ್ರ ಕಡೆಯಲ್ಲಿ ಕೂಡ ಮಾಹಿತಿಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದೀನಿ. ಹಿಂಗೆ ಲಿಖಿತ ಮಾಹಿತಿಗಳು ಸಿಕ್ಕಿದ್ದು ನನಗೆ ಬಹಳ ಕಡಿಮೆ. ಏಣಿಗಿ ಬಾಳಪ್ಪಜ್ಜಿ ಅವರನ್ನ ನಾನು 2 ಸಾರಿ ಸಂದರ್ಶನ ಮಾಡಿದ್ದೆ. ಆ ಸಂದರ್ಶನದಲ್ಲಿ ಏಣಿಗಿ ಬಾಳಪ್ಪನವರು ಬಹಳ ಹುರುಪಿನಿಂದ ಬಹಳ ಸಂತೋಷದಿಂದ ಸಿದ್ದರಾಮಪ್ಪನವರಿಗೆ ಬಗ್ಗೆ ಇರತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನ ನೀಡಿದ್ರು. ಅದು ಒಂದು ಪ್ರಸಂಗ ಇಲ್ಲಿ ನಾನು ಹೇಳ್ತೀನಿ, ಅವ್ರು ಹೇಳ್ತೀನಿ. 1947-43 ಚರ್ಚಾಣದ ಸಂಗಮೇಶ ಜಾತ್ರೆ ಒಳಗ ಏಣಿಗಿ ಬಾಳಪ್ಪನವ್ರ ಕಂಪ್ನಿನೂ ಅಲ್ಲಿ ಠಿಕಾಣಿ ಹೂಡಿತ್ತು. ಹಂದಿಗುರು ಸಿದ್ದರಾಮಪ್ಪನವ್ರ ಕಂಪ್ನಿನೂ ಠಿಕಾಣಿ ಹೂಡಿತ್ತು. ಏಣಿಗೆ ಬಾಳಪ್ಪನವ್ರ ಕಂಪ್ನಿ ಅದು ಪಠಾಣಿ ಪಾಷ, ಧರ್ಮಪತ್ನಿ, ಜಹಾಗೀರದಾರ, ಕಡ್ಲಿಮಟ್ಟಿ ಸ್ಟೇಷನ್ ಮಾತ್ರ ಮೊತ್ತ ನಾಟಕಗಳನ್ನ ಪ್ರಯೋಗ ಮಾಡ್ತಾ ಇತ್ತು. ಇತ್ತಾಗ ಸಿದ್ದರಾಮಪ್ಪನವ್ರ ಕಂಪ್ನಿ ಅದು ಠಿಕಾಣಿ ಹುಡುತ್ತ ಅಂತ ಹೇಳಿದ್ನಲ್ಲ, ಬಾಳಪ್ಪನವರ ಕಂಪ್ನಿಯ ಪಾಲ್ದಾರ ಸ್ವಲ್ಪ ಸಿದ್ದರಾಮಪ್ಪನವ್ರ ಕಂಪ್ನಿಯ ಬಗ್ಗೆ ತಮಾಷೆ ಮಾಡ್ಯಾರ. ಅವ್ರ ಮುದ್ದಾಮ ಹೇಳಬೇಕು ಅಥವಾ ವ್ಯಂಗ್ಯ ಮಾಡ್ಬೇಕು ಅಂತ ಏನಿದ್ದಿಲ್ಲ. ಸಿದ್ದರಾಮಪ್ಪನವ್ರ ಕಂಪ್ನಿಗೆ ಆ ಚಡಚಣದೊಳಗ ಸ್ವಲ್ಪ ಗಲ್ಲೆ ಕಡಿಮೆ ಆಯ್ತು. ಏಣಿಗೆ ಬಾಳಪ್ಪನವ್ರ ಕಂಪ್ನಿಗೆ ಸ್ವಲ್ಪ ಇನ್ಕಮ್ ಆದಾಯ ಹೆಚ್ಚಾಯ್ತು. ಆ ಪಾಲ್ದಾರ ಮತ್ತೊಬ್ಬ ಪಾಲ್ದಾರ ಏನಂದಂತೆ, ಅಲ್ಲೇನೈತಿ ಸಿದ್ದರಾಮಪ್ಪನ ಕಂಪ್ನ್ಯಾಗ ಹರಕ್ ಬರ್ದೆ ಮುರುಕು ಪೆಟ್ಟಿಗೆ, ಡಬ್ಬಾ ಪೆಟ್ಟಿಗೆ, ಡಗಾ ಪೆಟ್ಟಿಗೆ ಅಲ್ಲೇನದ್ ಬಿಡ್ರಿ ತಂದ್ರ. ಈ ಹೇಳಿರ್ತಕ್ಕಂಥ ಮಾತು ಹಂದಿಗನೂರು ಸಿದ್ದರಾಮಪ್ಪನವರ ಕಿವಿಗೆ ಬೆತ್ತು. ಸಿದ್ದರಾಮಪ್ಪನವ್ರು ನೇರವಾಗಿ ಬಾಳಪ್ಪಜ್ಜಿ ಅವ್ರ ಹತ್ರ ಬಂದ್ರು. ಏನ್ರಿ ಬಾಳಪ್ಪಣ್ಣರ, ಬಾಳಪ್ಪಣ್ಣವ್ರು ವಯಸ್ಸಿನಲ್ಲಿ ಕಿರಿಯರು, ಬಾಳಪ್ಪಣ್ಣವ್ರು ಅಂತೇಳಿ ಸಂಬೋಧನೆ ಮಾಡಿದ್ರು ಸಿದ್ದರಾಮಪ್ಪನವ್ರು. ಅಲ್ಲ, ನಿಮ್ ಪಾಲ್ದಾರರು ನಮ್ ಕಂಪನಿ ಬಗ್ಗೆ ಹಿಂಗ್ ಮಾತಾಡಲ್ಲ, ನಾ ಏನದೀನಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ,
ನಾ ಏನಿದ್ದೀನಿ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕಲಾವಿದ್ರ ಬಗ್ಗೆ ಹಿಂಗ್ ಮಾತಾಡಬಾರ್ದ್ರಿ, ನೀವು ಸ್ವಲ್ಪ ಹೇಳ್ಬಾರ್ದನ್ರಿ ಅವ್ರಿಗೆ ಅಂತ ಹೇಳಿ ಸಿದ್ದರಾಮಪ್ಪನವರು ಬಾಳಪ್ಪಜರನ್ನ ದೊಡ್ಡವರನ್ನಾಗಿ ಮಾಡಿದ್ರು. ಆಮೇಲೆ ಬಾಳಪ್ಪನವ್ರೆ ಆಯ್ತಪ್ಪ ಏನೋ ಅಂದ್ಬಿಟ್ಟು ಅನ್ನೋ ಮಾತು ಅವ್ರು ಅನ್ಬಾರ್ದಾಗಿತ್ತು, ಆಯ್ತು ನನಗೆ ಕ್ಷಮಾ ಮಾಡಪ್ಪ ಅಂತೇಳಿ ಅವರು ಬಹಳ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಯಾರು ಬಾಳಪ್ಪಜ್ಜ ಅವರು. ಇದನ್ನು ಬಹಳ ನನಗೆ ಹೇಳ್ಕೊಂಡಿರ್ತಕ್ಕಂಥ ಮಾತು. ಮತ್ತೊಂದು ಸಿದ್ದರಾಮಪ್ಪನವರ ಮನಸ್ಸು ಹೇಗಿತ್ತು, ಎಷ್ಟು ವಿಶಾಲ ಹೃದಯದವರು. ಇನ್ನೊಬ್ಬರನ್ನ ಮೆಚ್ಚತಕ್ಕಂಥ ಇನ್ನೊಬ್ಬ ಕಲಾವಿದನ್ನ ಮೆಚ್ಚತಕ್ಕಂತ ಗುಣ ಇತ್ತು ಅಂತ ಅನ್ನೋದಕ್ಕೆ ಒಂದು ಪ್ರಸಂಗ ನಾನು ಹೇಳ್ತೇನೆ. ಗೋಲಿಗೆರೆ ಪಕ್ಕದೊಳಗೆ ಒಂದು ಸಾಸಾಬಾಳ ಅಂತ ಬರ್ತದೆ ಗ್ರಾಮ, ಸ್ವಲ್ಪ ಇಂಟೀರಿಯರ್ ಗ್ರಾಮ. ಆ ಸಾಸಾಬಾಳದೊಳಗೆ ಅಲ್ಲಿ ಹವ್ಯಾಸಿಗಳು ಸೇರ್ಕೊಂಡು 1946ರಲ್ಲಿ ಸಿದ್ದರಾಮಪ್ಪನವರು ಇನ್ನೂ ಇಲ್ಲ ಚಂದ್ರಹಾಸ ಶೂಟಿಂಗ್ ಹೋಗಿ ಬಂದಿದ್ರು. ಆ ಗ್ರಾಮದ ಹವ್ಯಾಸಿಗಳೆಲ್ಲ ಸೇರ್ಕೊಂಡು ಉತ್ತರ ಭೂಪವನ ನಾಟಕವನ್ನು ಆಡ್ತಾ ಇದ್ರು. ಸಿದ್ದರಾಮಪ್ಪನವರು ಅವಾಗ ಇಲ್ಲೇ ಉಪ್ಪುಲಿ ಬುರ್ಜ್ ಹತ್ರ ಮನೆ ಮಾಡ್ಕೊಂಡಿದ್ರು. ಜಂಬಿಗೆ ಅವ್ರ ಮನೆ ಹತ್ರ ಉಪ್ಪುಲಿ ಬುರ್ಜ್ ಹತ್ರ ಮನೆ ಮಾಡ್ಕೊಂಡಿದ್ರು. ಸಮಯ ಇದ್ದಾಗ ಈ APMC ಯಾರ್ಡ್ನೊಳಗ ಹಂಜಿಗನೂರನ ದೇಸಾಯರ ಒಂದು ಅಡತಿ ಅಂಗಡಿ ಅದು. ಆ ಅಡತಿ ಅಂಗಡಿ ಹೋಗಿ ಲೋಕಾಭಿರಾಮವಾಗಿ ಮಾತಾಡ್ತಾ ಕುತ್ಕೊಂಡಿದ್ರು. ಆ ಗ್ವಾಲ್ಗೇರಿಯ ಈ ಸಿದ್ಲಿಂಗಪ್ಪ ಗೌಡ್ರು ಬಂದಿದ್ರು ಅಡತಿಗೆ. ಅವ್ರವ್ರು ಮಾತಾಡ್ಕೊತ ಕೂತಾರ. ಅವರು ಸಿದ್ಲಿಂಗಪ್ಪ ಗೌಡ್ರು ಹೇಳಿದ್ರು, ಏ ಸಿದ್ದರಾಮಪ್ಪ, ಆ ಸಾಸಾಬಾಳದಾಗ ಉತ್ತರ ಭೂಪ ನಾಟಕದ ಭೀಷ್ಮನ ಪಾತ್ರಧಾರಿ ನಿನ್ಕಿಂತ ಬಾಳ ಚಲೋ ಮಾಡ್ಲಾಕತ್ತಾನ, ಕೇಳೇ ಇಲ್ಲ ಸುದ್ದಿ ಅಂತ ಹೇಳಿದ ಕೂಡ್ಲೆ ಸಿದ್ದರಾಮಪ್ಪನವ್ರ ಬಾಯಿಂದ ಏನ್ ಬರ್ಬೇಕ್ರಿ ಮಾತು, ಹೌದ್ರೆ ಬಾಳ ಚಲೋ ಮಾಡಕತ್ತಾನಂತ್ರೆ, ನಾ ಹೋಗೇ ಬರ್ತೀನಿ, ನೋಡೇ ಬರ್ತೀನಿ ಅಂತ ಹೇಳಿದ್ರ. ಇದನ್ನ ನನ್ಗೊಬ್ಬರು ಹೇಳಿದ್ರು. ನಾನು ಸಿದ್ದರಾಮ ಅಲ್ಲಿ ಆ ಪಾತ್ರಧಾರಿ ಅವರು ಹೆಸರು ಅಯ್ಯಪ್ಪ ಸ್ವಾಮಿ ಹಿರೇಮಠರು ಅಂತ. ನಾ ಹಿಂದಕ್ಕೆ ಹೋದಾಗ ಅವರು ನನಗೆ ಭೇಟಿಯಾಗಿದ್ರು. ಅವ್ರಿಗೆ ಯಾವ ನಾಟಕ ಆಡುವಾಗ ಬಹುಶಃ 15-16 ಏನೋ ವಯಸ್ಸಿದ್ದಂಗೆ ಕಾಣ್ತಾರೆ. ನನಗೆ ಭೇಟಿ ಆದ್ರು. ಏನ್ರಿ ಮತ್ತೆ ನೀವು ಹಿಂಗ ಭೀಷ್ಮನ ಪಾತ್ರ ಮಾಡಿದ್ರಂತ, ಮತ್ ಹಂದಿನ ಸಿದ್ದರಾಮಪ್ಪನ ಬಂದ್ ನೋಡಿ ಹೋಗ್ಯಾರ ಏನ್ರಿ ಅಂತ ನಾನು ಕೇಳೇನೆ. ಅವ್ರು ಇಲ್ರಿ, ಹಂದಿನ ಸಿದ್ದರಾಮಪ್ಪನವ್ರಿಗೆ ಯಾಕಂದ್ರೆ ಸ್ವಲ್ಪ ಜಡ್ಡು ಜೋರಿತ್ತಂತ್ರಿ ಅವಾಗ, ಮತ್ತೆ ಬರ್ತೀನಿ ಅಂತ ಸುದ್ದಿ ಕೇಳಿದ್ದೆ, ಮತ್ತೆ ಬಂದಿಲ್ರಿ, ನನಗ್ ಗೊತ್ತಾಗಿಲ್ರಿ ಅಂತ. ಆ ಹಂದಿನ ಸಿದ್ದರಾಮಪ್ಪ ತಾನು ಬಂದಿದ್ದು ಯಾರಿಗೂ ಗೊತ್ತಾಗಬಾರದು ಅಂತ ತಿಳಿದು ಮಾರು ವೇಷದಲ್ಲಿ ಹೋಗಿ ಆ ನಾಟಕ ನೋಡ್ಕೊಂಡು ಬಂದಿದ್ರು. ಆ ನಾಟಕವನ್ನ ಮನಸಾರೆ ಮೆಚ್ಚಿಕೊಂಡಿದ್ರು ಕಲಾವಿದರು ಅಂತಂದ್ರೆ ಹಿಂಗಿರಬೇಕು ಸಿದ್ದರಾಮಪ್ಪನವರ. ಇನ್ನ ಮುಂದೆ ಹುನಗುಂದ ಭಾಗದೊಳಗೆ ವಿಶ್ವ ಕಲಾರಂಜನಿ ನಾಟಕ 1939ರೊಳಗ ಅಮ್ಮಿನಗಡದೊಳಗೆ ಠಿಕಾಣಿ ಹಾಕಿತ್ತು. ಸೂಳೆಬಾವಿ ಮಹಾಂತಗೌಡರು ಪುಂಡಲಿಕ ಧುತ್ತೂರ್ಗಿ ಅವರ ತಂದೆ ಬಸನಗೌಡ್ರನ್ನ ಆ ನಾಟಕದ ಕಂಪ್ನಿಗೆ ಸೇರಿಸ್ತಾರೆ. ಅವ್ರು ದೊಡ್ಡ ಕಲಾವಿದ್ರು ಬಸನಗೌಡ್ರು. ಅವ್ರಿಗೆ ಆಗಿನ ಕಾಲದಲ್ಲಿ 600 ರೂಪಾಯಿ ಸಂಬಳ ಇತ್ತು ಬಸನಗೌಡ್ರಿಗೆ. ಆಮೇಲೆ ಪುಂಡಲಿಕ ಧುತ್ತೂರ್ಗಿ ಅವರು ಸಹಾಯಕರಾಗಿ ಆ ಕಂಪ್ನಿಗೆ ಸೇರ್ಕೊಳ್ತಾರೆ. ಸಿದ್ದರಾಮಪ್ಪನವ್ರ ಕಂಪ್ನಿ ಗದಗಿನಲ್ಲಿದ್ದಾಗ GG ಹೆಗಡೆ ಅವರು ಹರಿಶ್ಚಂದ್ರ ನಾಟಕವನ್ನ ಇವರ ಕಂಪ್ನಿಗೆ ಬರೆದು ಕೊಟ್ರು ಅಂತಿರ್ತಕ್ಕಂಥ ಮಾತು. ಸಿದ್ದರಾಮಪ್ಪನವರು ನನ್ನ ವಿಶೇಷ ವೈಶಿಷ್ಟ್ಯತೆ ಏನಿತ್ತು, ತಬಲಾ ಬಾರ್ಸೋರ ಕೈಪೆಟ್ಟಿನಿಂದ ಅವ ಇಂಥವನೇ ಕಲಾವಿದ ಅಂತ ಹೇಳಿ ಅವರು ಗುರ್ತ ಹಿಡಿತಿದ್ರು. ಈ ಒಂದು ವಿಶೇಷ ಶಕ್ತಿ ಸಿದ್ದರಾಮಪ್ಪನವರು ಇತ್ತು ಅಂತಿರ್ತಕ್ಕಂಥ ಮಾತನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಉಷಾ ಸ್ವಯಂವರದ ನಾಟಕದ ಒಂದಷ್ಟು ಸಂಭಾಷಣೆ ಹೇಳ್ತಾ ಇದೀನಿ. ಸಿದ್ದರಾಮಪ್ಪನವರು ಯಾಕೆ ಎತ್ತರಕ್ಕೆ ಏರಿದ್ರು ಅಂತಿರ್ತಕ್ಕಂಥದ್ದು. ಉಷಾ ಸ್ವಯಂವರದೊಳಗ ಬಾಣಾಸುರನ ಮಗಳು ಉಷೆ ಒಂದಿನ ತನ್ನ ಅರಮನೆಯೊಳಗೆ ಕೂತಿರ್ತಾಳೆ. ಅವಳ ಪ್ರಿಯಕರನಾಗಿರ್ತಕ್ಕಂಥ ಅನಿರುದ್ಧ ಅಂದ್ರೆ ಕೃಷ್ಣನ ಮೊಮ್ಮಗ ಯಾರು ಕಾಣಂತೆ ಅವಳನ್ನ ಭೇಟಿಯಾಗಲಿಕ್ಕೆ ಬಂದಿರ್ತಾನೆ. ಇದನ್ನ ಅರಮನೆಯ ಸೇವಕ ನೋಡಿ ಬಾಣಾಸುರನ ಪಾತ್ರಧಾರಿಯಾಗಿರ್ತಕ್ಕಂಥ ಸಿದ್ದರಾಮಪ್ಪನವ್ರಿಗೆ ಹೋಗಿ ಸುದ್ದಿ ಮುಟ್ಟಿಸ್ತಾನೆ. ಅವ ಏನ್ ಹೇಳ್ತಾನೆ ಸೇವಕ, ಪ್ರಭು, ಉಷೆಯ ಅರಮನೆಯಲ್ಲಿ ಯಾವುದೋ ಪರಪುರುಷನ ಆಗಮನವಾಗಿದೆ ಅಂತ ಹೇಳಿ ಬಹಳ ಚಕಿತ ಚಿತ್ತನಾಗಿ ಅವನು ಹೇಳ್ತಾನೆ. ಬಾಣಾಸುರನಿಗೆ
ನನ್ನ ಅರಮನೆಯೊಳಗ ಇಷ್ಟೆಲ್ಲ ಸುಭದ್ರ ಸುರಕ್ಷೆಯಿಂದ ಕೂಡಿರ್ತಕ್ಕಂಥ ಅರಮನೆಯೊಳಗ ಮತ್ತೊಬ್ಬ ಬಂದಾನೆ ಅಂತಂದ್ರ ಬಹಳ ಕೋಪ ಮತ್ತು ಅಚ್ಚರಿಗಳಿಂದ ಬಾಣಾಸುರ ಪಾತ್ರಧಾರಿ ಸಿದ್ದರಾಮಪ್ಪನವರು ಅವನ ಪ್ರಶ್ನೆ ಮಾಡ್ತಾರೆ. ಹೆಂಗ ನೋಡ್ರಿ, ಅದು ಸಂಭಾಷಣೆಗಳನ್ನ ಹೇಳುವ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಂಡ್ರು, ಪ್ರಯೋಗ ಮಾಡಿದ್ರು. ಅದನ್ನವರು ಏನ್ ಹೇಳಿದ್ರು ಅವ್ರು ಸಂಭಾಷಣೆ ನೋಡ್ರಿ. ವಿಷಯ ಅರಮನೆಯಲ್ಲಿ ಪರಪುರುಷ, ವಿಷಯ ಅರಮನೆಯಲ್ಲಿ ಪರಪುರುಷ, ಅಚ್ಚರಿ ಮತ್ತು ಕೋಪ ಎರಡೂ ಭಾವನೆಗಳನ್ನ ತಂದುಕೊಂಡು ಸಂಭಾಷಣೆ ಹೇಳಬೇಕು. ಈ ಸಂಭಾಷಣೆ ನೋಡ್ಲಿಕ್ಕೆ ಏನದೆ ಆ ನಾಟಕಕ್ಕೆ ಜನ ಮುಗಿ ಬೀಳ್ತಿದ್ರು ಅನ್ನೋ ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಬಹುಶಃ ಸಮಯ ಆಗ್ತಾ ಬಂದಿದೆ, ಇನ್ನೊಂದೆರಡು ನಿಮಿಷ ತಗೋತೀನಿ. ದ್ರೌಪದಿ ಸ್ವಯಂವರ ನಾಟಕದ ಬಗ್ಗೆ ಸಿದ್ದರಾಮಪ್ಪನವ್ರದ್ದು ಕರ್ಣನ್ ಪಾತ್ರ ಗಂಭೀರ ಪಾತ್ರ. ಅವರು ದ್ರೌಪದಿಯನ್ನ ಒರೆಸ್ಲಿಕ್ಕೆ ಬಂದವರಿಗೆ ಒಂದು ಸ್ಪರ್ಧೆ ಇಟ್ಟಿರ್ತಾರೆ. ಎದೆ ಎತ್ತಿ ಆ ಮೀನಿಗೆ ಬಾಣ ಹೂಡಬೇಕು. ಕರ್ಣನು ಹೋಗಿರ್ತಾನೆ. ಆ ಕರ್ಣ ಪಾತ್ರಧಾರಿ ಭೀಷ್ಮರು ಹೆಂಗ್ ಅಭಿನಯ ಮಾಡ್ತಾರೆ. ಎಲ್ಲಾ ರಾಜಮಾರು ಬರ್ತಾರೆ, ಮೀನ ಹೊಡ್ಲಿಕ್ಕೆ ಆಗೋದು, ಎದೆ ಎತ್ತಿ ಮೀನನ್ನು ಹೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಕರ್ಣನ ಪಾತ್ರಧಾರಿ ಅಂದಿವು ಸಿದ್ದರಾಮಪ್ಪನವರು ಎದೆ ಎತ್ತಿ ಇನ್ನೇನು ಆ ಮೀನಿಗೆ ಗುರಿ ಇಟ್ಟು ಬಾಣ ಬಿಡ್ಬೇಕು. ಅವಾಗ ದ್ರೌಪದಿ ಬಾಯಿಂದ ಒಂದು ಸಂಭಾಷಣೆ ಮಾತು ಬರ್ತದೆ. ಸೋತ ಪುತ್ರನನ್ನು ನಾನು ವರಿಸಲಾರೆ. ಬಾಣ ಬಿಡ್ತಿರ್ಬೇಕು, ಅವಳ ಬಾಯಿಂದ ಮಾತು ಬರಬೇಕು. ಖುಷಿಯಿಂದ ಗೆಲ್ಬೇಕು ಅಂತ ಹೇಳಿ ಬಂದಾನೆ, ಕೆಟ್ಟ ಮಾತುಗಳನ್ನ ಕೇಳಬೇಕು. ಜಾತಿ ಸೂಚಕವಾಗಿರ್ತಕ್ಕಂಥ, ಜಾತಿಯನ್ನ ನಿಕೃಷ್ಟವಾಗಿ ನೋಡಿರ್ತಕ್ಕಂಥ ಒಂದು ಮಾತು ದ್ರೌಪದಿ ಬಾಯಿಂದ ಕೇಳಿದ್ರು. ಸೂತ ಪುತ್ರನನ್ನು ನಾನು ವರಿಸಲಾರೆ ಅಂತ ಹೇಳಿಲ್ಲ ದ್ರೌಪದಿ. ಹೆಣ್ಣಿನ ಬಾಯಿಂದ ಈ ಮಾತು ಬರ್ಬೇಕಾದ್ರೆ ಆ ಪಾತ್ರಧಾರಿ ಪುರುಷನಿಗೆ ಎಷ್ಟು ನೋವಾಗಿರ್ಲಿಕ್ಕಲ್ಲ. ತಾನು ಎಂಥ ಕುಲದಲ್ಲಿ ಹುಟ್ಟಿ ಬಿಟ್ಟಿನಲ್ಲ ಅಂತ ಹೇಳಿ ಹತಾಶೆ, ನಿರಾಶೆ, ಎಲ್ಲ ಭಾವಗಳನ್ನ ಮುಖದೊಳಗೆ ತಂದುಕೊಂಡು ಎತ್ತಿರ್ತಕ್ಕಂಥ ಬೆಲ್ಲು ಸಹಜವಾಗಿ ಕೆಳಗೆ ಬೀಳುತ್ತಿತ್ತು. ಇಂಥ ಕಲೆಯೊಳಗ, ಈ ಅಭಿನಯದೊಳಗ ಅವರನ್ನ ಮೀರಿಸುವುದು ಇರ್ಲಿಲ್ಲ. ಭಾವಗಳನ್ನು ತಂದುಕೊಳ್ಬೇಕು, ಸಹಜವಾಗಿ ಬಿದ್ದು ಬೀಳೋಂಗ್ ಮಾಡ್ಬೇಕು. ನಾವಾದ್ರೂ ಈಗ ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ, ಬಹಳಷ್ಟು ನಾಟಕಗಳಲ್ಲಿ ನೋಡಿದ್ರಿ, ದುಃಖ ಸನ್ನಿವೇಶ ಬಂದಾಗ ಕಣ್ಣಾಗ ನೀರೇ ಎಲ್ಲ ಇಲ್ಲ ಅಥವಾ ಯಾವುದೋ ಗಿಲಿಸರ್ನ ಹಾಕಿಕೊಂಡು ಅಳ್ತಿರ್ತಕ್ಕಂಥದನ್ನ ನೋಡಿದೀವಿ. ಯಾರ್ಯಾರು ಧ್ವನಿ ಕೊಡ್ತಿರ್ತಕ್ಕಂಥ ಟ್ರಿಕ್ಸ್ ಗಳನ್ನ ಏನಾದ್ರೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೇವೆ. ಆದ್ರೆ ಭಾವಪೂರ್ಣವಾಗಿರ್ತಕ್ಕಂಥ ಒಂದು ಅನುಭವ ಇವೆಲ್ಲಗಳು ಪ್ರೇಕ್ಷಕರನ್ನ ಇಡ್ತಾ ಇದ್ದು ಅಂತಕ್ಕಂಥದ್ದು. ಕೊನೆಯದಾಗಿ ನಾನು ಹೇಳಬೇಕು ಅಂತಂದ್ರೆ, ಅವರ ಒಂದು ಚಂದ್ರಹಾಸ ಸಿನಿಮಾದ ಕುರಿತಾಗಿ ಹೇಳಿ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಚಂದ್ರಹಾಸ ಸಿನಿಮಾ ಉತ್ತರ ಕರ್ನಾಟಕದ ನಿರ್ಮಿತ ಎರಡನೇ ಕನ್ನಡ ಚಿತ್ರ. ಮೊದಲನೇದು ಚಿರಂಜೀವಿ, ಆಮೇಲೆ ಶಾಂತೇಶ್ ಪಾಟೀಲ್ ನಿರ್ದೇಶನ ಮತ್ತು ನಿರ್ಮಾಣದಲ್ಲಿ ಮೂಡಿ ಬಂದಿರತಕ್ಕಂಥ ಚಂದ್ರಹಾಸ ಸಿನಿಮಾ. ನಮ್ಮ ಬಿಜಾಪುರ ಅವ್ರು ಈಗಾಗಲೇ ಚಲನಚಿತ್ರ ಕ್ಷೇತ್ರಕ್ಕೆ ಹೋಗುದು. ಎಲ್ಲಿ? ಹಿಂದಿ ಚಲನಚಿತ್ರ ಕ್ಷೇತ್ರಗಳು ಎಡಿಟ್. ವಿ ಶಾಂತರಾಮ್ ಮೊದಲಿನವ್ರು, ಅಮೀರ್ ಬಾಯ್ ಅವ್ರು ಹೋದ್ರು, ಗೌವರ್ ಜಾನ್ ಅವ್ರು ಹೋದ್ರು, ಗುಳೇದಗುಡ್ ಗಂಗೂಬಾಯಿ ಅವ್ರು ಹೋದ್ರು. ಇವ್ರು ಹೋದ್ಮ್ಯಾಗ ಇಂಡಿ ತಾಲೂಕಿನ ಹಿರೇಬೇವಣಿಯವ್ರನ್ನ ಶಾಂತೇಶ್ ಪಾಟೀಲ್ರು MSc ಫಿಸಿಕ್ಸ್ ಪದವೀಧರ ಲಕ್ನೋದಲ್ಲಿ, ಒಳ್ಳೆ ಆಡಿಯೋಗ್ರಾಫರ್. ಸಾಗರ್ ಮೂಟ್ ಅಂದೊಳಗೆ ಕೆಲಸ ಮಾಡಿರ್ತಕ್ಕಂಥವ್ರು, ಮುಂಬೈ ಸಾಗರ್ ಮೂಟ್ ಅಂದೊಳಗೆ. ಆಮೇಲೆ ಸ್ವಂತ ಶ್ರೀ ಸೌಂಡ್ ಸ್ಟುಡಿಯೋ ಅಂತ ಹೇಳಿ ಪ್ರಾರಂಭ ಮಾಡ್ತಾರೆ ಮುಂಬೈಯ ದಾದರ್ದೊಳಗೆ. ಇವರು ಚಂದ್ರಹಾಸ ಸಿನಿಮಾ ಬೆಳ್ಳಿ ತೆರೆಗೆ ತೆರಬೇಕಂತ ಪಂಪಾ ಪಿಕ್ಚರ್ಸ್ ಅಂತ ಹೇಳಿ ಹುಟ್ಟು ಹಾಕ್ತಾರೆ. ಬಿಡಿ ಜತ್ತಿಯವರು, ಭೂಮರೆಡ್ಡಿ ಅವರು, ಡಾಕ್ಟರ್ ಜೀರಿಗೆ ಅವರು, SB ಪಾಟೀಲ್ರು ಮುಂತಾದವರ ಒಂದು ಏನಂದ್ರೆ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಪಂಪಾ ಪಿಕ್ಚರ್ಸ್ ಅಂತ ಹಾಕ್ತಾರೆ. 46 ಪಂಪಾ ಪಿಕ್ಚರ್ಸ್ ಅಂತ ಚಂದ್ರಹಾಸ ಸಿನಿಮಾ ತಯಾರು ಮಾಡ್ಬೇಕು ಅಂತ. ಚಂದ್ರಹಾಸ ಸಾಕಷ್ಟು ಈಗಾಗಲೇ ಬೆಲೆ ಕ್ಯಾಂಡ್ ಹೋಯ್ತು, ಮುಕ್ಕಿಟ್ ಹಾಕಿರೋ ಸಿನಿಮಾಗಳು ಬಂದಿತ್ತು. ಚಂದ್ರಹಾಸ ನಾಟಕಗಳನ್ನು ಕೂಡ ಆಡ್ತಾ ಇದ್ರು. ಶಾಂತೇಶ್ ಪಾಟೀಲ್ ಬಂದ್ರು ವಿಜಯಪುರದ BT ಶಾಸ್ತ್ರ ಪ್ರೊಫೆಸರ್ BT ಶಾಸ್ತ್ರ ಅವರನ್ನು ಭೇಟಿ ಆಗ್ತಾರೆ. ಸಾಹೇಬ್ರ, ಆ ಚಂದ್ರಹಾಸ ದುಷ್ಟ ಬುದ್ಧಿ ಪಾತ್ರಕ್ಕೆ ಒಬ್ಬ ಒಳ್ಳೆ ಪಾತ್ರಧಾರನ ಹುಡುಕೊಡ್ರಿ ಅಂತ ಹೇಳ್ತಾರೆ. ಪ್ರೊಫೆಸರ್ BT ಶಾಸ್ತ್ರದವರು ಕಲಿಕೇರಿ ಜಾತ್ರೆಗೆ ಹೋಗಿರ್ತಾರೆ.
ಕಲಿಕೆರೆ ಜಾತ್ರೆಗೆ ಹೋಗಿ ಅಲ್ಲೆಲ್ಲ ಜಾತ್ರೆ ಮುಗಿಸೋ ರಾತ್ರಿ ಆಗಿರ್ತೈತಿ. ಅವ್ರ ಏನ್ ಮಾಡ್ತಾರೆ, ನಮ್ಮ ನಡ್ಕೋಂತ ಡೋಣಿ ದಾಟಿ ಸಿಂಧಿ ತಾಲೂಕು ಬಾಗೇವಾಡಿ ತಾಲೂಕಿನ ಯಾಳವಾರಕ್ಕೆ ಬರ್ತಾರೆ. ಯಾಳವಾರದೊಳಗೆ ಹಂದಿಗೂಡು ಸಿದ್ದರಾಮಪ್ಪ ಕಂಪ್ನಿ ಇತ್ತು. ಅವರ ನಾಟಕವನ್ನ ನೋಡ್ತಾರೆ. ನೋಡಿ ಬಹಳ ಮೆಚ್ಕೊಂಡ್ ಬಿಡ್ತಾರ. ನಾಟಕ ಮುಗಿದ ನಂತರ ಹಂದಿಗೂಡು ಸಿದ್ದರಾಮಪ್ಪನವ್ರು ಹೇಳ್ತಾರೆ, ಏ ಸಿದ್ದರಾಮಪ್ಪ, ದೊಡ್ಡ ಅವಕಾಶ ಅದ ನನಗೆ. ನಮ್ಮ ಭಾಗದವ್ರು ಸಿನಿಮಾ ತಯಾರು ಮಾಡ್ಲಿಕ್ಕತ್ತಾರ, ಚಂದ್ರಹಾಸ ಸಿನಿಮಾ ತಯಾರು ಮಾಡ್ಲಿಕ್ಕತ್ತಾರ. ನೀ ಹೆಂಗು ಚಂದ್ರಹಾಸ ನಾಟಕ ಮಾಡಿದಿ, ದುಷ್ಟ ಬುದ್ಧಿ ಪಾತ್ರ ನಿನಗ ಎತ್ತಿ ಹಿಡಿದು ಬಿಟ್ಟದೆ, ರಗಡ್ ಕೀರ್ತಿ ಕೊಟ್ಟದ ನಿನಗ. ಅದಕ್ಕೆ ಆ ಹೆಂಗಾರ ಮಾಡಿ ನನ್ನ ಮಾತು ಒಪ್ಕೊಳಪ್ಪ ಅಂತ ಹೇಳಿ. ಏ ಸಾಹೇಬ್ರ, ಸರ, ನನಗೆ ಅನ್ನ ಕೊಟ್ಟದೇ ಈ ರಂಗಭೂಮಿ, ನಾನು ಮರಿಲಿಕ್ಕೆ ಸಾಧ್ಯ ಇಲ್ರಿ. ನಾ ಏನ್ ಮಾಡಿದ್ರು ನಾನು ಸಿನಿಮಾಕ್ಕೆ ಬರುದಿಲ್ರಿ ಅಂತ ಪರಿಪರಿಯಾಗಿ ಪ್ರಪೋಸ್ BT ಸಾಸ್ನೂರು ಅವ್ರು ಕೇಳ್ಕೊಂಡಾಗ ಕೊನೆಗೆ ಒಪ್ಕೊಡ್ತಾರೆ ಸಿದ್ದರಾಮಪ್ಪ. ಆಡಿಷನ್ಕ ಮುಂಬೈಗೆ ಹೋಗ್ತಾರೆ. ಮುಂಬೈಗೆ ಹೋದಾಗ ಇವರು ಧ್ವನಿ ಆಡಿಷನ್ ಮಾಡುವಾಗ ಏನ ಧ್ವನಿ ಗ್ರಹಣ ಮಾಡ್ತಿರ್ತಕ್ಕಂಥ ಪರಿಕರಗಳೇ ಸಿಡಿದು ಬುದ್ದು ಅಂತೀವಿ. ಧ್ವನಿ ಪರಿಕರಗಳು ಸಿಡಿದು ಬೀಳ್ತಿದ್ವು ಅಂತ ಬೆಚ್ಚಿ ಬೀಳ್ತಿದ್ರು ಅವ್ರು ಆಡಿಷನ್ದೊಳಗೆ. ಅಲ್ಲಿ ಟೆಕ್ನಿಷಿಯನ್ಸ್ ನಾಟಕ ಕ್ಷಮಿಸಿ ಸಿನಿಮಾ ಈ ಕೊಲ್ಲಾಪುರ, ಮುಂಬೈ ಮುಂತಾದ ಭಾಗಗಳಲ್ಲಿ ಏನದೆ ಶೂಟಿಂಗ್ ಆಗ್ತದೆ. ಕೊಲ್ಲಾಪುರ ಸ್ಟುಡಿಯೋದೊಳಗನ, ಜಯಪ್ರಭಾ ಸ್ಟುಡಿಯೋದೊಳಗನ ಶೂಟಿಂಗ್ ಆಗ್ತದೆ. ದುಷ್ಟ ಬುದ್ಧಿಯ ಪಾತ್ರ, ಈ ಪಾತ್ರ ಮಾಡುವಾಗ ಬಹಳ ಅಜಾರಿ ಬಿದ್ದಿರ್ತಾರೆ. ಹಂದಿಗೂಡು ಸಿದ್ದರಾಮಪ್ಪ ಅಜಾರಿ ಬಿದ್ದಿರ್ತಾರ. ದಮ್ಮಿನ ರೋಗ, ಆಮೇಲೆ ಎಲ್ಲ ಈ ಮಂಡಿಗಳು, ಚಿಪ್ಪಿನ ರೋಗ, ಇವೆಲ್ಲ ಬರ್ಕೊಂಡು ಅವ್ರು ಹಿಂಡಿ ಹಿಪ್ಪಿ ಮಾಡಿಬಿಟ್ಟಿರ್ತೈತಿ. ಶೂಟಿಂಗ್ 1947 ಶೂಟಿಂಗ್ ಮುಗಿತದೆ. ಬಂದು ವಿಜಯಪುರದಾಗ ಅಲ್ಲಿ ಹಾಲ್ಟ್ ಮಾಡಿರ್ತಾರ. ಉತ್ತರ ಕರ್ನಾಟಕದ ಕಲಾವಿದರು ಬಹಳ ಜನ ಇದ್ರದು. ಆ ಚಲನಚಿತ್ರದ ನಾಯಕ ಪಾತ್ರಧಾರಿ ಚಡಚಣ ಪಕ್ಕದ ಕಾರ್ಕಲ್ಲ ಟಾಕಳಿಯ ವಿಕಾಸ ಶಾ ಅಂತ ಹೇಳಿ 3 ಭಾಷೆಯ ಚಲನಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಹಿಂದಿ, ಮರಾಠಿ ಮತ್ತು ಕನ್ನಡ. ಇವರನ್ನ ಶಾಂತಾರಾಮರವರಿಗೆ ಪರಿಚಯ ಮಾಡಿಸಿದವರು ಚಂದ್ರಹಾಸ ಚಿತ್ರದ ನಿರ್ದೇಶಕರಾಗಿರ್ತಕ್ಕಂಥ, ನಿರ್ಮಾಪಕರಾಗಿರ್ತಕ್ಕಂಥ ಶಾಂತೇಶ್ ಪಾಟೀಲ್. ಚಂದ್ರಹಾಸ ಸಿನಿಮಾದೊಳಗ ನಾಯಕನ ಪಾತ್ರ ಸಿಗ್ತದೆ ಅವರಿಗೆ, ವಿಕಾಸ್ ಶಾ ಅಂತಕ್ಕಂಥವ್ರು. ಇನ್ನ ಉಳಿದ ಆಮೇಲೆ ಅಮೀರ್ ಬಾಯಿ ಅವರು ಕೂಡ ಏನಂದ್ರೆ ಈ ನಮ್ಮ ಸಿದ್ದರಾಮಪ್ಪ ಚಂದ್ರಹಾಸ ಸಿನಿಮಾದೊಳಗ ಪ್ರಮುಖವಾಗಿರ್ತಕ್ಕಂಥ ಚಂದ್ರಹಾಸನ ಸಾಕು ತಾಯಿಯ ಪಾತ್ರ ಮಾಡಿದರೆ. ಇನ್ನ ಉಳ್ದಂಗ ಬೆಳಗಾವಿ, ಧಾರವಾಡ ಭಾಗದ ಹೊಸ ಕಲಾವಿದರನ್ನ ಬಳಸಿಕೊಳ್ಳಲಾಗಿತ್ತು. 1947 ನವೆಂಬರ್ 10 ಈ ಸಿನಿಮಾ ಬಿಡುಗಡೆಗೊಳ್ತೈತಿ. ಬಿಜಾಪುರ ಬಿಡುಗಡೆಗಳಿಲ್ಲ, ಹುಬ್ಳಿ ಮಲ್ಲಿಕಾರ್ಜುನ ಟಾಕೀಸ್ ಬಿಡುಗಡೆಗೊಳ್ತೈತಿ, ಬೆಳಗಾವಿ ಬಿಡುಗಡೆಗೊಳ್ತೈತಿ. ಇದರ ಹಿಂದಿನ ದಿವಸ 9/11/1947 ಹಂದಿಗೂಡು ಸಿದ್ದರಾಮಪ್ಪನವರು ನಿಧನರಾಗ್ತಾರೆ. ತಾವೇ ನಟಿಸಿರ್ತಕ್ಕಂಥ ಬಿಡುಗಡೆಯ ಮರುದಿನ ಬಿಡುಗಡೆ ಆಗಿರ್ತಕ್ಕಂಥ ಸಿನಿಮಾವನ್ನ ನೋಡುವ ಭಾಗ್ಯ ಅವರಿಗೆ ಇರಲಿಲ್ಲ. ಈ ಮಹಾನ್ ಕಲಾವಿದನ ಅಂತ್ಯ ಸಂಸ್ಕಾರಕ್ಕೆ ದುಬೆಯವರು ಇಲ್ಲಿ MP ಇದ್ರು. ಡಾಕ್ಟರ್ ಬಸವರಾಜ್ ನಾಗೂರು ಮುಂತಾದ ಮಹನೀಯರು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು ಅಂತಿರ್ತಕ್ಕಂಥದ್ದು ದಾಖಲಾಗಿದೆ. ಆದ್ರೆ ಈ ಸುದ್ದಿ ನಾನು ಸಾಕಷ್ಟು ಅಂದಿನ ಪತ್ರಿಕಾ ಕಾರ್ಯಾಲಯದಲ್ಲಿ ತಡಕಾಡಿದಾಗ ಯಾವುದೇ ಅವರು ತೀರ್ಕೊಂಡಿರ್ತಕ್ಕಂಥ ವಿಷಯ ಪ್ರಕಟಗೊಳ್ಳದೆ ಇರುವುದು ನನ್ನಲ್ಲಿ ಬಹಳ ಖೇದವನ್ನ, ವಿಷಾದವನ್ನ ಉಂಟು ಮಾಡಿದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೇನೆ. ಹೀಗೆ ಹಂದಿಗನೂರು ಸಿದ್ದರಾಮಪ್ಪನವರು ಏಣಿಗೆ ಬಾಳಪ್ಪ ಅವರು ಹೇಳುವಂಗ ರಂಗಭೂಮಿಯ ಕ್ರಾಂತಿ ಪುರುಷ. ರಾಜ್ ಕಪೂರ್ ಏನ್ ಪ್ರಯೋಗ ಮಾಡಿದ್ರು ಸಿನಿಮಾದೊಳಗ,
ಅಂತ ಒಂದು ಪ್ರಯೋಗಶೀಲ ಗುಣ ಹಂದಿಗನೂರು ಸಿದ್ದರಾಮಪ್ಪನವ್ರು ಇತ್ತು ಅಂತ ಬಹಳ ಅಭಿಮಾನದಿಂದ್ರೆ ಯಾರು ನನಗೆ ಏನಿಗೆ ಬಾಳಪ್ಪಜಿನವರು ಹೇಳ್ಕೊಂಡಿರ್ತಕ್ಕಂಥ ಮಾತು. ಹುಬ್ಬಳ್ಳಿಯ ಬೆಳಂಕರ್ ಅಂತಿರ್ತಕ್ಕಂಥವ್ರು ಅವ್ರು ನಾನು ಫೋನಿನ ಮುಖಾಂತರ ಮಾತಾಡಿದೆ. ಅವ್ರು ಹೇಳಿದ್ರು, ಗದಗನ್ಯಾಗ ಈ ಮರಿಯಮ್ಮನಹಳ್ಳಿಯ ಕಲಾವಿದರು ಅಂದು ಒಂದು ನಾಟಕ ಆಡ್ತಿದ್ರು, ಹಂದಿಗನೂರು ಸಿದ್ದರಾಮಪ್ಪನವರು ಪಾತ್ರ ವಹಿಸಿದ್ರು. ಅದ್ರ ಎಂಥ ಪಾತ್ರ ಅದು, ಕಾಲಿನ ಬೆರಳುಗಳು ಕುಣಿತಾ ಇತ್ತು, ನೆಟ್ಟಗಾಗ್ತಾ ಇತ್ತು, ಬಾಗ್ತಾ ಇತ್ತು. ಭಾವಾಭಿನಯಕ್ಕೆ ತಕ್ಕ ಮುಖದಲ್ಲಿ ಭಾವ ಕಡಿಮೆ ಇತ್ತಿರ್ಬೋದು, ಇವೇ ಭಾವಗಳನ್ನು ಸೂಚಿಸ್ತಾ ಇದ್ದವು. ಬೆರಗಳು ತಕ 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 ಕುಣಿತಾ ಇದ್ವು ಅಂತ. ಆ ಅಭಿನಯವನ್ನು, ನಿಜವಾದ ಅಭಿನಯನ ಬೆರಳುಗಳು, ಕಾಲಿನ ಬೆರಳುಗಳು ತೋರಿಸಿಕೊಡ್ತಾ ಇದ್ವಂತೆ. ಬೆಳಂಕರ್ ಅಂತಕ್ಕಂಥವ್ರು ಹೇಳಿದ್ರು. ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ರು. ಪಾಟೀಲ್ ಪುಟ್ಟಪ್ಪನವರು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಪ್ಪನವ್ರ ಕಂಪ್ನಿ ಠಿಕಾಣಿ ಹೂಡಿದಾಗ ಅವ್ರು ಹೋಗಿ ಸಂದರ್ಶನ ಮಾಡಿದ್ರು. ನಾ ಅವ್ರ ಮನೆಗೆ ಹೋದಾಗ ಹೇಳಿದ್ರು, ಸ್ವಲ್ಪ ಏನೋ ನಿಮ್ಗೆ ಗೊತ್ತಿದ್ದು ಹೇಳ್ರಿ ಸರ್ ಅಂತ ಹೇಳಿದೆ. ಹಂದಿಗನೂರು ಸಿದ್ದರಾಮಪ್ಪ ಹೊರಗಷ್ಟೇ ಸಿದ್ದರಾಮಪ್ಪ, ಸ್ಟೇಜ್ನ್ಯಾಗ ಬಂದ್ರೆ ಬೇರೆನೇ ಆಗ್ತಿದ್ರು ಅಂದ್ರೆ ಪರಕಾಯ ಪ್ರವೇಶ ಮಾಡ್ತಾ ಇದ್ರು ಅಂತ. ಪರಕಾಯ ಪ್ರವೇಶ ಮಾಡದೆ ಯಾವುದೇ ಪಾತ್ರಗಳನ್ನ ಅವರು ಬಟ್ಟಿಕೊಳ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಸಣ್ಣ 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 ಪಾತ್ರಗಳಿಗೂ ನ್ಯಾಯ ಒದಗಿಸಿಕೊಟ್ಟು ಅದು ದೊಡ್ಡದು ಅಂತ ಹೇಳಿ ತೋರಿಸಿಕೊಟ್ರು ಯಾರು, ಹಂದಿಗನೂರು ಸಿದ್ದರಾಮಪ್ಪನವರು. ನಿಜವಾಗ್ಲೂ ಹಂದಿಗನೂರು ಸಿದ್ದರಾಮಪ್ಪನವ್ರನ್ನ ಅವ್ರ ಬಗ್ಗೆ ಅಧ್ಯಯನ ಮಾಡಿ ಅವ್ರನ್ನ ಮಾದರಿಯನ್ನಾಗಿ ಇಟ್ಕೊಂಡು, ಆದರ್ಶವನ್ನಾಗಿ ಇಟ್ಕೊಂಡು ಏನದೆ ಇಂದಿನ ಕಲಾವಿದರಾಗಲಿ ನಾವಾಗಲಿ ಏನದೆ ನಡೆಯೋದು ಬಹಳ ಅವಶ್ಯಕತೆ ಐತಿ ಅಂತಿರ್ತಕ್ಕಂಥ ಮಾತಲ್ಲಿ ಇಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟೇ ನಾನು ಕೊನೆಯದಾಗಿ ಹೇಳ್ಕೊಳ್ಳೋದು, ಸಿದ್ದರಾಮಪ್ಪನವರ ಹೆಸರಿನಿಂದ ಬಯಲು ರಂಗ ಮಂದಿರ ವಿಜಯಪುರದಲ್ಲಿ ಇತ್ತೀಚೆಗೆ ಹುಟ್ಕೊಂಡಿದೆ. ಭಾಗಶಃ ಇನ್ನು ಪೂರ್ಣಗೊಳ್ಳಬೇಕು. ಶಿಂದಿಗೆ ಒಳಗ ಅವರ ಸ್ಮಾರಕ ಭೂಮಿ ಜಮೀನನ್ನು ಕಾಯ್ದಿರಿಸಲಾಗಿದೆ. ಸ್ಮಾರಕ ಆಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಭಾವಚಿತ್ರಗಳನ್ನ ಮತ್ತಿತರ ಸಾಮಗ್ರಿಗಳನ್ನ ನಾನು ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ತಾಂಬಾದೊಳಗೂ ಏನೋ ಅವ್ರ ಹೆಸರಿನಿಂದ ಸ್ಮಾರಕ ಹುಟ್ಟು ಹಾಕ್ತೇವೆ ಅಂತ ಹೇಳಿ ಯಾರು ನನ್ಗೆ ಕೇಳಿದ್ರು, ಅದು ಕೂಡ ಕಾರ್ಯಗತೆ ಆಗಿಲ್ಲ. ಇದ್ರ ಜೊತೆಗೆ ಹಂದಿಗನೂರು ಸಿದ್ದರಾಮಪ್ಪನವರ ಹೆಸರಿನಿಂದ ಸರ್ಕಾರ ಅಥವಾ ಅಕಾಡೆಮಿ ಮತ್ತೊಂದು ಪ್ರಶಸ್ತಿಯನ್ನ ಕೊಟ್ರೆ ಒಳ್ಳೆಯದು ಅಂತಿರ್ತಕ್ಕಂಥ ಒಂದು ವಿಚಾರ ನನ್ನದು. ವೀಕ್ಷಕರೇ, ಹೇಳ್ತಕ್ಕಂಥ ಮಾಹಿತಿ ಬಹಳ ಇದೆ, ಮುಗಿಯುವುದಿಲ್ಲ. ಸಿದ್ದರಾಮಪ್ಪನವರನ್ನ ಸಿನಿಮಾದೊಳಗ ನೋಡೋದು ಸಂತೋಷ ಪಡ್ಬೇಕು ಅಂತಂದ್ರೆ 11 ಪ್ರಿಂಟ್ ಹಾಕಿದ್ರು. ಅದು ಆ ಪ್ರಿಂಟಿನೊಳಗೆ ಒಂದು ಉಳಿದು ಬಂದಿಲ್ಲ, ನೆಗೆಟಿವ್ ಕೂಡ ಉಳಿದು ಬಂದಿಲ್ಲ. ನೆಗೆಟಿವ್ ಬರ್ನ್ ಆಗಿಬಿಟ್ಟದೆ, ಸುಟ್ಟೋಗ್ಬಿಟ್ಟದೆ. ಅದನ್ನ ಕಾಯ್ದಿರ್ತಕ್ಕಂಥ ಒಂದು ಟೆಕ್ನಿಕ್ಕು ತಂತ್ರ ಗೊತ್ತಾಗದೆ ಅದು ಅವು ನೆಗೆಟಿವ್ ಬರ್ನ್ ಆಗಿದೆ. ನೆಗೆಟಿವ್ ಆದ್ರೆ ಉಳಿದಿದ್ರ ಅದೇನೋ ಪ್ರಿಂಟ್ ಹಾಕ್ಸಿ ಹಂದಿಗನೂರು ಸಿದ್ದರಾಮಪ್ಪನವರ ಅಭಿನಯವರನ್ನ ನೋಡ್ಕೊಂಡು ನಾವು ಕಣ್ಣು ತುಂಬ್ಕೊಂತಿದ್ದೇವೆ. ಬಹಳ ಖುಷಿ ಆಗ್ತಿತ್ತು. ಇದೇ ನೋಡ್ರಿ ಅವರ ಚಂದ್ರಹಾಸ ಚಿತ್ರದ ದುಷ್ಟ ಬುದ್ಧಿಯ ಒಂದು ಪಾತ್ರ. ಈ ಕಡೆನವರು ವಿಕಾಸ ಶಾ ಅಂತೇಳಿ ಅವರು ಚಂದ್ರಹಾಸ ಪಾತ್ರ ಸ್ವಲ್ಪ ನೋಡಿ. ಪ್ರಿಂಟ್ 11 ಪ್ರಿಂಟ್ ಹಾಕಿದ್ರು. ಆ ಪ್ರಿಂಟ್ ಕೂಡ ದೂರಿಲ್ಲ ಇಲ್ಲ. ನಮ್ದು ದೌರ್ಭಾಗ್ಯ ಬರೇ ಈಗ ಲಿಖಿತ ಅಥವಾ ಸಿಕ್ಕಿರ್ತಕ್ಕಂಥ ಆಕರಗಳನ್ನ ದಾಖಲೆಗಳನ್ನ ನೋಡಿ ಅಥವಾ ಯಾರೋ ಉಪನ್ಯಾಸ ಮಾಡ್ತಿರ್ತಕ್ಕಂಥವ್ರು ಬಾಯಿಂದ ಕೇಳಿ ಏನದೆ ಅಭಿಮಾನ ಪಡ್ತಿರ್ತಕ್ಕಂಥದ್ದು ಮಾತ್ರ ನಮ್ಮ ಪಾಲಿಗೆ ಒದಗಿ ಬಂದಿದೆ ಅಂತ ಹೇಳಿ ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ. ದಿನಕರ್ ಫೌಂಡೇಶನ್ ನವದೆಹಲಿ ಮತ್ತು ಸಮಸ್ತ ವೀಕ್ಷಕರಿಗೆ ನಾನು ಮತ್ತೊಮ್ಮೆ ಆಭಾರಿಯಾಗಿದ್ದೇನೆ ಅಂತ ಹೇಳಿ ನನ್ನ ಉಪನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಪ್ರೊಫೆಸರ್ ಎಲ್ ನಾಗೂರ್ ಅವರೇ. ಧನ್ಯವಾದ. ಒಂದು ಮಾಯಾ ಲೋಕಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರಿ. ಹಂಗೇನಿಲ್ರಿ. ಇಲ್ಲ, ಒಬ್ಬ ಕಲಾವಿದನ ಜೀವನ ಯಾವ ರೀತಿ ಬಂತು, ಏನು ಅದೊಂದು ಯಾತ್ರೆ. ಆ ಯಾತ್ರೆಯಲ್ಲಿ ಎಲ್ಲರನ್ನು ನೀವು ಒಳಗೊಂಡು ಹೋದ್ರಿ. ಒಂದು ಭಾವಪೂರ್ಣವಾದಂತಹ ಒಂದು ಎಲ್ಲ ರಸಗಳು ಅಲ್ಲಿ ಬಂದು ಹೋದು. ಇಂಥ ಒಂದು ಸನ್ನಿವೇಶ, ಇಂಥ ಒಂದು ಸಂದರ್ಭ
ಯಾಕಂದ್ರೆ ಅಪರೂಪದ ವ್ಯಕ್ತಿತ್ವ ಅದು. ಅಪರೂಪದ ವ್ಯಕ್ತಿ ಸರ್, ದೊಡ್ಡ ವ್ಯಕ್ತಿ ಸರ್. ಬಹಳ ಬಹಳ ಏನಾಯ್ತು ಸರ್, ಅದ್ ಸಿನಿಮಾ ಒಂದು ಉಳಿದು ಬರ್ಲಿಲ್ರಿ. ಸಿನಿಮಾ ನೋಡ್ಯಾರ ಅದನ್ನ ದುಷ್ಟಬುದ್ಧಿ ಪಾತ್ರ ನೋಡಿ ಕಲ್ಪಿಸ್ಕೊಳ್ತಿದ್ದೇವೆ. ಇನ್ನಿಷ್ಟು ಈ ಬರೇ ಕೇಳಿ ಕಲ್ಪಿಸ್ಕೊಳ್ಳೋದಾಗಿ ಅದು ನೋಡಿ ಕಲ್ಪಿಸ್ಕೊಳ್ತಿದ್ದೇವಿ. ಸಿದ್ದರಾಮಪ್ಪ ಅಂದ್ರೆ ಏನು ಅಂತ ಹೇಳಿ ಅದ್ ಏನದ ನಮ್ಗ ಶಾಂತೇಶ್ ಪಾಟೀಲ್ರು ಅವ್ 11 ಪ್ರಿಂಟ್ ಎಲ್ಲಿ ಉಳ್ದಾವ ಅಂತೇಳಿ ಅವರು ಕೊನೆಕಾಲದಲ್ಲಿ ಯಾರ ಎದುರಿಗೂ ಹೇಳಿಲ್ಲ ಅವರು, ಅಥವಾ ಸಂದರ್ಭ ಅವ್ರಿಗೆ ಬರೀಲ್ಲ ಅಷ್ಟೇ. ಉಳಿದ್ರೆ ಬಹಳ ಒಳ್ಳೇದಾಗ್ತಿತ್ತು ಅಂತೇಳಿ ಅಷ್ಟೇ. ಈ ಒಂದು ಘಟನೆ ನಾನ್ ಕೇಳಿದ್ದು, ಅದು ಎಷ್ಟು ಮಟ್ಟಿಗೆ ಸತ್ಯ ನನ್ಗೆ ಗೊತ್ತಿಲ್ಲ. ಬೆಳಗಾವಿ ಪ್ರದರ್ಶನಕ್ಕೆ ಅವರು ಸಾಕಿದ ಅಂದ್ರೆ ಅವ್ರ ಮನೆಯವರ ನಾಟಕ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಅದ್ ಹೇಳ್ತಾನೆ. ಹಂದಿಗಳು ಸಿದ್ದರಾಮಪ್ಪನವ್ರು ತೀರ್ಕೊಂಡ ಮ್ಯಾಗ ತಾಳಿಕೋಟೆಯಾಗ್ರಿ, ಈಗ ಬಾಲಾಜಿ ಗುಡಿ ಅವ್ರು ತಾಳಿಕೋಟೆಗ ಅದ್ರ ಮುಂದ ಖಾಲಿ ಜಾಗ ಇತ್ತು. ಹಂದಿಗಳು ಸಿದ್ದರಾಮಪ್ಪನ ಇದ್ದಾಗ ಒಂದು ನಾಯಿ ಸಾಕಿದ್ರು. ಅವ್ರು ತೀರ್ಕೊಂಡ ನಂತರ 1 ವರ್ಷ 2 ವರ್ಷ ನಂತರ ಅಲ್ಲಿ ಒಂದು ಬಹುಶಃ ನಾರತ್ವಾಡ ಒಂದು ಟೂರಿಂಗ್ ಟಾಕೀಸ್ ಅಲ್ಲಿ ಚಂದ್ರಹಾಸ ಸಿನಿಮಾ ಪ್ರದರ್ಶನ ಮಾಡ್ತಾ ಇದ್ರು. ಆ ಸಿನಿಮಾ ನೋಡ್ಲಕ್ಕ ಹಂದಿಗಳು ಸಿದ್ದರಾಮಪ್ಪನ ಮಗಳು ಕೃಷ್ಣಾಬಾಯಿ ಅವ್ರು ನಾಯಿ ಕರ್ಕೊಂಡು ಹೋಗಿದ್ರು. ನಾಯಿ ತಗೊಂಡು ಹೋದಾಗ ಅಲ್ಲಿ ಏನದೆ ಪರದೆ ಒಳಗ ಸಿನಿಮಾ ಮೂಡ್ತಾ ಇದೆ. ಸಿದ್ದರಾಮಪ್ಪನವ್ರ ಪಾತ್ರ ಬಂತು. ಈ ನಾಯಿ ಗುರ್ತಾ ಹಿಡಿದು ಏನದೆ ಕೃಷ್ಣಾಬಾಯಿ ಅವ್ರ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನಾಯಿ ಜಿಗುದು ಓಡಿ ಹೋಗಿ ಪರ್ದೆದ ಕಡೆ ಹೋಗಿ ಪರ್ದೆನ ಹರಿದು ಹಾಕಿ ಬಿಡ್ತದೆ. ಇದು ಏನದೆ ಅದು ತಾಳಿಕೋಟೆಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ. ಇನ್ನು ಬಹಳಷ್ಟು ಘಟನೆಗಳದಾವ. ಇವರು ಕೆಲವೊಮ್ಮೆ ಕಂಪ್ನಿ ಪರ್ಮಿಷನ್ ತೆಗೆದುಕೊಳ್ಳದೆ ಇದ್ದಾಗ ಯಾವ್ದೋ ಸಂದರ್ಭ ಅನಿವಾರ್ಯ ಸಂದರ್ಭದೊಳಗ ಪೊಲೀಸರು ಇವ್ರನ್ನ ಏನ ಬಂಧಿಸ್ಲಿಕ್ಕೆ ಬರ್ತಿದ್ರು. ಪೊಲೀಸರು ಬಂಧಿಸ್ಲಿಕ್ಕೆ ಬಂದಾಗ ಇವ್ರು ಏನ್ ಮಾಡಿದ್ರೆ ಸ್ವಲ್ಪ ನಿಂದ್ರ ಪಾಲ್ಯ ಅಂತ ಹೇಳಿ ನಾನು ಒಂದಿಷ್ಟು ಸಿಂಹಾಸನದ ಮೇಲೆ ಕುಳಿತು ಎದ್ದು ಬರ್ತೀನಿ, ಅಲ್ಲೇ ನಿಂದ್ರಿ ಅಂತ ಮೀಸಿ ಅಂಟಿಸ್ಕೊಂಡು ಬಹಳ ಒಂದು ಇದ್ರೊಳಗ ರೂಪದೊಳಗ ಸಿಂಹಾಸನದ ಮೇಲೆ ಕುಳಿತುಕೊಂಡು ಎದ್ದು ಮೀಸಿ ತಿರುಗ್ಕೊಂಡು ಬಂದ್ರ ಪೊಲೀಸ್ ಓಡಿ ಬಿಡ್ತಿದ್ರು. ಯಪ್ಪ ಇವ್ರಿಗೆ ನಾಟಕ ಕಂಪ್ನಿಗೆ ಯಾಕೆ ಪರ್ಮಿಷನ್ ತಗೊಳ್ಕೊಡ್ಲಿಲ್ಲ, ಬಿಟ್ಟು ಬಿಡಮ ಯಪ್ಪ ಎಂತ ಕಲಾವಿದ ಅದನೋ ಅಂತೇಳಿ ಓಡಿ ಹೋಗ್ಬಿಡ್ತಿದ್ನ. ಇಂಥ ಸಾಕಷ್ಟು ಪ್ರಸಂಗಗಳು ಅದಾವ. ಇನ್ನು ಕೆಲವೊಂದಷ್ಟು ಜನ ಹೆಣ್ಮಕ್ಳು ಗರ್ಭಿಣಿಯರು ನಾಟಕ ನೋಡ್ಲಿಕ್ಕೆ ಬಂದಾಗ ಗರ್ಭಪಾತವಾಗಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟು ಇದಾವೆ. ಉದಾಹರಣೆಗಳು ಯಾಕ ಅವರ ಧ್ವನಿ ಸೌಂಡ್ ಬಾಕ್ಸ್ ನ ಮೀರಿ, ಈಗೇನು ನೀವು DJ ಡಾಲ್ಬಿ ಸೌಂಡ್ ಅಂತ ಇರ್ತಲ್ಲ ಅದನ್ನ ಮೀರಿ ಬರ್ತಿರ್ತಕ್ಕಂಥ ಬೆಚ್ಚಿ ಬಿಡ್ತಿತ್ತು, ಗಾಬರಿ ಹಾಕಿದ್ರತ್ತ ಅಂತ ಗರ್ಭಪಾತ ಆಗ್ತಿತ್ತು ಅಂತಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಜನರು ಬಾಯಿಂದ ನಾನು ಕೇಳಿದ್ದೀನಿ. ಹಿಂಗ ಬೆಚ್ಚಿ ಬೀಳ್ತಕ್ಕಂಥ ಅಭಿನಯದಿಂದಲೇ ಬೆಚ್ಚಿ ಬೀಳ್ತಕ್ಕಂಥ ವಿಸ್ಮಯ ಹುಟ್ಟಿಸ್ತಕ್ಕಂಥ ಕುತೂಹಲ ಹುಟ್ಟಿಸ್ತಕ್ಕಂಥ ಇಂತಹ ಘಟನೆಗಳು ಬಹಳಷ್ಟು ಇದಾವೆ. ಧನ್ಯವಾದ. ಬಹುತೇಕ ಎಲ್ಲ ರೀತಿಯ ಒಂದು ಸಮಾಧಾನದ ಮಾತುಗಳು ಬಂದಿದ್ದಾವೆ. ಸೊ ಈಗ ನಾನು ನಮ್ಮ ಅಮರೇಶ್ ಅವರನ್ನ ವಂದನಾರ್ಪಣೆ ಮಾಡ್ಲಿಕ್ಕೆ ಆಮಂತ್ರಿಸ್ತೇನೆ. ಅಮರೇಶ್. ನಮಸ್ಕಾರ ಸರ್. ಸರ್ ಬಹಳ ಅದ್ಭುತವಾಗಿ ನಟಕೇಸರಿ ಹಂದಿಗನೂರು ಸಿದ್ದರಾಮಪ್ಪ ಅವರ ಕಲೆ. ಒಂದ್ ನಿಮಿಷ ನೀವು ಮಾತಾಡ್ಕೊತ ಒಂದ್ ನಿಮಿಷ ಮೊದಲು ಹೇಳ್ತೇನೆ ನಾನು. ಸಿದ್ದರಾಮಪ್ಪನವ್ರಿಗೆ ವರನಟ ಅನ್ನೋದು ಬಿರುದಿತ್ತು. ಬಿಜಾಪುರದಾಗ ಇದು ಸಿಕ್ಕಿತ್ತು. ಕಲಾಯೋಗಿ ಅಂತ ಹೇಳಿ ಬಾಗಲಕೋಟೆಗೆ ಸಿಕ್ಕಿತ್ತು. ನಟಕೇಸರಿ ಅಂತ ಹೇಳಿ ಗಜೇಂದ್ರಗಡದು ಸಿಕ್ಕಿತ್ತು. ನಟಕೇಸರಿ ಗಜೇಂದ್ರಗಡದು ಸಿಕ್ಕಿತ್ತು. ಇನ್ನ ವರನಟ ಅಂತ ಹೇಳಿ ಕರಿತಿದ್ರು, ಕರ್ನಾಟಕದ ಹುಲಿ ಅಂತ ಹೇಳಿ ಕರಿತಿದ್ರು. ಈ ಸಂದರ್ಭ ನಾನು ಎಲ್ಲಾ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ಸರ್ ಈ ದಿನಕರ ಫೌಂಡೇಶನ್ ಈ ಕಾರ್ಯಕ್ರಮ ಧೀಮಂತ ಕಲಾವಿದರನ್ನ ಕನ್ನಡದ ಮನಸ್ಸುಗಳಿಗೆ, ರಂಗಭೂಮಿ ಆಸಕ್ತರಿಗೆ ಮಾಡುವುದರ ಜೊತೆಗೆ ಇದು ದಾಖಲೀಕರಣ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದೀವಿ ಸರ್. ಇಲ್ಲ ಅಂದ್ರೆ ಅದು ಯಶಸ್ವಿ ಆಗೋದು ಮತ್ತೆ ಸಾರ್ಥಕ ಆಗೋದು. ಹೌದು ಸರ್. ದಿನಕರ ತಂದೆ ಆದ ಒಂದು ವೆಬ್ ತಾಣ ಇದೆ ಸರ್, ಅದು ದಿನಕರ ಫೌಂಡೇಶನ್.in ಅಂತೇಳಿ. ಆಸಕ್ತರು ನಮ್ಮ ವೆಬ್ ತಾಣಕ್ಕೆ ಹೋದ್ರೆ ನಮ್ಗೆ ಹಿಂದಿನ ಸುಮಾರು 40 ರಿಂದ 50 ಕಾರ್ಯಕ್ರಮಗಳು ಅದರಲ್ಲಿ ದಾಖಲೀಕರಣ ಮಾಡಲಾಗಿದೆ ಸರ್. ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ನವದೆಹಲಿಯ ದಿನಕರ ಫೌಂಡೇಶನ್ ಮೂಲಕ ಹಮ್ಮಿಕೊಂಡಂತ ಇಂದಿನ ವಿಶೇಷ ಕಾರ್ಯಕ್ರಮ ಹಂದಿಗನೂರು ಸಿದ್ದರಾಮಪ್ಪ ಅವರ ಕಲಾ ಜೀವನದ ಕುರಿತು ಸವಿಸ್ತರವಾಗಿ 1.5 ಗಂಟೆಗಳ ಕಾಲ ನಮಗೆ ತಿಳಿಸಿಕೊಟ್ಟಿದ್ದೀರಿ. ತಾವು ತಮ್ಮ ವಿದ್ವತ್ಪೂರ್ಣ ಈ ಉಪನ್ಯಾಸ
ನಮ್ಮೆಲ್ಲರಿಗೂ ಒಂದು ವಿಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ. ಆನಂತರ ಸಾಕಷ್ಟು ವಿಷಯಗಳನ್ನ ತಿಳಿದುಕೊಳ್ಳಲು ಕೂಡ ಸಹಕಾರಿ. ನಮಗೆ ದಿನಕರದ ಫೌಂಡೇಶನ್ ಮೂಲಕ ವಂದನೆಗಳನ್ನ ಸಲ್ಲಿಸುತ್ತೇನೆ ಸರ್. ಅದರಂತೆ ಈ ಕಾರ್ಯಕ್ರಮದ ಮೂಡಿ ಬರಲಿಕ್ಕೆ ಮುಖ್ಯ ಕಾರಣ ಯಾರಂದ್ರೆ ನಮ್ಮ ದಿನಕರದ ಸಂಚಾಲಕರಾದಂತ ಶಿವಲಿಂಗೇಶ್ವರ ಸರ್. ಇವರು ಸಾಕಷ್ಟು ಶ್ರಮವಹಿಸಿ ಇಂಥ ಕಾರ್ಯಕ್ರಮಗಳನ್ನ ನಮಗೆ ಕೊಡಿಸ್ತಾರೆ ಸರ್. ಅವ್ರದ್ದು ಶ್ರಮ ಬಹಳ ಇದೆ. ಅದ್ರ ಜೊತೆಗೆ ಸಂತೋಷ್ ಉಪಾಧ್ಯಾಯ ಹಾಗೂ TS ರಮೇಶ್ ಇವರು ಎಲ್ಲಾ ಕಾರ್ಯಕ್ರಮಕ್ಕೂ ಸಹಕಾರ ನೀಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಮೂಡಿ ಬರಲಿಕ್ಕೆ ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ. ಅವರಿಗೆ ಕೂಡ ವಂದನೆಗಳನ್ನ ಸಲ್ಲಿಸ್ತೇನೆ. ಹಂದಿಗನೂರು ಸಿದ್ದರಾಮಪ್ಪ ಅವರ ಅಭಿನಯದ ಯಾರ ತಪ್ಪು ಈ ನಾಟಕದ ರಂಗಗೀತೆಯನ್ನ ಬಹಳ ಸುಮಧುರವಾಗಿ ಕಾರ್ಯಕ್ರಮದ ಮೊದಲಿಗೆ ಪ್ರಸ್ತುತಪಡಿಸತಕ್ಕಂತಹ ಪುಣೆಯ ಶ್ರೀ ಗಣೇಶ್ ವಾರದ್ ಅವರು ದಿನಕರದ ಫೌಂಡೇಶನ್ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹಿಸಿರುವ ಸಾಹಿತಿಗಳಿಗೆ, ವೀಕ್ಷಕರಿಗೆ ಹಾಗೂ ಪರೋಕ್ಷವಾಗಿ ಅಪರೋಕ್ಷವಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡುತ್ತಿರುವ ವೀಕ್ಷಕರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ನಾವು ಮುಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಮಂತ್ರಿಸುತ್ತೇವೆ. ಧನ್ಯವಾದಗಳು.